ಬತ್ತಿ, ಇದಕ್ಕೆ ನಾವು ದೀಪ ಅಂತ ಹೇಳ್ತೇವೆ. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೇವೆ ನಾವು, ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಬೇಕು ಅಂತ. ಇಲ್ಲಿ ದೀಪ ಪ್ರಜ್ವಲಿಸುವುದು ಅಂದರೆ ನಮ್ಮಲ್ಲಿರುವ ಅಜ್ಞಾನ ರೂಪಿ ಅಂಧಕಾರವನ್ನು ಅಳಿಸಿ ಜ್ಞಾನವೆಂಬ ಬೆಳಕಿನ ಕಡೆಗೆ ಹೋಗುವುದು ಅಂತ. ಅದರ ಅರ್ಥ ಅದೇ. ಯಾವಾಗಲೂ ದೀಪ ಪ್ರಜ್ವಲನೆ ಮಾಡುವಾಗ ನಾವು ಒಂದು ದೀಪದಿಂದ ಮತ್ತೊಂದು ದೀಪ ಅಥವಾ ಒಂದು ಬತ್ತಿಯಿಂದ ಇನ್ನೊಂದು ಬತ್ತಿಯನ್ನು ನಾವು ಉರಿಸ್ತೇವೆ. ಹಿಂದೂ ಧರ್ಮದ ಈ ಜ್ಞಾನ ಉಂಟಲ್ವಾ, ಇದು ಯುಗ ಯುಗಾಂತರಗಳಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಈ ಜ್ಞಾನದ ಪ್ರವಾಹ ಆಗ್ತಾ ಉಂಟು. ಇದೇ ಭಾರತದ ಒಂದು ವೈಶಿಷ್ಟ್ಯ. ಇಲ್ಲಿ ದೀಪ ಅಂದರೆ ಆತ್ಮಜ್ಯೋತಿಯ ಪ್ರತೀಕ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಆಧ್ಯಾತ್ಮಿಕ ಸಂಸ್ಥೆಗಳು ಮಾತ್ರ, ಅಂದರೆ ಬೇರೆ ಬೇರೆ ಸತ್ಸಂಗ ಇರ್ಬೋದು, ಪತ್ರಿಕೆಗಳಿರ್ಬೋದು, ಗ್ರಂಥಗಳ ಮೂಲಕ ಈ ಜ್ಞಾನದ ಪ್ರಸಾರವನ್ನು ಮಾಡ್ತಾ ಇವೆ. ವಸುದೈವ ಕುಟುಂಬಕಂ ಅಂತ ಹೇಳ್ತೇವೆ ನಾವು, ಅಂದರೆ ವಿಶ್ವವೇ ನನ್ನ ಮನೆ ಅಂತ ಅನ್ನಿಸ್ಬೇಕಂತೆ ಎಲ್ಲರಿಗೆ. ನಾವು ಪ್ರತಿಯೊಬ್ಬರಲ್ಲಿ ಈಶ್ವರನ ಅಸ್ತಿತ್ವವನ್ನು ಗುರುತಿಸಬೇಕು. ಆಗ ನನ್ನ ಉನ್ನತಿಯ ಜೊತೆಗೆ ಇಡೀ ಸಮಾಜದ ಉನ್ನತಿ ಆಗುವುದು. ಇದೇ ನಿಜವಾದ ದೀಪಾವಳಿ. ಇದಕ್ಕೆ ನಾವು ಆಧ್ಯಾತ್ಮಿಕ ದೀಪಾವಳಿ ಅಂತ ಹೇಳ್ತೇವೆ. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ನಾವು ಬರೀ ರೂಢಿಯಂಥ ದೀಪಾವಳಿಯನ್ನು ಆಚರಿಸ್ತೇವೆ. ಅದು ದೀಪ ಪ್ರಜ್ವಲನೆ ಇರಬಹುದು, ಯಾವುದೂ ಇರಬಹುದು. ಈ ದೀಪಾವಳಿಯ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಅದರ ಹಾಗೆ ಆಚರಿಸಿದರೆ ಮಾತ್ರ ನಮಗೆ ನಿಜವಾಗಿ ಅದರ ಲಾಭ ಆಗ್ತದೆ. ಇವತ್ತು ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ದೀಪಾವಳಿಯನ್ನು ಆಚರಿಸಲಾಗ್ತದೆ, ಬರೀ ಹಿಂದೂಸ್ತಾನದಲ್ಲಿ ಮಾತ್ರ ಅಲ್ಲ. ದೀಪಾವಳಿ ಅಂದರೆ ಒಂದು ವಿಶ್ವ ಭ್ರಾತೃತ್ವದ ಸಂಕೇತ ಅಂತ ಹೇಳ್ಬೋದು. ದೀಪಾವಳಿಯನ್ನು 4 ದಿನಗಳ ಕಾಲ ನಾವು ಆಚರಣೆ ಮಾಡ್ತೇವೆ. ಆದರೆ ಮೊದಲಿಗೆ ಬರುವ ಗೋವತ್ಸ ದ್ವಾದಶಿಯಿಂದ ಇವತ್ತು ಅಂದರೆ ಸಹೋದರ ಬಿದಿಗೆಯ ತನಕ 6 ದಿನಗಳ ಕಾಲ ನಾವು ದೀಪಾವಳಿ ಅಂತಲೇ ಹೇಳ್ತೇವೆ. ನಿಜವಾಗಿ ಗೋವತ್ಸ ದ್ವಾದಶಿ ಮತ್ತು ಸಹೋದರ ಬಿದಿಗೆ ದೀಪಾವಳಿಗೆ ಸಂಬಂಧ ಇಲ್ಲ, ಆದರೆ ಅದು ಆ ಹಬ್ಬಗಳು ಒಟ್ಟೊಟ್ಟಿಗೆ ಬರುವುದರಿಂದ ಅದನ್ನು ದೀಪಾವಳಿಯಲ್ಲಿ ಸಮಾವೇಶಗೊಳಿಸಿದ್ದಾರೆ. ಮೊದಲನೇ ದಿನ ಗೋವತ್ಸ ದ್ವಾದಶಿ ಅಂದರೆ ಗೋಪೂಜೆ ಮಾಡ್ತೇವೆ ನಾವು. ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳ್ತೇವೆ. ಹಿಂದೂ ಸಂಸ್ಕೃತಿಯಲ್ಲಿ ಗೋವಿಗೆ ಅಂದರೆ ಆಕಳಿಗೆ ತುಂಬ ಮಹತ್ವ ಇದೆ. ಈ ಗೋಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರದ ಏಳಿಗೆ ನಿಶ್ಚಿತವಾಗಿ ಆಗುವುದು. ಹಾಗಾಗಿ ಎಲ್ಲರೂ ಗೋಪೂಜೆಯನ್ನು ಮಾಡ್ತಾರೆ. ಮರುದಿನ ಧನತ್ರಯೋದಶಿ. ಧನ ಅಂದರೆ ಇಲ್ಲಿ ಲಕ್ಷ್ಮಿ. ಸನ್ಮಾರ್ಗದಲ್ಲಿ ಗಳಿಸಿದ ಹಣಕ್ಕೆ ಮಾತ್ರ ನಾವು ಲಕ್ಷ್ಮಿ ಅಂತ ಹೇಳುವುದು. ವಾಮ ಮಾರ್ಗದಲ್ಲಿ ಗಳಿಸಿದ ಹಣಕ್ಕೆ ನಾವು ಅಲಕ್ಷ್ಮಿ ಅಂತ ಹೇಳ್ತೇವೆ. ಲಕ್ಷ್ಮಿಯಿಂದ ನಮ್ಮ ಉದ್ಧಾರ ಆಗ್ತದಾದರೆ ಅಲಕ್ಷ್ಮಿಯಿಂದ ಅನರ್ಥ ಆಗ್ತದೆ ಅಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ. ಹಾಗಾಗಿ ನಾವು ಧರ್ಮ ಮಾರ್ಗದಲ್ಲಿ ಗಳಿಸಿದ ಹಣವನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡುವುದು, ಇದು ಧನತ್ರಯೋದಶಿಯ ಉದ್ದೇಶ. ಮರುದಿನ ನರಕ ಚತುರ್ದಶಿ. ಶ್ರೀಕೃಷ್ಣನು ನರಕಾಸುರನೆಂಬ ರಾಕ್ಷಸನನ್ನು ವಧೆ ಮಾಡಿದ್ದು ಇದು ನಮಗೆಲ್ಲರಿಗೆ ಗೊತ್ತುಂಟು. ಇದರ ಇನ್ನೊಂದು ಅರ್ಥ ಏನಂದರೆ ನಮ್ಮೆಲ್ಲರಲ್ಲಿ ಇರುವ ಚತುರ್ದಶಿಯ ಒಂದು ಉದ್ದೇಶ. ಮರುದಿನ ಅಮಾವಾಸ್ಯೆ. ಯಾವುದೇ ಅಮಾವಾಸ್ಯೆಯ ದಿನ ಹಿಂದೂ ಸಂಸ್ಕೃತಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಆಶ್ವೀಜ ಅಮಾವಾಸ್ಯೆ ಇದಕ್ಕೊಂದು ಅಪವಾದ. ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಇದನ್ನು ನಾವು ಆನಂದದ ದಿನ ಅಂತ ಹೇಳ್ತೇವೆ. ಶುಭ ದಿನ ಅಂತ ಅಲ್ಲ, ಆನಂದದ ದಿನ ಅಂತ ಹೇಳ್ತೇವೆ. ಮತ್ತು ಬರುವುದು ಬಲಿಪಾಡ್ಯಮಿ. ಇದು 3:30 ಮುಹೂರ್ತಗಳಲ್ಲಿ ಒಂದು. ಬಲಿರಾಜನ ನೆನಪಿಗೆ ನಾವು ಆ ದಿನ ಅಭ್ಯಂಗ ಸ್ನಾನ ಮಾಡ್ತೇವೆ. ಈ ಅಭ್ಯಂಗ ಸ್ನಾನಕ್ಕೆ ಆಧ್ಯಾತ್ಮಿಕ ಮಾತ್ರ ಅಲ್ಲ, ವೈಜ್ಞಾನಿಕ ಹಿನ್ನೆಲೆ ಕೂಡ ಉಂಟು. ಕೊನೆಯ ದಿನ ಸಹೋದರ ಬಿದಿಗೆ, ಅಂದರೆ ಸಹೋದರ ಸಹೋದರಿಯರ ಒಂದು ಸಂಬಂಧವನ್ನು ಬಲಪಡಿಸಲಿಕ್ಕೆ ಇದನ್ನು ನಾವು ಆಚರಣೆ ಮಾಡ್ತೇವೆ. ಇದು ಮಹಾರಾಷ್ಟ್ರದಲ್ಲೆಲ್ಲ ತುಂಬ ಜನಪ್ರಿಯ. ಪುರಾಣದಲ್ಲಿ ಹೇಗುಂಟು ಅಂದರೆ ಯಮರಾಜನು ತನ್ನ ತಂಗಿ
ಯಮುನೆಯ ಮನೆಗೆ ಊಟಕ್ಕೆ ಹೋದದಂತೆ. ಆ ದಿನ ಸಹೋದರನು ಸಹೋದರಿಯ ಮನೆಗೆ ಹೋಗ್ಲಿಕ್ಕುಂಟು ಮತ್ತು ಸಹೋದರಿಯು ಸಹೋದರನಿಗೆ ಆರತಿಯನ್ನು ಬೆಳಗ್ಲಿಕ್ಕುಂಟು. ಎಲ್ಲರೂ ಒಬ್ಬರಿಗೊಬ್ಬರು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೂ ಇರ್ತದೆ. ಹೀಗೆ ನಾವೆಲ್ಲರೂ ಈ ದೀಪಾವಳಿಯನ್ನು 6 ದಿನಗಳ ಕಾಲ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ. ಎಲ್ಲರಿಗೂ ತುಂಬ ಧನ್ಯವಾದ. ಈ ದೀಪಾವಳಿಯ ಪ್ರವಚನವನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆಲಿಸಿಕೊಂಡಿದ್ದೀರಿ. ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ, ಜವಾನರ್ ಬೆದ್ರ ಇದರ ಮುಖ್ಯಸ್ಥರಿಗೂ ನಾವು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ಈ ಒಂದು ಪ್ರವಚನವನ್ನು ಮಾಡಿಸಿಕೊಂಡ ಶ್ರೀ ಕೃಷ್ಣನ ಚರಣಗಳಿಗೆ ಹಾಗೂ ಗುರುದೇವರ ಚರಣಗಳಿಗೆ ನಾವು ಕೃತಜ್ಞರಾಗಿದ್ದೇವೆ. ಯಾರಿಗಾದರೂ ಆಧ್ಯಾತ್ಮಿಕ ಪತ್ರಿಕೆಯನ್ನು ಓದಲಿಕ್ಕೆ ಆಸಕ್ತಿ ಇದ್ದಲ್ಲಿ ಸನಾತನ ಪ್ರಭಾತ ಈ ವಾರಪತ್ರಿಕೆಗೆ ಚಂದಾದಾರರಾಗ್ಬೋದು. ವಾರ್ಷಿಕ 400 ರೂಪಾಯಿ ಕಟ್ಟಿದರೆ ನಿಮಗೆ ವಾರಕ್ಕೆ ಒಂದು ಪತ್ರಿಕೆ ಪೋಸ್ಟಿನಲ್ಲಿ ಬರ್ತದೆ. ಆಸಕ್ತಿ ಇದ್ದವರು ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಎಲ್ಲರಿಗೂ ನಮಸ್ಕಾರ.
ನೆರೆದಿರುವ ಎಲ್ಲ ಧರ್ಮ ಪ್ರೇಮಿಗಳಿಗೆ ಸನಾತನ ಸಂಸ್ಥೆಯ ವತಿಯಿಂದ ನಾನು ಜಾಹ್ನವಿ ಪೈ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವತ್ತು ದೀಪಾವಳಿಯ ಅಭಿಯಾನದಲ್ಲಿ ಹಲಾಲ್ ಮುಕ್ತ ದೀಪಾವಳಿ ಆಚರಣೆ ಮಾಡುವ ಬಗ್ಗೆ ಒಂದು ಚಿಕ್ಕ ಪ್ರತಿಜ್ಞೆ ಇದೆ. ದಯವಿಟ್ಟು ಎಲ್ಲ ಧರ್ಮ ಪ್ರೇಮಿಗಳು ಈ ಪ್ರತಿಜ್ಞಾ ವಿಧಿಯಲ್ಲಿ ಭಾಗಿಯಾಗಬೇಕಂತ ಎಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿಸ್ತೇನೆ. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ನಾವು ಕೈಯನ್ನು ಈ ರೀತಿಯಲ್ಲಿ ಪ್ರತಿಜ್ಞೆ ಮಾಡುವ ಭಂಗಿಯಲ್ಲಿ ನಿಂತುಕೊಂಡು ಪ್ರತಿಜ್ಞೆ ಮಾಡುವ. ನಾನು ಮೊದಲು ಹೇಳ್ತೇನೆ, ದಯವಿಟ್ಟು ತಾವೆಲ್ಲರೂ ರಿಪೀಟ್ ಮಾಡಬೇಕಾಗಿ ವಿನಂತಿ. ಹೇ ಜಗದ್ಗುರು ಭಗವಾನ್ ಶ್ರೀಕೃಷ್ಣ, ಪ್ರಭು ಶ್ರೀರಾಮಚಂದ್ರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್, ನಿಮಗೆಲ್ಲರಿಗೂ ಶರಣಾಗಿ ನಾವು ಈ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ. ಛತ್ರಪತಿ ಶಿವಾಜಿ ಮಹಾರಾಜರು ವಿದೇಶಿ ನಾಣ್ಯಗಳು, ವಿದೇಶಿ ಭಾಷೆ ಮತ್ತು ವಿದೇಶಿ ನ್ಯಾಯ ವ್ಯವಸ್ಥೆಯನ್ನು ತ್ಯಜಿಸಿ ಸ್ವದೇಶಿ ಭಾಷೆ, ಸ್ವದೇಶಿ ನಾಣ್ಯಗಳು ಮತ್ತು ಸ್ವದೇಶಿ ವ್ಯವಸ್ಥೆಯನ್ನು ತಮ್ಮದಾಗಿಸಿಕೊಂಡಿದ್ದರು. ಅದರಂತೆಯೇ ಇಂದಿನ ಕಾಲದಲ್ಲಿಯೂ ಹಲಾಲ್ ಉತ್ಪನ್ನಗಳ ಮಾಧ್ಯಮದಿಂದ ನಮ್ಮ ಮೇಲೆ ಆರ್ಥಿಕ ಭಾರವನ್ನು ಹೇರುವ ಷಡ್ಯಂತ್ರ ನಡೆಯುತ್ತಿದೆ. ಈ ಹಲಾಲ್ ಪ್ರಮಾಣೀಕೃತ ವಸ್ತುಗಳನ್ನು ನಾವು ಬಹಿಷ್ಕರಿಸುತ್ತೇವೆ. ಯಾವ ರೀತಿಯಲ್ಲಿ
ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ವಿದೇಶಿ ಬಟ್ಟೆಗಳ ಹೋಳಿ ಮಾಡಲಾಗಿತ್ತು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸುವ ಸಂಕಲ್ಪ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ದೇಶದ ಆರ್ಥಿಕತೆಯನ್ನು ಬಲಪಡಿಸಲು ನಾವು ಹಲಾಲ್ ಪ್ರಮಾಣಿತ ವಸ್ತುಗಳನ್ನು ಖರೀದಿಸುವುದನ್ನು ನಿಲ್ಲಿಸುವ ಸಂಕಲ್ಪ ಮಾಡುತ್ತೇವೆ. ಹಲಾಲ್ ಹಣ ನಮ್ಮ ದೇಶಕ್ಕೆ ಹಾನಿ ಉಂಟು ಮಾಡುತ್ತಿದೆ. ಇದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ತೊಂದರೆ ಉಂಟು ಮಾಡುತ್ತಿದೆ ಮತ್ತು ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾ ಇದೆ. ಆದ್ದರಿಂದ ಇನ್ನು ಮುಂದೆ ನಾವು ಹಲಾಲ್ ವಸ್ತುಗಳನ್ನು ಖರೀದಿಸುವುದಿಲ್ಲ. ಹಲಾಲ್ ವಸ್ತುಗಳಿಗಾಗಿ ಹಣ ನೀಡಿ ನಮ್ಮ ನಂಬಿಕೆಯನ್ನು ಮಾರುವುದಿಲ್ಲ. ನಮ್ಮ ಸ್ವಾಭಿಮಾನ, ನಮ್ಮ ಹಬ್ಬಗಳು, ನಮ್ಮ ಸಂಸ್ಕೃತಿ, ನಮ್ಮ ದೀಪಾವಳಿ ಮತ್ತು ಉತ್ಪನ್ನಗಳನ್ನು ನಮ್ಮ ಜನರಿಂದಲೇ ತೆಗೆದುಕೊಳ್ಳುತ್ತೇವೆ. ಇನ್ನು ಮುಂದೆ ನಾವು ಹಲಾಲ್ ಉತ್ಪನ್ನಗಳ ಪೂರ್ಣ ಬಹಿಷ್ಕಾರ ಮಾಡುವ ಸಂಕಲ್ಪ ಮಾಡುತ್ತೇವೆ. ನಮ್ಮ ಧ್ಯೇಯ ಕೇವಲ ಒಂದೇ, ಹಲಾಲ್ ಮುಕ್ತ ದೀಪಾವಳಿ, ಹಲಾಲ್ ಮುಕ್ತ ದೀಪಾವಳಿ, ಹಲಾಲ್ ಮುಕ್ತ ದೀಪಾವಳಿ. ಎಲ್ಲರಿಗೂ ಧನ್ಯವಾದ. ಈ ಒಂದು ಪ್ರತಿಜ್ಞಾವಿಧಿಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಿಕೊಂಡದ್ದಕ್ಕಾಗಿ ಎಲ್ಲ ಧರ್ಮ ಪ್ರೇಮಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜವನಿರ್ಬಿದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರಿ ಇವರ ವತಿಯಿಂದ 7ನೇ ವರ್ಷದ ದೀಪಾವಳಿ ಸಂಭ್ರಮದ ಈ ಒಂದು ಕಾರ್ಯಕ್ರಮ ಈಗ ತಾನೇ ಪ್ರಾರಂಭಗೊಳ್ಳಲಿದೆ. ಈ ಒಂದು ವಿನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮ ಒಂದು ಕಡೆಯಲ್ಲಿ ಗೂಡು ದೀಪ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುತ್ತಾ ಇವೆ. ಮತ್ತೊಂದು ಬದಿಯಲ್ಲಿ ಈಗ ತಾನೇ ವೇದಿಕೆಯನ್ನು ಭಕ್ತಿಗಾನ ಸಿಂಚನ ಕಾರ್ಯಕ್ರಮಕ್ಕಾಗಿ ಬಿಟ್ಟುಕೊಡ್ತಾ ಇದ್ದೇವೆ. ಶ್ರೀಮತಿ ಸುಮನಾ ಪ್ರಸಾದ್, ಭರತನಾಟ್ಯ ವಿದೂಷಿ ಹಾಗೂ ಸಂಗೀತ ಕಲಾವಿದರು, ಆದಿ ಕಲ್ಚರಲ್ ಅಕಾಡೆಮಿ ಇವರ ಬಳಗದಿಂದ ಈಗ ತಾನೇ ಭಕ್ತಿಗಾನ ಸಿಂಚನ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆದಂಥ ಶ್ರೀಮತಿ ಸುಮನಾ ಪ್ರಸಾದ್ ಅವರ ತಂಡವನ್ನು ಆತ್ಮೀಯವಾಗಿ ಜವನಿರ್ಬಿದ್ರ ಒಕ್ಕೂಟದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಸಹಗಾಯನದಲ್ಲಿ ಶ್ವೇತಾ ಎಸ್ ಪೈ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜವನಿರ್ಬಿದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ದಿನೇಶ್ ರವರು ವೇದಿಕೆಗೆ ಬಂದು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೇಳಿಕೊಳ್ತಾ ಇದ್ದೇವೆ. ಸುಮನಾ ಪ್ರಸಾದ್ ರವರು ಇವರ ಭಕ್ತಿಗಾನ ಸಿಂಚನ ಹಾಗೂ ಸಹಗಾಯಕಿಯಾಗಿ ಶ್ವೇತಾ ಎಸ್ ಪೈ
ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಹೇಶ್ ರೈ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದರೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಥಮ್ ಬನ್ನಡ್ಕ ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭಗೊಳ್ತಾ ಇದೆ. ಕಾರ್ಯಕ್ರಮಕ್ಕೆ ಈಗ ತಾನೇ ನಮ್ಮ ಜೊತೆ ವಿವಿಧ ಅತಿಥಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. KR ಪಂಡಿತ್ ರವರು ಈ ಒಂದು ಕಾರ್ಯಕ್ರಮ ಉಪಸ್ಥಿತಿಯಲ್ಲಿದ್ದಾರೆ. ದಯಾನಂದ್ ಪೈರವರು ಉಪಸ್ಥಿತರಿದ್ದಾರೆ. ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಈಗ ತಾನೇ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಹಾಗೆ ನಿವೃತ್ತ ಯೋಧರಾಗಿರ್ತಕ್ಕಂತಹ ರಾಜೇಂದ್ರ ಚೀರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಬಂದಿರತಕ್ಕಂತಹ ಎಲ್ಲ ಭಕ್ತಾಭಿಮಾನಿಗಳು ಸಹ ದೇವರ ದರ್ಶನವನ್ನು ಪಡೆದುಕೊಂಡು ಈ ಒಂದು ಸುಂದರವಾಗಿರ್ತಕ್ಕಂತಹ ಭಕ್ತಿಗಾನ ಸಿಂಚನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ವೇದಿಕೆ ಭಕ್ತಿ ಗಾನ ಸಿಂಚನ. Hello, check. Hello, 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 check. Hello, 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 check. Sa. Hello, hello, hello. Hello, hello, check, check, hello.
शङ्करतनयने
ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಸಣ್ಣ ಹೆಜ್ಜೆಯ ನಿಟ್ಟು ಕೆಚ್ಚಿನ ನಗಳಿಂದ ಸಣ್ಣ ಹೆಜ್ಜೆಯ ನಿಟ್ಟು ಕೆಚ್ಚಿನ ನಗಳಿಂದ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿ ನೀ ಬಾರಯ್ಯ ದೊರೆಯೇ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿ ನೀ ಬಾರಯ್ಯ ದೊರೆಯೇ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೇ ಬಾರಯ್ಯ ದೊರೆಯೇ ಕಮನೀಯ ಗಾತ್ರನೇ ಬಾರಯ್ಯ ದೊರೆಯೇ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಸುರುಳು ಕೇಶಗಳ ಹೊಳೆವಾಂದ ಭರದಿ ಕಸ್ತೂರಿ ತಿಲಕದ ಚಂದ ಸುರುಳು ಕೇಶಗಳ ಹೊಳೆವಾಂದ ಭರದಿ ಕಸ್ತೂರಿ ತಿಲಕ ಶಿರದಿ ಹೋಗುವ ನವಿರು ಕಣ್ಣುಗಳಿಂದ ಶಿರದಿ ಹೋಗುವ ನವಿಲು ಕಣ್ಣುಗಳಿಂದ ತರತರದ ಆಭರಣಗಳ ಧರಿಸಿ ಬಾರೋ ತರತರದ ಆಭರಣಗಳ ಧರಿಸಿ ಬಾರೋ
नमो पार्वती पतिनुत जनपर नमो विरूपाक्ष नमो नमो विरूपाक्ष नमो पार्वती पतिनुत जनपर नमो विरूपाक्ष नमो नमो नलिनमल प्रकृति गुरु नमो विशालाक्ष रमण
ನೀನುಪೇಕ್ಷೆಯ ಮಾಡಿ ಬೇರೆ ಗತಿ ಯಾರನಗೆ ನಿಗಮ ಗೋಚರ ಮುಕುಂದ ನೀನುಪೇಕ್ಷೆಯ ಮಾಡಿ ಬೇರೆ ಗತಿ ಯಾರನ ನಿಗಮ ಗೋಚರ ಮುಕುಂದ ನೀನುಪೇಕ್ಷೆಯ ಮಾಡಿ ಬೇರೆ ಗತಿ ಯಾರನ
ನಿಗಮ ಗೋಚರ ಮುಕುಂದ ನಿಗಮ ಗೋಚರ ಮುಕುಂದ गोवर्धन गिरिधार गोवर्धन गिरिधार गोविंद गोकुल बालक परमानंद गोवर्धन गिरिधार गोविंद गोकुल बालक परमानंद गोवर्धन गिरिधार गोविंद गोकुल बालक परमानंद गोवर्धन गिरिधार
ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ
ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಇಂದಿವರಾಶುಷತಾನಂದನ ಪ್ರಿಯ ದೇವಿ ಇಂದಿವರಾಶುಷತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶುದ್ಧಿ ಬಂದೆ ಧ್ಯಾನವ ನೀಡಿ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಶಾರದೆ सीताब्जासने सुखदायकि सुरनाथाराधिपे विश्वनायकि सीताब्जासने सुखदायकि सुरनाथाराधिपे विश्वनायकि विकदुरिते शिवमाते सद्गुणमणि व्राते वेदोपनिषद्विते वाग्देवी माते वन्दिपे ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಕೋಕಿಲವಾಣಿ ಕವಿ ಸೇವಿತೆ ನವಾ ಕುಲಾಯಿಸಿ ಮುನಿ ವಂದಿತೆ ಕೋಕಿಲವಾಣಿ ಕವಿ ಸೇವಿತೆ ನವಾ ಕುಲಾಯಿಸಿ ಮುನಿ ವಂದಿತೆ ತೋಕನೆಂದು ಸುವಿವೇಕ ಬುದ್ಧಿಯನೆತ್ತು ಸಾಕು ಸಜ್ಜನರನ್ನು ವಾಕು ಲಾಲಿಸುತ್ತಾಳೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಪಾತಕಿಗಳ ಒಡನಾಡಿನ ನಿನ್ನ ಹೂತಾಂಶ ಪದ ಭಜಿಸದೆ ಹೋದೆ ಪಾತಕಿಗಳ ಒಡನಾಡಿನ ನಿನ್ನ ಹೂತಾಂಶ ಪದ ಭಜಿಸದೆ ಹೋದೆ ಪಾತಕವೆಳಿಸದೆ ಸೀತಾ ರಮಣ ಜಗನ್ನಾಥ ವಿಠಲನಲ್ಲಿ ಗೀತಾಮೃತ ಉಳಿಸು ವಂದಿಪೆ ನಮ್ಮ ಮುತ್ತು ಶಾರದೆ ಶರಚಂದಿರ ಬದನೆ ಶಾರದೆ ವಂದಿಪೆ ನಮ್ಮ ಮುತ್ತು ಶಾರದೆ ಇಂದಿವರಾಶಿಷತಾನಂದನ ಪ್ರಿಯ ದೇವಿ ಇಂದಿವರಾಶಿಷತಾನಂದನ
ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ಆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ಆ
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಪೇಳುವೆನಯ್ಯ ಬರಿದೆ ಮಾತೆ ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಿ
ಆಲಿಯು ಕರೆದರೆ ಆದಿಮೂಲ ಬಂದಂತೆ ಅಜಾಮಿಳನು ಕರೆದರೆ ನಾರಾಯಣ ಬಂದಂತೆ ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದಂತೆ ಸಭೆಯಲ್ಲಿ ದ್ರೌಪದಿ ಕರೆದರೆ ಸಭೆಯಲ್ಲಿ ದ್ರೌಪದಿ ಕರೆದರೆ ಶ್ರೀಕೃಷ್ಣ ಬಂದಂತೆ ನಿನ್ನ ದಾಸರ ದಾಸನು ನಾ ಕರೆದರೆ ಎನ್ನ ಪಾಲಿಸಬೇಕು ಪುರಂದರ ವಿಠಲ ನಿನ್ನ ದಾಸರ ದಾಸನು ನಾ ಕರೆದರೆ ಎನ್ನ ಪಾಲಿಸಬೇಕು ಪುರಂದರ ವಿಠಲ ಪುರಂದರ ವಿಠಲ ಯಮನೆಲ್ಲಿ ಕಾಣಲೆಂದು ಹೇಳಬೇಡ ಯಮನೆಲ್ಲಿ ಕಾಣಲೆಂದು ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ಯಮನೆಲ್ಲಿ ಕಾಣಲೆಂದು ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ನಂಬಿದ ವಿಭೀಷಣಗೆ ರಾಮನಾದ ನಂಬಿದ ವಿಭೀಷಣಗೆ ರಾಮನಾದ ನಂಬದಿದ್ದ ರಾವಣಗೆ ಯಮನಾದ ನಂಬಿದ ವಿಭೀಷಣಗೆ ರಾಮನಾದ ನಂಬದಿದ್ದ ರಾವಣಗೆ ಯಮನಾದ ಯಮನೆಲ್ಲಿ ಕಾಣನೆಂದು ಹೇಳಬೇಡ ಯಮನೇ ಶ್ರೀರಾಮನು ಸಂದೇಹ ಬೇಡ ಯಮನೆಲ್ಲಿ ಕಾಣನೆಂದು ಹೇಳಬೇಡ ನಂಬಿದ ಅರ್ಜುನಗೆ ಮಿತ್ರನಾದ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ನಂಬಿದ ಅರ್ಜುನಗೆ ಮಿತ್ರನಾದ ನಂಬದಿದ್ದ ದುರ್ಯೋಧನಗೆ ಶತ್ರುವಾದ ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬಿದ ಪ್ರಹ್ಲಾದನಿಗೆ ಹರಿಯಾದ ನಂಬದಿದ್ದ ಹಿರಣ್ಯ
ಭೃತ್ಯನಾದ ನಂಬದಿದ್ದ ಕಂಸನಿಗೆ ಶತ್ರುವಾದ ನಂಬಿದ ಉಗ್ರಸೇನಗೆ ಭೃತ್ಯನಾದ ನಂಬದಿದ್ದ ಕಂಸನಿಗೆ ಶತ್ರುವಾದ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣ ಕೃಷ್ಣ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣ ದೇವನ ನಂಬಿಕೊಳ್ಳಿ ಬೇಗ ಶ್ರೀ ಕೃಷ್ಣ ದೇವನ ಕೊಂಬು ಚಕ್ರಧಾರಿ ಶ್ರೀ ಪುರಂದರ ವಿಠಲ ಕೊಂಬು ಚಕ್ರಧಾರಿ ಶ್ರೀ ಪುರಂದರ ವಿಠಲ ಯಮನೆಲ್ಲಿ ಕಾಣನೆಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹಬೇಡ ಯಮನೆಲ್ಲಿ ಕಾಣನೆಂದು ಹೇಳಬೇಡ ಯಮನೆ ಶ್ರೀರಾಮನು ಸಂದೇಹಬೇಡ ಯಮನೆ ಶ್ರೀರಾಮನು ಸಂದೇಹಬೇಡ ಯಮನೆ ಶ್ರೀರಾಮನು ಹೇಗೆ ಹೇಗೆ ನೀ ದಾಸನಾದೆ ಹೇ ಪ್ರಾಣಿ 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 ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು ಹೇಗೆ ನೀ ದಾಸನಾದೆ ಹೀಗೆ ಸಂಸಾರದೊಳು ಮಂಗಲಂತೆ ಭವ ಅಂಗವ ಪಡುವವನು ಹೇಗೆ 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 ನೀ ದಾಸನಾದೆ ಹೇ ಪ್ರಾಣಿ ಹೇಗೆ ನೀ ದಾಸನಾದೆ
ಮಾಡಿಕೊಂಡು ತುಂಬ ಪಾಪ ಒಳಗೆ ಹಂಬಲಿಸಿದರಿನ್ನೋ ಬೆಂಬಲ ಕಾರುಂಟು ಡಂಭವ ಮಾಡಿಕೊಂಡು ತುಂಬ ಪಾಪ ಒಳಗೆ ಹಂಬಲಿಸಿದರಿನ್ನೋ ಬೆಂಬಲ ಕಾರುಂಟು ಭೋಗಿ ಶಯನನ ಪದ ರಾಗದಿ ಭಜಿಸದೆ ಭೋಗಿ ಶಯನನ ಪದ ರಾಗದಿ ಭಜಿಸದೆ ಭೋಗಿ ಶಯನನ ಪದ ರಾಗದಿ ಭಜಿಸದೆ ಕಾಗಿ ನೆಲೆಯಾದಿ ಕೇಶವನ ದಾಸ ನೀನು ಕಾಗಿ ನೆಲೆಯಾದಿ ಕೇಶವನ ದಾಸ ನೀನು ಕಾಗಿ ನೆಲೆಯಾದಿ ಕೇಶವನ ದಾಸ ನೀನು ಹೇಗೆ ಹೇಗೆ ನೀ ದಾಸನಾದೆ ಹೇ ಪ್ರಾಣಿ ಹೇಗೆ ನೀ ದಾಸನಾದೆ ಹೇಗೆ ನೀ ದಾಸನಾದೆ ಹೇ ಪ್ರಾಣಿ ಹೇಗೆ ನೀ ದಾಸನಾದೆ ಹೇಗೆ ನೀ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ 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 ಎಂದು ಗೋವಿಂದನ ನೆನೆ ಇರೋ ಗೋವಿಂದ ಗೋವಿಂದ ಎಂದು ಗೋವಿಂದನ ನೆನೆ ಇರೋ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಕೇಶವನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳೋ ಗುಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಾಧವನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದನ ದಯದಿಂದ ಘೋರ ದುರಿತ ನಾಶವು ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಧುಸೂದನನ ಧ್ಯಾನದಿಂದ ಅತಿಶಯವು ಇಹುದೋ ಗುಬ್ಬಿಯಾಳೋ ಗುಬ್ಬಿಯಾಳೋ ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹಲೋ ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಮನ ದೇವರು ನಮಗೆ ವರಗಳ ಕೊಡುವರು ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಶ್ರೀಧರ
ನೆನೆ ಧರಿಸಿರಿ ನಮಗೆ ಒಲಿವನು ಗುಬ್ಬಿಯಾಳೋ ಗುಬ್ಬಿಯಾಳೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶುದ್ಧವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನೋ ಗುಬ್ಬಿಯಾಳೋ ಗುಬ್ಬಿಯಾಳೋ ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಸಂಕರ್ಷಣನ ಧ್ಯಾನದಿಂದ ಸಂತಾನ ಅಭಿವೃದ್ಧಿಯು ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶ ಉದ್ಧಾರವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಪ್ರದ್ಯುಮ್ನನ ನೆನೆದರೆ ಭೂಪ್ರದಕ್ಷಿಣೆ ಫಲವು ಗುಬ್ಬಿಯಾಳೋ ಗುಬ್ಬಿಯಾಳೋ ಅನಿರುದ್ಧನ ಸೇವಿಸೆ ಪುನೀತರಾದೆವೋ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಪಾಡುವಗೆ ಇಹ ಪರ ಸಂತತವು ಗುಬ್ಬಿಯಾಳೋ ಗುಬ್ಬಿಯಾಳೋ ಧರಣಿಯೋಳು ಅಚಾನಕ ತಾರಕವಾಗಿ ಹನೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಹಯವದನ ಪಾದಜ್ಞಾನ ಮರೆಯದೆ ನೀನೆ ಮನವೇ ಗುಬ್ಬಿಯಾಳೋ ಗುಬ್ಬಿಯಾಳೋ ನಮ್ಮ ಹಯವದನನ ಪಾದವೇ ನಿತ್ಯ ಮನವೇ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ 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 ಎಂದು ಗೋವಿಂದನ ನೆನೆ ಇರೋ ಗೋವಿಂದ ಗೋವಿಂದ ಎಂದು ಗೋವಿಂದನ ನೆನೆ ಇರೋ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗುಬ್ಬಿಯಾಳೋ ಗೋವಿಂದ 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 ಭಕ್ತಿಗಾನ ಸಿಂಚನದ ಕೊನೆಯ ಹಾಡು ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲಾ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲಾ
ಮಾಡುವೆಯೇನು ತಿರಲು ಭಾವಶುದ್ಧಿಯಲ್ಲಿಟ್ಟು ತನ್ನ ಭಾಕುತಾರ ಪೊರೆವ ಭಾವಶುದ್ಧಿಯಲ್ಲಿಟ್ಟು ತನ್ನ ಭಾಕುತಾರ ಪೊರೆವ ದೇವ ಸಿರಿ ಪುರಂದರ ವಿಠಲನೆ ರಘುರಾಮ ದೇವ ಸಿರಿ ಪುರಂದರ ವಿಠಲನೆ ರಘುರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸುರ ಶರಣ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸುರ ಶರಣ ಬಾಲ ಜಾನಕಿ ಲೋಲ ಜಾನಕಿ ಲೋಲ ಜಾನಕಿ ಲೋಲ. ಇದು ದೀಪಾವಳಿ ಹಬ್ಬದ ಸುಸಂದರ್ಭದಲ್ಲಿ ಗೂಡು ದೀಪ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹಾಗೂ ಈ ಒಂದು ವೇದಿಕೆಯಲ್ಲಿ ಈಗ ತಾನೇ ಭಕ್ತಿಗಾನ ಸಿಂಚನ ಸುಮಧುರ ಕಂಠದಲ್ಲಿ ಭಕ್ತಿಗಾನ ಮೂಡಿ ಬಂದಿತು. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಕಲಾವಿದರಿಗೂ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ದೂರದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈಗ ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದ ಸಭಾ ವೇದಿಕೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೂರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆಸನಗಳಲ್ಲಿ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ದೀಪಾವಳಿ ಸಂಭ್ರಮದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದಯವಿಟ್ಟು ಕೆಲವು ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಲಿಕ್ಕೆ ಶ್ರೀಪತಿ ಭಟ್ರು ಆಗಮಿಸಿದ್ದಾರೆ, ವಿವೇಕಾಳವರು ಇದ್ದಾರೆ, ಸುದರ್ಶನ್ ಎಂರವರು, ಬಿಂದ್ಯಾ ಶರತ್ ಶೆಟ್ಟಿ ಅವರು, ಗುರುಪ್ರಸಾದ್ ಹೊಳ್ಳ, KP ಜಗದೀಶ್ ಅಧಿಕಾರಿ, KR ಪಂಡಿತ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ದಯವಿಟ್ಟು ದೂರದಲ್ಲಿರ್ತಕ್ಕಂಥವರು ಹತ್ತಿರ ಬಂದು ಸೇರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಮುಂದುವರಿಸಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಿಮ್ಮೆಲ್ಲರನ್ನ ಜವಣಿ ಬೆದ್ರ ಸಂಘಟನೆ ಸದಸ್ಯರು ಮುಂಭಾಗಕ್ಕೆ ಕರೆಸಿಕೊಳ್ಬೇಕು. ದಯವಿಟ್ಟು ಫಲಹಾರವನ್ನು ಸ್ವೀಕಾರ ಮಾಡಿದಂಥವ್ರು ಎಲ್ಲರೂ ಮುಂಭಾಗಕ್ಕೆ ಬಂದು ತಮ್ಮ ತಮ್ಮ ಆಸನದಲ್ಲಿ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಹಾಲ್ ಹಾಲ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಶ್ರೀ ಗೋಪಾಲಕೃಷ್ಣ ದೇವರಿಗೆ ವಂದಿಸುತ್ತಾ, ಜವನರ ಬೆದ್ರ ಇದರ ಆಶ್ರಯದಲ್ಲಿ ನಡೆಯುವಂತಹ ಈ ಒಂದು ದೀಪಾವಳಿ ಸಂಭ್ರಮ ಕಾರ್ಯಕ್ರಮಕ್ಕೆ ಈಗ ತಾನೇ ನೀವೆಲ್ಲರೂ ಬಂದು ಸೇರಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ರಂಗೋಲಿ ಸ್ಪರ್ಧೆ ಹಾಗೂ ಗೂಡುದೀಪ ಸ್ಪರ್ಧೆಗಳು ನಡೀತಾ ಇವೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಈಗ ತಾನೇ ಭಕ್ತಿಗಾನ ಸಿಂಚನ ಕಾರ್ಯಕ್ರಮವು ಸಹ ನಡೆದುಕೊಂಡು ಬಂದಿದ್ದು, ಈಗ ತಾನೇ ಅತಿಥಿ ಗಣ್ಯರೆಲ್ಲರೂ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮದ ಯೋಧನವನ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ವಿವಿಧ ಜನರನ್ನು ಗುರುತಿಸುವಂತಹ ಕೆಲಸ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆದಂತಹ ಈ ಒಂದು ವೇದಿಕೆಯನ್ನು ಅಲಂಕರಿಸಲಿಕ್ಕಂತ ನಮ್ಮ ಅತಿಥಿ ಗಣ್ಯರನ್ನ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಮರ್ಕೋಟೆರವರು ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳಲು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸುದರ್ಶನ್ ಎಂರವರು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೆ ಉದ್ಯಮಿಗಳು ಆಗಿರ್ತಕ್ಕಂತಹ ಶ್ರೀಪತಿ ಭಟ್ರವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ ವಿವೇಕ್ ಆಳ್ವಾರ್ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೂ ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಗಳಲ್ಲ ಗುರುಪ್ರಸಾದ್ ಹೊಳ್ಳರವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ KP ಜಗದೀಶ್ ಅಧಿಕಾರಿಯವರನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ KR ಪಂಡಿತ್ ರವರನ್ನ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ ಬಿಂದಿಯ ಶರತ್ ಶೆಟ್ಟಿರವರನ್ನ ಈ ಒಂದು ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಟ್ರಸ್ಟಿನ ಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಅಮರ್ಕೋಟೆರವರು ಇವರನ್ನ ವೇದಿಕೆಗೆ ಜವನರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರಿ ಇದರ ವತಿಯಿಂದ ನಡೆದಂತಹ 7ನೇ ವರ್ಷದ ದೀಪಾವಳಿ ಸಂಭ್ರಮದ ವೇದಿಕೆಯಲ್ಲಿ ಅತಿಥಿ ಗಣ್ಯರು ಅಭ್ಯಾಗತರಾಗಿದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನ ಈ ಒಂದು ಟ್ರಸ್ಟಿನ ಪ್ರಥಮ್ ಬನ್ನಡ್ಕರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಭಕ್ತಿ ಸುಗುಪಿನ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗಜಮುಖನೆ ಸಿದ್ಧಿದಾಯಕಗೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕಗೆ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವದೇವಗೆ ಶರಣು. ತ್ರಿಜಗವಂದಿತನಾದ ದೇವದೇವಗೆ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಸು ಶರಣು. ಗಜಮುಖನೆ ಸಿದ್ಧಿದಾಯಕಗೆ ವಂದಿಪೆ ಶರಣು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನೆಟ್ಟು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನೆಟ್ಟು. ಇಂದಿರೇಶನ ಪಾದ ವಂದಿಪತೆರದಿ. ಸುಂದರಾಂಗನೆ ಪದದ್ವಂದ್ವ ಕೆರಗುವೆ ನಿನ್ನ. ಸುಂದರಾಂಗನೆ ಪದದ್ವಂದ್ವ ಕೆರಗುವೆ ನಿನ್ನ. ಸಂದೇಹ ಮಾಡದಲೆ
ಬಂದು ಕರುಣೆ ಕೊಡೋ ಗಜಮುಖನೆ ಸಿದ್ಧಿದಾಯಕಗೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕಗೆ ಸಿದ್ಧಿದಾಯಕಗೆ ವಂದಿಪೆ ಶರಣು. ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಈ ಒಂದು ಶುಭ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ದೃಷ್ಟಿ ಹಾಗೂ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ನಮ್ಮ ಮುಂದೆ ಪ್ರಸ್ತಾವಿಕವಾಗಿ ಹಾಗೂ ಬಂದಿರತಕ್ಕಂಥ ಅತಿಥಿಗಣರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಅಮರ್ಕೋಟೆರವರು. ಶ್ರೀ ಗುರುಭ್ಯೋ ನಮಃ. ಸಾನ್ನಿಧ್ಯದ ದೇವತೆಯಾದಂಥ ಶ್ರೀ ಗೋಪಾಲಕೃಷ್ಣ ದೇವರನ್ನು ನೆನವರಿಕೆ ಮಾಡುತ್ತಾ ಎಲ್ಲರೂ ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಈ ಕಾರ್ತಿಕ ಮಾಸದ ಶುಭಾಶಯಗಳನ್ನು ಅರ್ಪಿಸ್ತಾ ಇವತ್ತು 7ನೇ ವರ್ಷದ ದೀಪಾವಳಿ ಸಂಭ್ರಮವನ್ನು ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ನಾವು ಏರ್ಪಾಡು ಮಾಡಿ ಮಳೆ ಇದ್ದರೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ದೀಪಾವಳಿಯ ಸಂಭ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಇದೊಂದು ವಿಶಿಷ್ಟವಾದಂಥ ಆಚರಣೆಯನ್ನು ನಾವು 7 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು. ಎಲ್ಲರೂ 2 ವರ್ಷದಿಂದ ಗೋಪಾಲಕೃಷ್ಣದಲ್ಲಿ ದೇವಸ್ಥಾನ ನಡೀತಿದೆ, ಇದು 7 ವರ್ಷ ಹೇಗೆ ಅಂತ ಭಾವಿಸ್ಬೋದು. ಜವಣೇರ್ಬೆದ್ರ ಸಂಸ್ಥೆ ಪ್ರಾರಂಭ ಆದ ವರ್ಷದಿಂದನೂ ಕೂಡ ಯೋಧರ ಮನೆಯಲ್ಲಿ ದೀಪಾವಳಿ ಸಂಭ್ರಮವನ್ನು ನಾವು ಆಚರಣೆಯನ್ನು ಪ್ರಾರಂಭ ಮಾಡಿದ್ದು. ದೀಪಾವಳಿಯ ಸಂದರ್ಭದಲ್ಲಿ ನಾವೆಲ್ಲರೂ ಸಂಭ್ರಮವನ್ನು ಆಚರಿಸ್ತೇವೆ, ಆದರೆ ಯೋಧರು ನಮ್ಮ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರು ಇವತ್ತು ಬರಲಿಕ್ಕೆ ಆಗದಿದ್ದರೂ ಕೂಡ ಅವರ ಮನೆಯಲ್ಲಿ ಅವರ ಹೆತ್ತವರ ಜೊತೆ ದೀಪಾವಳಿನ ಆಚರಣೆ ಮಾಡುವಂಥ ಸಂಪ್ರದಾಯವನ್ನು ಜವಣೇರ್ಬೆದ್ರ ಕಳೆದ 7 ವರ್ಷದಿಂದ ಪ್ರಾರಂಭ ಮಾಡಿತ್ತು. ಅಂತೆಯೇ 5 ವರ್ಷಗಳ ನಂತರ ದೇವಸ್ಥಾನದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಹೇಳಬೇಕಾದ್ರೆ ಮೂಡುಬಿದ್ರೆಯಲ್ಲಿ ಈ ಗೂಡುದೀಪ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ದೇವಸ್ಥಾನಕ್ಕೆ ಮೆರುಗು ಕೊಡ್ಬೋದು ಹೇಳುವ ದೃಷ್ಟಿಯಲ್ಲಿ ಯೋಧ ನಮನ ಜೊತೆಗೆ ಈ 2 ಕಾರ್ಯಕ್ರಮ ಜೊತೆಗೆ ಭಕ್ತಿಗಾನ ಸಿಂಚನ ಅಂತ ಹೇಳುವಂಥ ಕಾರ್ಯಕ್ರಮ ಇಲ್ಲಿ ಒಂದು ನಾವು ಆಯೋಜಿಸ್ತಾ ಬಂದೆವು. ಇತಿಹಾಸ ಬಹಳಷ್ಟಿದೆ ಈ ದೇಗುಲಕ್ಕೆ. ಮೂಡಬಿದ್ರೆಯ ಪ್ರಧಾನ ಕೇಂದ್ರ ಬಿಂದಾಗಿದ್ದಂತಹ ಈ ದೇಗುಲ ಕಳೆದ 1,000 ವರ್ಷದ ಇತಿಹಾಸ ಇರುವ ದೇವಸ್ಥಾನ ಹಾಗೂ ಮೂಡಬಿದ್ರೆಯ ಮೊಸರು ಕುಡಿಕೆ ಉತ್ಸವಕ್ಕೆ 108 ವರ್ಷ ಈ ವರ್ಷ ಆದದ್ದು. ನಾನು ಪದೇ ಹೇಳ್ತೇನೆ, ಮೂಡುಬಿದ್ರೆಯ ವೈಭವವೇ ಮೊಸರು ಕುಡಿಕೆ ಉತ್ಸವ. ಹಿಂದಿನ ಕಾಲದಿಂದಲೂ ಯಾವುದಾದ್ರೂ ಒಂದು ಉತ್ಸವ, ದೊಡ್ಡ ಉತ್ಸವ ಆಗಿದೆ ಅಂತಾದರೆ ಯಾರು ಹಿರಿಯರ ಹತ್ರ ಕೇಳಿದ್ರು, 60 ವರ್ಷ 70 ವರ್ಷದ ಹಿರಿಯರ ಹತ್ರ ಕೇಳಿದರೆ ಅದು ಮೊಸರು ಕುಡಿಕೆ ಉತ್ಸವ. ಮೂಡುಬಿದ್ರೆಯಲ್ಲಿ ಹುಲಿವೇಷ ಪ್ರಾರಂಭ ಆದ ಉತ್ಸವ ಯಾವುದು ಕೇಳಿದರೆ ಅದು ಮೊಸರು ಕುಡಿಕೆ ಉತ್ಸವ. ವೇಷಗಳನ್ನು ನೋಡುವಂಥ ಉತ್ಸವ ಯಾವುದಾದ್ರೆ ಅದು ಮೊಸರು ಕುಡಿಕೆ ಉತ್ಸವ. ಅದು ಎಲ್ಲಿಯ ಉತ್ಸವ ಅಂತ ಯಾರಿಗೂ ಗೊತ್ತಿಲ್ಲ. ಆ ಉತ್ಸವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಉತ್ಸವ. ಈ ದೇವಸ್ಥಾನದಿಂದನೇ ಮೃಣ್ಮಯ ಮೂರ್ತಿಯ ಪ್ರತಿಷ್ಠೆಯಾಗಿ ಈ ದೇವಸ್ಥಾನದಿಂದ ಪೇಟೆಯ ಸವಾರಿ ಮಾಡಿ ಪೇಟೆಯಲ್ಲಿ ಕೃಷ್ಣ ಮೃಣ್ಮಯ ಮಡಿಕೆಗಳನ್ನು ಹೊಡಿತಾ ಇಲ್ಲಿ ಬಂದು ಮತ್ತೆ ಜಲಸ್ತಂಭನ ಆಗುವಂಥ ಒಂದು ಬಹಳ ದೊಡ್ಡ ಉತ್ಸವ ಮೂಡಬಿದ್ರೆಯ ಉತ್ಸವ. ಆ ಉತ್ಸವ ಮೂಡಬಿದ್ರೆಯ ದೇವಸ್ಥಾನದ ಉತ್ಸವ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಜನರಿಗೆ ಕಾಳಜಿ ಬರಬೇಕು. ಮೂಡಬಿದ್ರೆ ಜನತೆ ಈ ದೇವಸ್ಥಾನ ಹಾಗೆ ಈ ದೇವರ ಸಂಪರ್ಕ ಹೊಂದಬೇಕು ಹೇಳುವಂಥ ನಿಟ್ಟಿನಲ್ಲಿ ಅಳಿಸಿ ಹೋಗಿದ್ದಂಥ ಇತಿಹಾಸ ಮತ್ತೆ ಸ್ಥಾಪನೆ ಆಗಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಹಲವಾರು ವರ್ಷದಿಂದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅದು ಸ್ವಚ್ಛತಾ ಅಭಿಯಾನ ಆಗಲಿ,
10,000 ಯೂನಿಟ್ಗಿಂತ ಜಾಸ್ತಿ ರಕ್ತದಾನದ ಸೇವೆಗಳನ್ನು ತುರ್ತು ಸ್ಥಿತಿಗಳಲ್ಲಿ ತಲುಪಿಸಿಕೊಂಡಂಥ ಸೇವೆಗಳಾಗಲಿ, ಬೇರೆ ಬೇರೆ ಸಮಾಜದ ಪ್ರಕೃತಿಯ ಚಿಂತನೆಯುಳ್ಳ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ತಮ್ಮೆಲ್ಲರ ಬೆಂಬಲದಿಂದ ನಾವು ಮಾಡ್ತಾ ಬಂದೆವು. ತಮ್ಮ ಹಾಗೂ ನಮ್ಮ ಸಂಘಟನೆದ ಸದಸ್ಯರ ಬೆಂಬಲ ಇಲ್ಲದಿದ್ದರೆ ಇದು ಆಗ್ತಾ ಇರಲಿಲ್ಲ. ಇವತ್ತು ಈ ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ನಮ್ಮ ಮೂಡುಬಿದ್ರೆಯವರ ಎಲ್ಲರ ಕರ್ತವ್ಯ. ಇಲ್ಲಿಯ ಇತಿಹಾಸವನ್ನು ನಾವು ಉಳಿಸಬೇಕು. ಇತಿಹಾಸ ನಮ್ಮ ಯುವಕರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ಮೂಡುಬಿದ್ರೆ ವೈಭವ ಅಂದು ಹೇಗಿತ್ತು, ಈಗ ಹೇಗಿದೆ, ಮತ್ತೆ ಹೇಗಿರಬೇಕು ಹೇಳುವಂಥ ಚಿಂತನೆ ನಮ್ಮೆಲ್ಲರಿಗೂ ಇರಬೇಕು ಹೇಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ನಾವು ಮಾಡಿದ್ದೇವೆ. ಇವತ್ತು ಸ್ವಲ್ಪ ಮಳೆಯಿಂದ ಸಂಖ್ಯೆ ಕಮ್ಮಿಯಾಗಿರ್ಬೋದು, ಆದರೆ ಖುಷಿ ಏನಂತ ಹೇಳಿದರೆ ಈ ಸಂದರ್ಭದಲ್ಲೂ ಕೂಡ ತಮ್ಮ ತಮ್ಮ ಗೂಡು ದೀಪಗಳನ್ನು ಅಥವಾ ರಂಗೋಲಿಯನ್ನು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ತಾವು ಬಂದಿದ್ದೀರಿ. ಈ ಎಲ್ಲ ಸ್ಪರ್ಧಾಳುಗಳಿಗೂ ಅನಂತ ವಂದನೆಗಳನ್ನು ನಾನು ಸಮರ್ಪಿಸ್ತೇನೆ. ಯಾಕಂದರೆ ನೀವಿಲ್ಲದಿದ್ದರೆ ಈ ಕಾರ್ಯಕ್ರಮ ಯಶಸ್ಸಲ್ಲ. ಹಾಗಾಗಿ ಇದಿಷ್ಟು ವಿಷಯಗಳನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ನಾನು ಹೇಳುತ್ತಾ ನಮ್ಮ ಸಂಘಟನೆ ಸದಸ್ಯರನ್ನು ಅವರನ್ನು ನೆನಪಿಸ್ತೇನೆ. ಅವರಿಲ್ಲದೆ ಈ ಕಾರ್ಯಕ್ರಮ ಆಗಲಿಕ್ಕೆ ಅಥವಾ ನಮ್ಮ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆ ನಿಂತಂಥ ಎಲ್ಲ ಕಾರ್ಯಕರ್ತರಿಗೂ ಶ್ರಮಿಸುವಂಥ ಎಲ್ಲರಿಗೂ ಯಾರ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ರೀತಿಯಲ್ಲಿ ಅವರ ಸೇವೆ ಇದಕ್ಕೆ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಜೊತೆ ಯಾವತ್ತೂ ನಿಲ್ಲುವಂತಹ ಖ್ಯಾತಿ ಉದ್ಯಮಿ ಶ್ರೀಪತಿ ಭಟ್ರಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಇವತ್ತಿನ ದೀಪಾವಳಿ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಂಘಟನೆಯ ಕಾರ್ಯದರ್ಶಿಯಾಗಿ ದಿನೇಶ್ ನಾಯಕ್ರಿದ್ದಾರೆ, ಅವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಹಿರಿಯರಾದಂತಹ KR ಪಂಡಿತರಿದ್ದಾರೆ, ಖ್ಯಾತ ವಕೀಲರು. ನಾನು ಅವರನ್ನು ಪ್ರತಿ ಸತಿ ಗುರು ಅಂತ ಯಾವಾಗಲೂ ಕರಿತೇನೆ. ಆದರೆ ಅವರು ಗುರು ಇಗರ್ಜಿಯಲ್ಲಿ ಇರುವುದಂತೇಳಿ ತಮಾಷೆಯಲ್ಲಿ ಯಾವತ್ತೂ ನನಗೆ ಹೇಳುವಂಥದ್ದಿದೆ. ತುಂಬ ಪ್ರಬುದ್ಧರಾದರೂ ಕೂಡ ಹಾಸ್ಯದಲ್ಲಿ ನಮ್ಮ ಎಲ್ಲರ ಜೊತೆ ಯುವಕರಂತೆ ಇರುವಂತಹ KR ಪಂಡಿತರು, ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಅವರಿಗೆ ನಮ್ಮ ತಂಡದ ಸಂದೀಪ್ ದರೆಗುಡ್ಡೆ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವಜನ ಸಬಲೀಕರಣ ಪ್ರಮುಖ ಆದಂಥ ಸಂದೀಪ್ ಅವರು. ನಮ್ಮ ಜೊತೆ ನನ್ನ ಸೀನಿಯರ್, ಶಾಲೆಯಲ್ಲಿ ನನ್ನ ಜೊತೆ ನಮ್ಮ ಸೀನಿಯರ್ ಆಗಿದ್ದಂಥವರು, ಈಗ ಆಳ್ವಾಸ್ ವಿದ್ಯಾಸಂಸ್ಥೆಯ ನಿರ್ದೇಶಕರು, ನಮ್ಮ ಮಿತ್ರರು. ಇವತ್ತಿಗೂ ತಮಾಷೆ ಮಾಡ್ತಾ ಇರ್ತಾರೆ. ಆಚೆ ಈಚೆ ಬರಬೇಕಾದ್ರೆ ನನಗೆ ಬೇರೆ ಬೇರೆ ಹೆಸರಿನಲ್ಲಿ ತಮಾಷೆ ಮಾಡುವವರು ಹಾಗೂ ನಮ್ಮ ಎಲ್ಲ ಯುವಕರಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ನಮ್ಮ ಈ ತಂಡಕ್ಕೆ ಕೊಡ್ತಾ ಅವರಿಗೂ ನೀವು ಮಾಡಿ ಅಂತ ಹೇಳುವಂಥ ಒಂದು ಬೂಸ್ಟನ್ನು ಯಾವತ್ತೂ ನೀಡ್ತಾ ಇರುವಂತಹ ವಿವೇಕ್ ಆಳ್ವರು ಇದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ನಮ್ಮ ತಂಡದ ಟ್ರಸ್ಟಿಯಾದಂಥ ರಂಜಿತ್ ಶೆಟ್ಟಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜಕೀಯ, ಮೂಡಬಿದ್ರೆ ರಾಜಕೀಯ ಹೇಳಬೇಕಾದ್ರೆ ಒಂದು ದೊಡ್ಡ ಹೆಸರು ಕೇಳುವಂಥದ್ದು ಜಗದೀಶ್ ಅಧಿಕಾರಿ ಅವರು. ಅಧಿಕಾರ ಇಲ್ಲದಿದ್ದರೂ ಕೂಡ ಅಧಿಕಾರಿಯಾಗಿ ಮೆರೆಯುವಂತಹ ನಮ್ಮ ಎಲ್ಲರ ಗುರು, ನಮಗೆ ಮಾರ್ಗದರ್ಶಕರು ಹಾಗೂ ಎಲ್ಲರಿಗೂ ಹಸನ್ಮುಖಿಯಾಗಿ ಪ್ರೋತ್ಸಾಹ ನೀಡುವಂತಹ ಶ್ರೀ KP ಜಗದೀಶ್ ಅಧಿಕಾರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಸಂಘಟನೆಯ ರಕ್ತನಿಧಿಯ ಸಂಚಾಲಕರಾದಂತಹ ಮನು ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮ
ಧಾರ್ಮಿಕ ಕ್ಷೇತ್ರದಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಇಡೀ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿ ಹೆಸರು ಮಾಡಿದಂತಹ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಹೆಸರನ್ನು ಮಾಡಿದಂತಹ ನಮ್ಮ ಮಿತ್ರರು, ನಮ್ಮ ಮಾರ್ಗದರ್ಶಕರು ಶ್ರೀ ಸುದರ್ಶನ್ ಎಂ ಅವರಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಮ್ಮ ತಂಡದ ಸಂಘಟನೆಯ ಸಂಚಾಲಕರಾದಂಥ ನಾರಾಯಣ್ ಪದುಮಲೆ ಅವರು ಇವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಗೌರವಾನ್ವಿತರು ನಮ್ಮ ಬಿಂದ್ಯಾ ಶರದ್ ಶೆಟ್ಟಿಯವರು. ಅವರು ಇನ್ನರ್ ವೀಲ್ನ ಅಧ್ಯಕ್ಷರು. ಅವರು ಅನೇಕ ಅವರ ಯಜಮಾನರು ನಮಗೆ ಈ ತಂಡಕ್ಕೆ ಯಾವತ್ತೂ ಸಹಕಾರ ನೀಡಿದಂಥವರು. ಅದರ ಜೊತೆಗೆ ಒಳ್ಳೆ ಈ ಒಂದು 3 ತಿಂಗಳಲ್ಲಿ ಒಂದು 150ರ ಅಧಿಕ ಒಳ್ಳೊಳ್ಳೆ ಸಮಾಜ ಸೇವೆಗಳನ್ನು ಮೂಡಬಿದ್ರೆ ಪರಿಸರದಲ್ಲಿ ಮಾಡಿದಂತಹ ಇನ್ನೂ 7-8 ತಿಂಗಳ ಅವರಿಗೆ ಅವಧಿ ಇದೆ. ಅದರಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಮಾಜಕ್ಕೆ ಕೆಲಸ ಮಾಡಿರುವಂಥ ಬಿಂದ್ಯಾ ಶರದ್ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘಟನೆಯ ಗೀತಾ ಆಚಾರ್ಯರವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೀತಾ ಆಚಾರ್ಯರು. ಸನ್ನಿಧಾನದ ಮುಕ್ತೇಶ್ವರರು ಶ್ರೀ ಗುರುಪ್ರಸಾದ್ ಹೊಳ್ಳ ಅವರು. ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ನಾವು ಮಾಡಬೇಕಂತಾದರೆ ನಮಗೆ ತುಂಬ ಪ್ರೋತ್ಸಾಹ ಹಾಗೂ ನೀವು ಇಲ್ಲಿ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ, ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಡುವವರು. ಹಾಗೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಂತ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸುವಂತಹ ಸ್ನೇಹಿತರಾಗಿ ಇರುವಂತಹ ಪ್ರಬುದ್ಧರು ಕೂಡ ಶ್ರೀ ಗುರುಪ್ರಸಾದ್ ಹೊಳ್ಳವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಅವರಿಗೆ ನಮ್ಮ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿಯಾದಂಥ ಗುರುಪ್ರಸಾದ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ವೇದಿಕೆ ಮುಂಭಾಗದಲ್ಲಿ ಭಾಳಷ್ಟು ಗಣ್ಯರಿದ್ದಾರೆ. ದಯಾನಂದ್ ಪೈಗಳಿದ್ದಾರೆ, ವಕೀಲರಾದಂಥ ಶರದ್ ಶೆಟ್ಟರಿದ್ದಾರೆ, ಕಿರಣ್ ಅವರಿದ್ದಾರೆ, ಮಣಿಕೋಟೆ ಬಾಗಿಲ್ ಅವರಿದ್ದಾರೆ, ಭಾಳಷ್ಟು ಜನ ನನ್ನ ಸ್ನೇಹಿತರುಗಳಿದ್ದಾರೆ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ಹಾಗೂ ನಮ್ಮ ಸಂಘಟನೆಯ ಸದಸ್ಯರುಗಳು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳುವಂತಹ ಯೋಧರ ಪೇರೆಂಟ್ಸ್ ಬಂದಿದ್ದಾರೆ. ಹಾಗೆ ಇವತ್ತು ಗೌರವವನ್ನು ಪಡ್ಕೊಳ್ಳುವಂತಹ 3 ಗೌರವಾನ್ವಿತರು ಬಂದಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಸೇರಿದಂತೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಈ ಒಂದು ದೇಶ ಪ್ರೇಮದ ಜೊತೆಗೆ ಧಾರ್ಮಿಕ ಚಿಂತನೆಯುಳ್ಳ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂದಂತಹ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಚೌನರಿಭದ್ರ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಮರ್ಕೋಟೆರವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಆತ್ಮೀಯದಂತಹ ಸ್ವಾಗತವನ್ನು ಬಯಸುತ್ತಾ ಈಗ ಕಾರ್ಯಕ್ರಮವನ್ನು ಅತಿಥಿಗಣ್ಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ದೀಪ ಪ್ರಜ್ವಲನೆ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ. ಚೌನರಿಭದ್ರ ಫೌಂಡೇಶನ್ ಟ್ರಸ್ಟ್ನ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ಉತ್ತಮವಾದಂತಹ ಸಮಾಜಮುಖಿ ಕೆಲಸಗಳು, ಅದರ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಮತ್ತಷ್ಟು ಮೆರುಗು ಬರಬೇಕು, ಮತ್ತಷ್ಟು ವಿವಿಧ ಕಾರ್ಯಕ್ರಮಗಳು ಸಮಾಜದ ಜೊತೆ ನಿಂತುಕೊಂಡು ಇವರು ಮಾಡಬೇಕು ಎಂಬ ದೃಷ್ಟಿಯಿಂದ ವೇದಿಕೆಯ ಮುಂಭಾಗದಲ್ಲಿ
ಎಲ್ಲ ಗೌರವಾನ್ವಿತರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜವಣೇರ್ ಬೆದ್ರ ಎಂಬ ಸಂಘಟನೆಯ ಹೆಸರು ನಾವು ಹೊಸದೇನು ಕೇಳಿದವರಲ್ಲ. ಬಹುತೇಕ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರು ಜವಣೇರ್ ಬೆದ್ರ ಸಂಘಟನೆಯ ಪ್ರತಿ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ನಿಮ್ಮ ಜೊತೆ ನಾವು ಇದ್ದೇವೆ ಎಂಬಂತಹ ಹೆಗ್ಗಳಿಕೆಯೊಂದಿಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಯಶಸ್ಸಿಗಾಗಿ ಸಹಕರಿಸುವಂತಹ ಎಲ್ಲ ಅತಿಥಿ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮ ಜೊತೆ ಆಗಿರ್ತಕ್ಕಂತಹದ್ದು ನಮ್ಮೆಲ್ಲರ ಒಂದು ಸುಯೋಗವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದ ಜೊತೆ ಆಗ್ತಾ ಇದ್ದಾರೆ ಒಬ್ಬ ಖ್ಯಾತ ನಿರೂಪಕರಾಗಿರ್ತಕ್ಕಂತಹ ದೀಕ್ಷಿತ್ ಅಣ್ಣಿಂಜಿರವರು. ಬಹುಶಃ ದಸ್ಕತ್ ಎಂಬ ಫಿಲ್ಮ್ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರನ್ನ ತೆರೆಯ ಮುಂಭಾಗದಲ್ಲಿ ನೋಡಿಕೊಂಡು ಅವರ ಪ್ರೋತ್ಸಾಹಕ್ಕೆ ಅವರ ಚಿತ್ರತಂಡಕ್ಕೆ ನಾವೆಲ್ಲರ ಆಶೀರ್ವಾದ ಬೇಕು. ಇವರನ್ನು ಈ ಸಂದರ್ಭದಲ್ಲಿ ಜವಣೇರ್ ಬೆದ್ರ ಟ್ರಸ್ಟ್ನ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ದೀಕ್ಷಿತ್ ಅಂಡಿಂಚೆ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಇದ್ದಂತಹ ಇನ್ನೋರ್ವರು ಪ್ರಮುಖರು, ನಮ್ಮೆಲ್ಲ ಯುವಕರ ಬೆನ್ನೆಲುಬಾಗಿರತಕ್ಕಂತಹ ಶ್ರೀಯುತ ಶರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಗುಲಾಬಿಯನ್ನು ಕೊಟ್ಟು ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಬನ್ನಡ್ಕದ ಶಾರದೋತ್ಸವದ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥವರು, ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮೆರಗನ್ನು ಹೊಂದು ಜನಸೇವೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಶ್ರೀಯುತ ದಯಾನಂದ್ ಪೈರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೂ ಗುಲಾಬಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಪಿಂಗಾರ ಕಲಾವಿದರು ಮೂಡಬಿದ್ರೆಯ ಮಣ್ಣನ ಹೆಸರನ್ನು ನಾಟಕ ರಂಗದಲ್ಲಿ ಮಿಂಚಿ ಮತ್ತೊಮ್ಮೆ ನಾಟಕ ರಂಗದ ಮೂಲಕ ನಮ್ಮೆಲ್ಲರ ಮೂಡಬಿದ್ರೆ ಹೆಮ್ಮೆಯನ್ನು ಪಸರಿಸಿದಂತಹ ಮಣಿ ಕೋಟೆ ಬಾಕಿಲ್ರವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಬಂದಿರತಕ್ಕಂತಹ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರನ್ನ, ವಿವಿಧ ಸಂಘಟನಾ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಎಲ್ಲ ಪ್ರಮುಖರನ್ನ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನಾಡಲು ಶ್ರೀಯುತ ಶ್ರೀಪತಿ ಭಟ್ರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಮಾಜದ ಬಂಧುಗಳೇ, ಭಗಿನಿಯರೇ, ವಿಶೇಷವಾಗಿ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ನಡೆಯುತ್ತಿರುವಂಥ ಈ ಒಂದು ದೀಪಾವಳಿಯ ಸಂಭ್ರಮದ ಪ್ರಯುಕ್ತ ನಡೆಯುತ್ತಿರುವಂಥ ಈ ಒಂದು ಹೊತ್ತಿನಲ್ಲಿ ನೆರೆದಂಥ ನಿಮಗೆಲ್ಲರಿಗೂ ಕೂಡ ಈ ವರ್ಷದ ವಿಶೇಷವಾದಂಥ ದೀಪಾವಳಿ ಉತ್ಸವ ನಡೀತಾ ಇದೆ. ನಿಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇತಿಹಾಸ ಪ್ರಸಿದ್ಧ ಮೂಡಬಿದ್ರಿ ಜೈನ ಕಾಶಿಯಲ್ಲಿ ನೂರಾರು ವರ್ಷಗಳಿಂದ ಹಲವಾರು ವೈವಿಧ್ಯ ಕಾರ್ಯಕ್ರಮಗಳ ಜೊತೆಗೆ ಗುರುತಿಸಿಕೊಂಡಿರುವಂಥ ಒಂದು ಪ್ರದೇಶ ಮೂಡಬಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಜೈನ ಕಾಶಿ ಎಂದು ಹೆಸರು ಪಡೆದಂಥ, ಖ್ಯಾತಿ ಪಡೆದಂಥ ಈ ಮೂಡಬಿದ್ರಿ ಇವತ್ತು ವಿದ್ಯಾಕಾಶಿಯಾಗಿ ಬೆಳೆಯುತ್ತಿರುವುದನ್ನು ನೋಡುವಾಗ ನಮಗೆಲ್ಲ ಹೆಮ್ಮೆ ಹಾಗೂ ಸಂತೋಷ ಆಗ್ತಾ ಇದೆ. ಮೂಡಬಿದ್ರೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ಅಲ್ಲಿ ಬಂದು ಎಲ್ಲರೂ ಸಹಕರಿಸುವುದನ್ನು ನೋಡ್ತಾ ಇರುವಾಗ ನಮಗೆಲ್ಲ ಭಾಳ ಸಂತೋಷ ಹಾಗೂ ಹೆಮ್ಮೆ ಕೂಡ ಆಗ್ತಾ ಇರ್ತದೆ. ಬಂಧುಗಳೇ, ಜವಣೇರ್ ಬೆದ್ರ ಎಂಬ ಒಂದು ಸಂಘಟನೆಯ ಮುಖಾಂತರ ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾಗಿ ಅವರು ಪ್ರಾರಂಭದಲ್ಲಿ ಸ್ವಚ್ಛ ಭಾರತದ ಕಲ್ಪನೆಯ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಜೊತೆಗೆ
ರಕ್ತದಾನದ ಶಿಬಿರ ಮುಖೇನ ಅದೆಷ್ಟೋ ಜನರಿಗೆ ಜೀವ ಉಳಿಸುವಂಥ ಬಹುದೊಡ್ಡ ಕೆಲಸ ಮಾಡಿದಂಥ ಜವನರ್ ಭದ್ರದ ತಂಡದ ಎಲ್ಲ ಯುವಕರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ಬಹಳ ಸುಂದರವಾದಂಥ ವಾತಾವರಣದಲ್ಲಿ ಯಾರಿಗೂ ಏನು ಯಾವುದೇ ರೀತಿಯ ಸೆಕೆ ಆಗದ ರೀತಿ ಒಳ್ಳೆಯ ತಂಪಾದಂಥ ವಾತಾವರಣದಲ್ಲಿ ಎ ಸಿ ಸಮೇತ ಅಗತ್ಯ ಅಲ್ಲ, ಯಾಕಂತೇಳಿದ್ರೆ ಅಷ್ಟು ಒಳ್ಳೆಯ ಮಳೆ ಬಂದಿದೆ. ಮಳೆ ಬಂದದ್ರಿಂದ ಜನ ಸ್ವಲ್ಪ ಕಡಿಮೆ ಅಂತ ಅಮರ್ ಕೋಟೆಯವರು ಹೇಳಿದರು. ಹಾಗೇನಿಲ್ಲ ಕೋಟೆಯವರೇ, ನಿಮ್ಮ ಎಲ್ಲ ಅಭಿಮಾನಿಗಳು ಎಲ್ಲ ಮಿತ್ರರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಜನಸಂಖ್ಯೆ ಇನ್ನೂ ಬರ್ತಾನೇ ಇದ್ದಾರೆ. ಇವತ್ತು ಯೋಧ ನಮನ, ಭಕ್ತಿಗಾನ ಸಿಂಚನ, ಗೂಡುದೀಪ ಸ್ಪರ್ಧೆ, ಹಾಗೆ ರಂಗೋಲಿ ಸ್ಪರ್ಧೆ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಸುಂದರವಾದಂಥ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ದೀಪಾವಳಿಯ ಸಂಭ್ರಮ ನಿಜವಾಗಿ ಇದು ಬಹಳೆಲ್ಲ ನಾವೆಲ್ಲ ಹೆಮ್ಮೆಯಿಂದ ಮೆಚ್ಚಿಕೊಳ್ಳುವಂಥ ಒಂದು ಉತ್ತಮವಾದಂಥ ಕೆಲಸ. ಬಹಳ ಪ್ರಾಮುಖ್ಯವಾದಂಥ ಕಾರ್ಯಕ್ರಮ ಅಂತ ಹೇಳಿದರೆ ಯೋಧ ನಮನ. ಬಂಧುಗಳೇ, ಈ ಸಂದರ್ಭದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂಥ ಕೆಲಸ ಅಂತ ನಾನು ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದ ಪ್ರಧಾನ ಸೇವಕರಾದಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು ಕಳೆದ 11 ವರ್ಷದಿಂದಲೂ ಕೂಡ ದೀಪಾವಳಿಯ ಸಂಭ್ರಮವನ್ನು ನಮ್ಮ ಯೋಧರ ಜೊತೆಗೆ ಮಾಡ್ತಾ ಇರೋದನ್ನು ನೀವೆಲ್ಲ ಕಂಡಿದ್ದೀರಿ. ಇದು ಇಡೀ ನಮ್ಮ ದೇಶ ಮೆಚ್ಚುವಂಥ ಒಂದು ಕೆಲಸ. ಅದೇ ಯೋಧ ನಮನವನ್ನು ಕಳೆದ 7 ವರ್ಷದಿಂದ ಮೂಡಬಿದ್ರಿಯ ಈ ಜವನರ್ ಬೆದ್ರ ತಂಡದವರು ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ನಡೆದಂಥ ಅಷ್ಟಮಿಯ ದಿವಸ ಈ ಭಾಗದ ಏನು ಆ ವಿಶೇಷವಾದಂಥ ಮೊಸರು ಕೊಡಿಕೆಯ ಉತ್ಸವ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೇ ವಿಶೇಷವಾದೊಂದು ಕಾರ್ಯಕ್ರಮವನ್ನು ಕೊಡುವ ಮುಖೇನ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಮೂಡಬಿದ್ರಿಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾಡಿದ್ದಾರೆ. ಕಳೆದ ವರ್ಷವೂ ಮಾಡಿದ್ದಾರೆ. ಈ ವರ್ಷವೂ ಅದಕ್ಕಿಂತಲೂ ಸ್ವಲ್ಪ ಉತ್ತಮ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಅಮರ್ ಕೋಟೆಯವರ ತಂಡ, ಅದು ಒಬ್ಬೊಬ್ಬರ ಹೆಸರನ್ನು ಹೇಳೋದಿಲ್ಲ, ನಾರಾಯಣ ಪಡುಮಲೆ ಇಂಥ ಎಲ್ಲರೂ ಕೂಡ ಎಲ್ಲ ಅವರ ತಂಡ ಭಾಳಷ್ಟು ಶ್ರಮಪಟ್ಟು ಮೂಡಬಿದ್ರಿಯ ಜನತೆಗೆ, ಇವತ್ತಿನ ಯುವಕರು ಕೂಡ ನಾವು ಯಾವುದೇ ರೀತಿಯ ಅಹಿತಕರ ಕಾರ್ಯಕ್ರಮಗಳನ್ನು ಕೊಡದೆ ಉತ್ತಮವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವ ಮುಖೇನ ಜನರಿಗೆ ಮನೋರಂಜನೆಯ ಜೊತೆಗೆ ಧಾರ್ಮಿಕ ಚಿಂತನೆಯನ್ನು ಮಾಡುವಂಥ ಕಾರ್ಯಕ್ರಮ ಕೊಡುವಲ್ಲಿ ಭಾಳಷ್ಟು ಕೆಲಸ ಮಾಡ್ತಾ ಇರೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಬಂಧುಗಳೇ, ಈ ಗೋಪಾಲಕೃಷ್ಣ ದೇವಸ್ಥಾನವು ಕೂಡ ಮೂಡಬಿದ್ರಿಯ ಕೃಷ್ಣ ಫ್ರೆಂಡ್ಸ್ ಸರ್ಕಲ್ ಎಂಬ ಒಂದು ಆ ಸಂಘಟನೆಯ ಮುಖಾಂತರ ಸುಮಾರು 6-7 ವರ್ಷಗಳ ಹಿಂದೆ ಅವರ ಒಂದು ಶ್ರಮದ ಜೊತೆಗೆ ಇಡೀ ಮೂಡಬಿದ್ರಿಯ ಜನತೆ ಸೇರಿಕೊಂಡು ಈ ದೇವಸ್ಥಾನವನ್ನು ಭಾಳ ಸುಂದರವಾಗಿ ಕಟ್ಟುವಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಬಹಳ ಒಂದು ಸುಂದರವಾದ ದೇವಸ್ಥಾನದಲ್ಲಿ ಅಮರಕೋಟೆಯವರ ಈ ಬೆದ್ರ ಏನು ಈ ತಂಡ ಇದೆ, ಜವಣೇರ್ ಬೆದ್ರ ತಂಡ, ಅವರ ಯುವಕರ ಒಂದು ಒಗ್ಗೂಡಿಕೆಯಿಂದ ಈ ದೇವಸ್ಥಾನದಲ್ಲಿ ಸತತ ಭಜನಾ ಕಾರ್ಯಕ್ರಮ, ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳು ಬರಬೇಕು ಎಂಬ ಒಂದು ಚಿಂತನೆಯ ಮುಖಾಂತರ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಇದಕ್ಕೆ ಈ ದೇವಸ್ಥಾನದ ಮುಕ್ತೇಶ್ವರರಾದಂಥ ಗುರುಪ್ರಸಾದ್ ಹೊಳ್ಳರವರು ಬಹಳಷ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಈ ಮೂಡಬಿದ್ರಿಯ ಯಾವುದೇ ಕಾರ್ಯಕ್ರಮವೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅಮರಕೋಟೆಯವರ ಸನ್ಮಿತ್ರ, ನಮ್ಮೆಲ್ಲರ ಪ್ರೀತಿಯ ಯುವಕ, ವಿವೇಕ
ಆಳ್ವರವರು ವೇದಿಕೆಯಲ್ಲಿದ್ದಾರೆ. ಬಹಳ ಒಂದು ದೂರದರ್ಶಿತ್ವ ಇರುವಂಥ ಮೂಡಬಿದ್ರಿಯ ಒಂದು ಇವತ್ತಿನ ಈ ಬದಲಾವಣೆಗೆ ಕಾರಣಕರ್ತರಾದಂಥ ಮಿಜಾರುಗುತ್ತು ಆನಂದ್ ಆಳ್ವರವರ ಸುಪುತ್ರ ಡಾಕ್ಟರ್ ಮೋಹನ್ ಆಳ್ವರಂತ ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಇವತ್ತು ಹೆಸರು ಕೇಳ್ತಾ ಇದ್ದೇವೆ. ಮೂಡಬಿದ್ರಿಯ ಚಿತ್ರಣವನ್ನೇ ಬದಲು ಮಾಡಿ ಯಾವ ರೀತಿ ಸಾಂಸ್ಕೃತಿಕ ಸಾಹಿತ್ಯಿಕ ಒಂದು ನಗರಿಯಾಗಿ ಇವತ್ತು ಮೂಡಿ ಬಂದಿದೆ ಎಂಬುದನ್ನು ನಾವೆಲ್ಲ ಇತ್ತೀಚೆಗಿನ ಕೇವಲ ಒಂದು 2-3 ದಶಕಗಳಿಂದ ಮೂಡಬಿದಿರೆಯ ಬದಲಾವಣೆ ಯಾವ ರೀತಿ ಆಗಿದೆ, ಏನೆಲ್ಲ ಕೊಡುಗೆ ಅವರ ತೀರ್ಥರೂಪರು ಕೊಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲ ಇಲ್ಲಿ ಅವಲೋಕಿಸುವುದು ನಾವೆಲ್ಲ ಸಾರ್ವಜನಿಕರ ಒಂದು ರೀತಿಯ ಅಗತ್ಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆರೋಗ್ಯಪೂರ್ಣವಾದಂಥ ಸ್ಪರ್ಧೆಯ ಮುಖೇನ ಮೂಡಬಿದಿರೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಇವತ್ತು ಮೂಡಬಿದಿರೆ ಬೆಳೆಯುತ್ತಾ ಇದೆ. ಡಾಕ್ಟರ್ ಮೋಹನ್ ಆಳ್ವರ ಒಂದು ವಿದ್ಯಾಸಂಸ್ಥೆಯಲ್ಲಿ ಸುಮಾರು 25,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಜನೆಯನ್ನು ಪಡೆಯುವ ಮುಖೇನ ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಬೋಧಕೇತರ ತಂಡ ಇದ್ದುಕೊಂಡು ಮೂಡಬಿದಿರೆಯ ಇಡೀ ಮೆರಗನ್ನು ಎಷ್ಟು ಎತ್ತರಕ್ಕೆ ಕೊಂಡೋಗಿದ್ದೇನೆ ಎಂಬುದನ್ನು ನಾವೆಲ್ಲ ಇವತ್ತು ಅವಲೋಕಿಸಬೇಕಾದಂಥ ವಿಚಾರ. ಇದೇನು ಅವರನ್ನು ಹೊಗಳಿಕ್ಕೋಸ್ಕರ ನಾನು ಇದು ಹೇಳ್ತಾ ಇಲ್ಲ. ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಮೂಡಬಿದಿರೆ ಅಂತ ಹೇಳಿದರೆ ಸಾಕು, ಡೆಲ್ಲಿಯಲ್ಲಿ ಹೋಗಲಿ, ಬಾಂಬೆಯಲ್ಲಿ ಹೋಗಲಿ, ಮೂಡಬಿದಿರೆ ಅಂತ ಹೇಳಿದಾಗ ಆಳ್ವಾಸ್ ಅಂತ ಹೇಳ್ತಾರೆ. ಅದು ಹಳ್ಳಿ ಇರ್ಬೋದು, ತುಮಕೂರು ಇರ್ಬೋದು, ಹಾಸನ ಇರ್ಬೋದು, ಬೇಲೂರು ಇರ್ಬೋದು, ಎಲ್ಲಿ ಹೋದಾಗ ಸಹ ಅಲ್ಲಿ ಯಾವುದೇ ಒಂದು ಕ್ಯಾಂಟೀನ್ನಲ್ಲಿ ಅಥವಾ ಒಂದು ರಿಕ್ಷಾದವ್ರ ಹತ್ರ ಮಾತಾಡುವಾಗ ನಾವು ಏನಾದರೂ ಯಾವ ಊರ್ದು ನಿಮ್ಮ ಅಂತ ಕೇಳುವಾಗ ಮೂಡಬಿದ್ರೆಯ ಆಳ್ವಾಸು ಗೊತ್ತುಂಟ ನಿಮಗೆ ಅಂತ ನಮ್ಮ ಹತ್ರನೇ ಕೇಳೋದು. ಇಂಥ ಒಂದು ಬೆಳವಣಿಗೆಗೆ ಕಾರಣಕರ್ತರಾದಂಥ ಡಾಕ್ಟರ್ ಮೋಹನ್ ಆಳ್ವರ ಸುಪುತ್ರ ವಿವೇಕ ಆಳ್ವರವರು ಅವರದೇ ಒಂದು ಕಾರ್ಯಸೂಚಿಯಲ್ಲಿ ಇವತ್ತು ಬಹಳಷ್ಟು ಯುವಕರನ್ನು ಪ್ರೋತ್ಸಾಹಿಸುವಂಥ ಬಹಳಷ್ಟು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾಡ್ದು ನಡೀಲಿಕ್ಕಿದೆ ಡಿಸೆಂಬರ್ 10ರಿಂದ 15ನೇ ತಾರೀಕಿನವರೆಗೆ ವಿರಾಸತ್. ಅದು ಈ ಸರಿಯ ವಿರಾಸತ್ ಭಾಳ ವಿಶೇಷವಾಗಿ ನಡೀಲಿಕ್ಕೆ ಇರುವಂಥದ್ದು 6 ದಿವಸದ ಕಾರ್ಯಕ್ರಮ. ಆ ನುಡಿಸಿರಿ ವಿರಾಸತ್ ಎಂಬುದು ಇವತ್ತು ಇಡೀ ನಮ್ಮ ದೇಶದಲ್ಲೇ ಒಂದು ಹೆಸರು ಪಡೆದಂಥ ಒಂದು ಕಾರ್ಯಕ್ರಮ. ಅದನ್ನು ಎಲ್ಲರೂ ಕಾಯ್ತಾ ಇದ್ದಾರೆ, ಯಾವಾಗ ಆಗ್ತದೆ ಅಂತ. ಆ ನಿಟ್ಟಿನಲ್ಲಿ ಮೂಡಬಿದಿರೆಯ ಒಂದು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಸಮಾಜಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂಥ ಡಾಕ್ಟರ್ ಮೋಹನ್ ಆಳ್ವರವರು ಅವರು ಕೂಡ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯದ ಜೊತೆಗೆ ಅವರ ತೀರ್ಥರೂಪ ಆಗಿ ಆನಂದ್ ಆಳ್ವರ ಹಾಗೆ 107 ವರ್ಷದ ಆರೋಗ್ಯಪೂರ್ಣ ಜೀವನ ಡಾಕ್ಟರ್ ಮೋಹನ್ ಆಳ್ವರಿಗೆ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿ ಈಗಾಗಲೇ ಅಮರಕೋಟೆಯವರು ಹೇಳಿದ ಹಾಗೆ ಊರಿನ ಹಿರಿಯ ನ್ಯಾಯವಾದಿಗಳಾದಂಥ KR ಪಂಡಿತರವರಿದ್ದಾರೆ. ಮೂಡಬಿದಿರೆಯ ಒಬ್ಬ ಶ್ರೇಷ್ಠ ಯುವ ನಾಯಕ, ಮಾಜಿ ಜಿಲ್ಲಾ BJP ಅಧ್ಯಕ್ಷರಾಗಿದ್ದುಕೊಂಡು ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯುವ ಜನತೆಗೆ ಒಂದು ಒಳ್ಳೆಯ ಪ್ರೋತ್ಸಾಹದಾಯಕವಾದಂಥ ವಾತಾವರಣವನ್ನೇ ಒಂದು ನಿರ್ಮಿಸಿದಂಥ ಸುದರ್ಶನ್ ಎಮ್ರವರು ಇದ್ದಾರೆ. ಹಾಗೆಯೇ ಜಗದೀಶ ಅಧಿಕಾರಿಯವರು ಬಹಳಷ್ಟು ವರ್ಷಗಳಿಂದ ಮೂಡಬಿದಿರೆ, ದರಗುಡ್ಡೆ ಅವರು ಮೂಡಬಿದಿರೆಗೆ ಬಂದು ಕೆಲ್ಲಪುತ್ತಿಗೆ ದರಗುಡ್ಡೆಯವರು ಅಲ್ಲಿಂದ ಬಂದಂಥ ಜಗದೀಶ ಅಧಿಕಾರಿಯವರು ಅವರನ್ನು ಯಾವಾಗಲೂ ನಾವು ಹೇಳೋದು ಯಾವಾಗಲೂ ಚಿರ ಯುವಕ, ಅವರು ಕಾಲೇಜಿಯ ಸ್ಟೂಡೆಂಟ್ನಾಗೆ ಕಾಣೋದು. ಅವರಿಗೆ ಆರೋಗ್ಯಪೂರ್ಣ ಜೀವನ ಸಿಗಬೇಕು, ಯಾವಾಗಲೂ ಹಸನ್ಮುಖ, ಯಾವತ್ತೂ ನೀವು ನಮ್ಮ ಜೊತೆ ಹೀಗೇ ಇರಬೇಕಂತ. ಹಾಗೆ ಶ್ರೀಮತಿ ಬಿಂದ್ಯಾ ಶರತ್ ಶೆಟ್ಟರವರು ಇನ್ನರ್ವಿಲ್ನ ಅಧ್ಯಕ್ಷರಾಗಿದ್ದುಕೊಂಡು ಅವರಿಗೆ ಒಂದು ಈಗಾಗಲೇ 3 ತಿಂಗಳಲ್ಲಿ 150 ಸಮಾಜಮುಖಿ ಕೆಲಸವನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ
ಮಹಿಳೆಯಾಗಿ ಇವತ್ತು ಇಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಅಮರಕೋಟೆ ಅವರು ಹೇಳಿದರು. ಇದಕ್ಕೆ ಯಾವಾಗಲೂ ನಾವು ಹೇಳೋದುಂಟು, ಯಾವುದೋ ಒಬ್ಬ ನೇತಾರ ಏನಾದರೂ ಬಹಳ ಒಂದು ಸಾಧನೆ ಮಾಡಿದರೆ ಅವರಿಗೆ ಅವರ ಬೆನ್ನೆಲುಬಾಗಿ ಅವರ ಶ್ರೀಮತಿಯವರು ಇದ್ದರು ಅಂತ. ಆದರೆ ಇಲ್ಲಿ ಅದಕ್ಕೆ ಸರಿ ತದ್ವಿರುದ್ಧ. ಬಿಂದಿಯರ ಅವರು ಏನಾದರೂ ಸಾಧನೆ ಮಾಡಿದ್ದರೆ ಅದಕ್ಕೆ ಮೂಡಬಿದ್ರೆ ಖ್ಯಾತ ನ್ಯಾಯವಾದಿಗಳಾದಂಥ ಶರತ್ ಶೆಟ್ಟರವರ ಕೊಡುಗೆ ಬಹಳ ಅಪಾರವಾದದ್ದು. ಮೊನ್ನೆ ತಾನೇ ಇಲ್ಲಿ ಪ್ರೇರಣಾ ಶಾಲೆಗೆ ಸುಮಾರು 3 ಲಕ್ಷ ರೂಪಾಯಿ ಒಂದು ಗಾರ್ಡನ್ನು ಮಾಡಿಕೊಟ್ಟದ್ದು ಅದು ಚಿಲ್ಲರೆ ಕೆಲಸ ಅಲ್ಲ. ಇಂಥದ್ದು ಹಲವಾರು ಸಮಾಜಮುಖಿ 150 ಕೆಲಸವನ್ನು ಮಾಡಿಕೊಟ್ಟಿದ್ದಂತೆ ಅದು ಬಹಳ ಒಂದು ಶ್ರೇಷ್ಠವಾದ ಕೆಲಸ. ನಿಮ್ಮ ವರ್ಷ ಮಾತ್ರ ಅಲ್ಲ, ಈ ಮೂಡಬಿದ್ರಲ್ಲಿ ಶರತ್ ಶೆಟ್ಟರ ಹಾಗೂ ಬಿಂದಿಯಾರವರ ಯಾವತ್ತೂ ಸಮಾಜದ ಕೆಲಸ ನಿಮ್ಮಿಂದ ಆಗ್ತಾ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲರೂ ಕೂಡ ಅಮರಕೋಟೆ ಇರ್ಬೋದು, ಇಲ್ಲಿ ಸೇರಿದಂಥ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಮ್ಮ ವಿವೇಕ್ ಆಳ್ವರ ಜೊತೆ ಅಮೇರಿಕದಲ್ಲೇ ವಾಸವಾಗಿ ಇದ್ದುಕೊಂಡಂಥ ಶ್ರೀಮತಿ ಮೀನಾಕ್ಷಿ ಆಳ್ವರವರು ನೋಡಿ, ಅಲ್ಲಿ ಎದುರು ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂತ್ಕೊಳ್ಳಿಲ್ಲ, ಅಲ್ಲಿ ಹಿಂಬದಿಯಿಂದಲೇ ಕೂತಿದ್ದಾರೆ. ಅವರ ಹೆಚ್ಚಿನ ಜೀವನದ ಕಾಲವನ್ನು ಅಮೇರಿಕದಲ್ಲೇ ಕಳೆದದ್ದಲ್ಲ, ಅಲ್ಲೇ ಅವರು ಉತ್ತೀರ್ಣ ಮಾಡಿಕೊಂಡದ್ದು. ಆದರೆ ಇವತ್ತು ಇಲ್ಲಿ ಬಂದು ನಮ್ಮ ಈ ಒಂದು ದೀಪಾವಳಿ ಸಂಭ್ರಮದಲ್ಲಿ ಇವತ್ತು ಇಲ್ಲಿ ಸೇರಿಕೊಂಡಿದ್ದಾರೆ. ನಾಡ್ದು 7ನೇ ತಾರೀಕಿಗೆ ಅಲ್ವಾ ವಿವೇಕಾಳ್ವರವರೇ, 7ನೇ ತಾರೀಕಿಗೆ ಭಾಳ ವಿಶೇಷವಾದಂಥ ದೀಪಾವಳಿ ಕಾರ್ಯಕ್ರಮ ಆಳ್ವಾಸ್ ಕ್ಯಾಂಪಸ್ನಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ಬರಬೇಕು, ನೀವು ಸಹ ಎಲ್ಲರೂ. ಎಷ್ಟು ಜನ ಬಂತ ಅಷ್ಟು ನಮ್ಮ ಮೋಹನ್ ಆಳ್ವರವರಿಗೆ ಹಾಗೂ ವಿವೇಕ್ ಆಳ್ವರವರಿಗೆ ಹಾಗೂ ಶ್ರೀಮತಿ ಮೀನಾಕ್ಷಿ ಆಳ್ವರವರಿಗೂ ಕೂಡ ನಾವು ಎಷ್ಟು ಜನಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದೇವೋ ಅವರಿಗೆ ಭಾಳ ಸಂತೋಷ ಹಾಗೂ ಹೆಮ್ಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮೂಡಬಿದಿರೆಯ ಜನತೆ ಎಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಒಳ್ಳೆಯ ಸಹಕಾರವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಈ ಮೂಡಬಿದಿರೆಯ ಉತ್ತಮೋತ್ತಮ ಕೆಲಸಗಳಿಗೆ ಎಲ್ಲರ ಪ್ರೋತ್ಸಾಹ ಇರಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಅಮರಕೋಟೆಯವರ ಏನು ಈ ಜಾವನೂರು ತಂಡದ ಎಲ್ಲ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳುವ ಮುಖಾಂತರ ನನ್ನ 2 ಮಾತು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ತಂಡದ ಜೊತೆಗೆ ತಮ್ಮ ಇರುವಿಕೆಯನ್ನು ಹಾಗೂ ತಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದೇ ನಿಮ್ಮ ಭರವಸೆಯನ್ನು ನೀಡಿದಂಥ ಶ್ರೀಯುತ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಪತಿ ಭಟ್ರವರಿಗೆ ಆತ್ಮೀಯವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಬಹುಶಃ ಮೂಡಬಿದ್ರೆ ಎಂಬುದು ಜೈನ ಕಾಶಿ, ಅದರ ಜೊತೆಗೆ ವಿದ್ಯಾಕಾಶಿ ಎಂಬಂತಹ ಹೆಸರನ್ನು ಗಳಿಸುವಂಥ ಕೀರ್ತಿಯನ್ನು ಮಾಡಿದಂತಹ ಡಾಕ್ಟರ್ ಮೋಹನ್ ಎಂ ಆಳ್ವರವರ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಮೀನಾಕ್ಷಿ ಆಳ್ವರವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ, ಇವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಹಾಗೂ ಮೂಡಬಿದ್ರೆಯ ಮತ್ತೊಂದು ಪ್ರತಿಷ್ಠಿತ ಸಂಘಟನೆ ಆಗಿರ್ತಕ್ಕಂಥದ್ದು ಪವರ್ ಫ್ರೆಂಡ್ಸ್. ಅನೇಕ ಕೇವಲ ಚೌತಿ ಸಂದರ್ಭದಲ್ಲಿ ಹುಳಿವೇಷ ಸ್ಪರ್ಧೆ ಅಲ್ಲದೆ ಸಾಮಾಜಿಕವಾಗಿ ಅನೇಕ ಕಳಕಳಿ ಉಳ್ಳಂಥ ಸಂಘಟನೆಗಳಲ್ಲಿ ತಮ್ಮ ಯುವಕರನ್ನು ಸೇರಿಕೊಂಡು ಕೆಲಸವನ್ನು ಮಾಡಿಕೊಂಡು ಸಂಘಟನೆಗಳ ಮುಖಾಂತರ ತಾವು ತಮ್ಮ ಕೈಲಾದ ಸಹಾಯವನ್ನು ಬಡ ಜನರಿಗೆ ಹಾಗೂ ಅದರ ಸಹಯೋಗವನ್ನು ಮಾಡುವಂಥ ಪವರ್ ಫ್ರೆಂಡ್ಸ್ನ ಶ್ರೀಯುತ ವಿನಯ್ ಗುರು ಅವರಿದ್ದಾರೆ. ಅವರ ತಂಡದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅವರ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ. ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಇನ್ನೊಂದು ಪ್ರತಿಷ್ಠಿತ ಸಂಘಟನೆ ಹೀಲಿಂಗ್ ಹ್ಯಾಂಡ್ಸ್ ಮೂಡಬಿದ್ರೆ, ಇವರ ಪ್ರಜ್ವಲ್ ಹಾಗೂ ಅವರ ಸದಸ್ಯರು ಈ ತಂಡದ ನಮ್ಮ ಜೊತೆ ಆಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತಿಸ್ತಾ ಮಾಡ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ಕಾರ್ಯಕ್ರಮ ಸಂಘಟನೆಯ ಬಗ್ಗೆ ಹಾಗೂ ದೀಪಾವಳಿಯ 2 ಸಿಹಿ ಮಾತುಗಳನ್ನು ನಮ್ಮೆಲ್ಲರೂ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವಿವೇಕ್ ಆಳ್ವರವರು ಮಾತಾಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೆ. ಸೇರಿದ ಎಲ್ರಿಗೂ ನಮಸ್ಕಾರ. 1000 ವರ್ಷ ಇತಿಹಾಸ ಇದ್ದ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಮ್ಮ ಜವನೇರ್ ಬೆದ್ರ ತಂಡ, ಅಮರಕೋಟೆಯ ಜವನೇರ್ ಬೆದ್ರ ತಂಡ ಅಂತ ಹೇಳ್ತಾರೆ ಇದಕ್ಕೆ, ಅವರು ನಡೆಸುತ್ತಿರುವ ಈ ಗುರುದೀಪ ಸ್ಪರ್ಧೆ ಇರಬಹುದು, ಇಡೀ ಒಂದು ದೀಪಾವಳಿ ಸಂಭ್ರಮ ಒಂದು ಸೇರ್ಪಡೆ ಒಂದು ಬರಲಿಕ್ಕೆ ಒಂದು ಭಾರಿ ಸಂತೋಷ ಆಗ್ತದೆ.
ಇವತ್ತು ಏನೇ ನಾವು ನೋಡಿದರೆ ಇವತ್ತು ಅವ್ರ ಪರ್ಸ್ನಲಿ ಏನು ಸಾಧನೆ ಅಂದರೆ, ಫಾರ್ ಎಕ್ಸಾಂಪಲ್ ಅವ್ರೇನು ದೊಡ್ಡ ಕಾಸೇನು ಮಾಡಲಿಲ್ಲ. ಈ ಇಡೀ ಅಮರ್ಕೋಟೆ ತಂಡ ಪ್ರತಿ ಜನರನ್ನು ನಾನು ನೋಡ್ತಿದ್ದೇನೆ, ಅವ್ರು ಯಾರೂ ದೊಡ್ಡ ಕಾಸೇನು ಗಳಿಸಲಿಲ್ಲ. ಬಟ್ ಒಂದು ನಾನು ನೋಡ್ತಿದ್ದೇನೆ, ಏನು ಹೇಳಿದರೆ ಇಡೀ ಒಂದು ಊರನ್ನ ಕಂಪ್ಲೀಟ್ಲಿ ಒಂದು ಪ್ರೇಮ ಅವ್ರ ಜೊತೆ ಕಂಪ್ಲೀಟ್ಲಿ ನಮ್ಮ ಸಹಯೋಗ, ಎಲ್ಲರ ಸಹಯೋಗ ಉಂಟಂತ ನಾನು ಹೇಳಿದರೆ ಏನು ತಪ್ಪಾಗೋದಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ನಾನು ನೋಡ್ತಿದ್ದೇನೆ ಎಲ್ಲ ಯುವಕ ಸಂಘಗಳಲ್ಲಿ ಭಾಗವಹಿಸಿದ್ದಾರೆ, ಎಲ್ಲ ನನಗೆ ಗೊತ್ತಿದ್ದ ಒಳ್ಳೊಳ್ಳೆ ಹಿರಿಯರು, ಇವರೆಲ್ಲರೂ ಕೂಡ ಇವನ ಜೊತೆ ಇದ್ದಾರೆ. ಇದು ಯಾಕೆ ಹೇಳಿದರೆ ಆ ಸ್ವಚ್ಛ ಮನಸ್ಸಿಂದ ಅವನು ಪ್ರತಿ ಕಾರ್ಯಕ್ರಮ ಮಾಡ್ತಾ ಬರ್ತಿದ್ದಾನೆ. ಕಳೆದ 7 ವರ್ಷಗಳಿಂದ ಈ ಕಾರ್ಯಕ್ರಮ ಯೋಧ ನಮನ ಅವನು ಮಾಡ್ತಿದ್ದಾನೆ ಅಂತ ಗಮನಕ್ಕೆ ಬಂತು. ಕಳೆದ 2 ವರ್ಷಗಳಿಂದ ಗೋಪಾಲಕೃಷ್ಣ ದೇವಸ್ಥಾನ, ಯಾಕೆ ಹೇಳಿದ್ರೆ ಸುಮಾರು ಮೂಡುಬಿದಿರೆ ಎಲ್ರಿಗೂ ಗೊತ್ತಿರ್ಬೋದು. ಬಟ್ ಮೂಡುಬಿದಿರೆಯಲ್ಲಿ 1,000 ವರ್ಷ ಇತಿಹಾಸ ಇದ್ದ ಈ ದೇವಸ್ಥಾನದ ಬಗ್ಗೆ ತುಂಬ ಜನರಿಗೆ ಗಮನಕ್ಕೆ ಇರಲಿಕ್ಕಿಲ್ಲ. ಆದರೂ ಕೂಡ ಅವನ ಉದ್ದೇಶ ಏನು ಹೇಳಿದರೆ, ಇಲ್ಲಿ ಈ ಕಾರ್ಯಕ್ರಮ ನಾವು ನಡೆಸಿದರೆ ಎಲ್ಲ ಜನರಿಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಕೂಡ ಪರಿಚಯ ಮಾಡಲಿಕ್ಕಾಗ್ತದೆ. ಹಾಗೆ ಅವನ ಪ್ರತಿ ವಿಚಾರಗಳು ನೋಡಿ, ಪ್ರಕೃತಿಯ ಬಗ್ಗೆ ಆ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ಅದರ ಜೊತೆಗೆ ಈ ಸಂಸ್ಕೃತಿ ಬೆಳೆಸುವ ಕಾರ್ಯಕ್ರಮ ಇರ್ಬೋದು, ಆ ರಕ್ತದಾನ ಶಿಬಿರ ಇರ್ಬೋದು, ಇದೆಲ್ಲ ವಿಚಾರಗಳು, ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು ಇವರು 1-2 ದಿನ ಮಾತ್ರ ಮಾಡೋದಲ್ಲ, ಇಡೀ ವರ್ಷ ಇವರ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಹಾಗೆಯೇ ಇವರ ಪೂರ್ತಿ ತಂಡ ಕೂಡ ನಮಗೆ ಕೇಳಿರ್ಬೋದು, ರಾಮಾಯಣದಲ್ಲಿ ರಾಮ ಒಂದು ಒಳ್ಳೆ ಉದ್ದೇಶದಲ್ಲಿ ಮುಂದೆ ಬರುವಾಗ ಆ ಸಮಯದಲ್ಲಿ ಎಲ್ಲರೂ ಕೂಡ ಬಂದು ಸಹಕಾರ ಕೊಟ್ಟರು. ಅದರಲ್ಲಿ ಕಿಷ್ಕಿಂಧದ್ದು ಇಡೀ ಯೋಧರಿರ್ಬೋದು, ಆ ವಾನರರ ಸೇನೆ ಇರ್ಬೋದು, ಎಲ್ಲರೂ ಕೂಡ ಬಂದು ಅವರಿಗೆ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಮೂಡುಬಿದಿರೆಯಲ್ಲಿ ಕೂಡ ನಮ್ಮ ಅಮರ್ಕೋಟೆ ಅವನು ಹೇಳಿದ, ನಾವು ಮಸ್ಕಿರಿ ಮಾಡ್ತಿದ್ದೇವೆ ಅಂತ. ನಾವು ಸಣ್ಣದಿರುವಾಗ ನಾನು ಅವನಿಗೆ ಯಾವಾಗಲೂ ಹೇಳೋದು, ಈ ಚಿತ್ರದುರ್ಗದ ಕಲ್ಲಿನ ಕೋಟೆ ಮೂಡುಬಿದಿರೆಯ ಅಮರ್ಕೋಟೆ ಅಂತ. ಇದರಲ್ಲಿ ಏನು ತಪ್ಪಿಲ್ಲ. ಯಾಕೆ ಹೇಳಿದ್ರೆ ನಾವು ಎಲ್ರಿಗೊಂದು ಹೆಮ್ಮೆ, ಇಂಥ ಯುವ ನಾಯಕ ನಮ್ಮ ಮಧ್ಯೆ ಇದ್ದಾನಂತ. ಯಾಕೆ ಹೇಳಿದರೆ ಬೇರೆ ಎಲ್ಲರೂ ಕೂಡ ಸಂಪತ್ತಿನ ಹಿಂದೆ ಹೋಗ್ತಾರೆ, ಸಮಾಜ ಕಟ್ಟುವ ವಿಚಾರ ಯಾರೂ ಯುವಕರಲ್ಲಿ ಕಾಣೋದಿಲ್ಲ. ನನಗೆ ಇವತ್ತು ಪೂರ್ಣ ರೀತಿಯಲ್ಲಿ ನಾನು ಯಾಕೆ ಇವನೊಟ್ಟಿಗೆ ಇದ್ದೇನೆ ಹೇಳಿದರೆ, ಆ ಸಮಾಜಮುಖಿ ಕಾರ್ಯಕ್ರಮಗಳು ಇವನು ಮಾಡ್ತಾ ಇದ್ದಾನೆ. ಯಾವತ್ತಿಗೂ ಅವನ ಬಗ್ಗೆ ಚಿಂತನೆ ಮಾಡದೆ, ಅವನ ಇಡೀ ಸಂಘದ ಯುವಕರು ಕೂಡ ಎಷ್ಟೋ ಬಾರಿ ನಾವು ಹೇಳುವಾಗ ಅಮರ್ಕೋಟೆನ ಜವನೇರ್ ಬೆದ್ರ ಅಂತ ಹೇಳ್ತೇವೆ, ಯಾರಿಗೂ ಅದರಲ್ಲಿ ಬೇಜಾರಾಗೋದಿಲ್ಲ. ಯಾಕೆ ಹೇಳಿದರೆ ಅವ್ರಿಗೆ 100% ಈ ಸಂಘಟನೆ ಆ ರೀತಿ ಉಂಟು. ಅಮರ್ಕೋಟೆ ಅಂತ ಹೇಳಿದರೆ ಇವರು ಎಲ್ಲರ ಹೆಸರು ಹೇಳಿದಾಗೆ ಆ ರೀತಿ ಅವರ ಇಡೀ ಸಂಘಟನೆ, ಅವರ ವಿಚಾರಗಳು ಕೂಡ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಮೂಡುಬಿದಿರೆಗೆ ಒಳ್ಳೆ ಹೆಸರು ಬರಬೇಕು, ಆ ಚಿಂತನೆ ಮಾಡೋದು ತುಂಬ ಕಮ್ಮಿ ಯುವಕರಲ್ಲಿ ನಮಗೆ ಕಾಣಲಿ ಸಿಗ್ತದೆ. ಇವತ್ತು ಏನಾಗ್ತು ಅಂತ ಹೇಳಿದರೆ, ಆ ಸಮಾಜದ ಬಗ್ಗೆ ಏನೇ ಕಲ್ಪನೆ ಇಲ್ಲದೆ ಸುಮಾರು ಜನ ನಮ್ಮ ಊರಿನ ಕಡೆ ನೋಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕಂಪನಿ, IT, ಇದು ಅದು ಅಂತ ಹೇಳ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರೆ. ಕೆಲವೇ ಮಕ್ಕಳು ನಾನು ನೋಡಿದ ನಮ್ಮ ಬ್ಯಾಚಲ್ಲಿ ಕೂಡ ಅಲ್ಲಿ ಮನೀಂದ್ರ ನನಗೆ ಕಾಣ್ತಾನೆ, ಸುಮಾರು ಕಮ್ಮಿ ಮಕ್ಕಳು ನಮಗೆ ಇಲ್ಲಿ ಇದ್ದೇವೆ ನಾವು. ಅದರಲ್ಲಿ ಕೂಡ ಇಂಥ ಮನಸ್ಸು ಇರುವಾಗ ನಾವೆಲ್ಲರೂ ಮೂಡುಬಿದಿರೆಯವರು ಇವನನ್ನು ಸಪೋರ್ಟ್ ಮಾಡುವ ನಮ್ಮ ಕರ್ತವ್ಯ. ಯಾಕೆ ಹೇಳಿದರೆ ಇವನು 100% ಬೇರೆ ಮಕ್ಕಳಿಗೆ, ಬೇರೆ ಜನರಿಗೆ ಮಾದರಿಯಾಗಿ ಬೆಳೆಯುವ ಅವನಿಗೆ ಕೆಪಾಸಿಟಿ ಉಂಟು. ಸೊ ನನಗೆ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಮಾಡ್ತಿದ್ದೇನೆ. ಮೊನ್ನೆ ಕೂಡ ಕುದ್ರೋಳಿ ಹೋಗಿದ್ದೆ, ಅಲ್ಲಿ 400 ಈ ಗುಡುದೀಪಗಳು ನೋಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಕೂಡ ನಮ್ಮ ಕರ್ಕೇರ ಅವರು ಭಾರಿ ಚಂದ ಕೆಲಸ ಮಾಡ್ತಿದ್ದಾರೆ, ನಮ್ಮ ಕುಟ್ಲದ್ದು ಕರ್ಕೇರ ಅವರು. ಹಾಗೆಯೇ ಅಲ್ಲಿ ಕುದ್ರೋಳಿಯಲ್ಲಿ ಅವರು ಮಾಡಿದರೆ, ಮೂಡುಬಿದಿರೆಯಲ್ಲಿ ನಮ್ಮ ಅಮರ್ಕೋಟೆಯ ತಂಡ ಇಷ್ಟು ಚಂದ ಗುಡುದೀಪಗಳು ಅವರು ತಂದಿದ್ದಾರೆ. ಇಲ್ಲಿ ಈ ಕಾಂಪಿಟಿಷನ್ ನಡೀತಾ ಉಂಟು. ಹಾಗೆಯೇ ಕೆಲವೆಲ್ಲ ಗುಡುದೀಪ ನೋಡುವಾಗ ಅದರ ಹಿಂದೆ ಆಲ್ಮೋಸ್ಟ್ 6 ತಿಂಗಳು 5 ತಿಂಗಳು ಜನ ಕೆಲಸ ಮಾಡೋದು ನಾವು ನೋಡ್ತೇವೆ. ಒಂದು ಕಾಲದಲ್ಲಿ ಗುಡುದೀಪ ನಮ್ಮ ಸಂಸ್ಕೃತಿಯಲ್ಲಿ ಇದ್ದ ವಿಚಾರ. ಇವತ್ತು ಕಾಲಕ್ರಮೇಣ ಹಳ್ಳಿಗಳಲ್ಲಿತ್ತು, ಆದರೂ ಇಂಥ ಪೇಟೆಗಳಲ್ಲಿ ನಮಗೆ ನೋಡುವ ಅವಕಾಶ. ಇವತ್ತು ಎಷ್ಟೋ ಮೂಡುಬಿದಿರೆಯವರಿಗೆ ಇದು ನೋಡಲಿಕ್ಕೆ, ಇಂಥ ಕಾರ್ಯಕ್ರಮದಿಂದ ನಮಗೆ ನೋಡಲಿಕ್ಕೆ ಸಹಾಯ ಆಗ್ತಾ ಉಂಟು. ಹಾಗೆ ರಂಗೋಲಿ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಎಲ್ಲರೂ ಕೂಡ ಮೂಡುಬಿದಿರೆಯವರು ಜಾಸ್ತಿ ಮೂಡುಬಿದಿರೆಯವರು ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರು. ಹಾಗೆ ಇದು ನಿರಂತರವಾಗಿರಲಿ, ಇದು ನಡೀಲಿ, ಇವನಿಗೆ ಯಾವತ್ತಿಗೂ ಶಕ್ತಿ ಇರಲಿ,
ಧನ ಶಕ್ತಿ ಎಲ್ಲ ಶಕ್ತಿ ಇವನಿಗೆ ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮ ದೀಕ್ಷಿತನ್ನ ಕೂಡ ಬಂದಿದ್ದಾರೆ. ಅವರ ದಸ್ಕತ್ ಅಂತ ಮೂವಿ 13 ತಾರೀಕಿಗೆ ನೆಕ್ಸ್ಟ್ ಮಂತ್ ಡಿಸೆಂಬರ್ 13ಕ್ಕೆ ರಿಲೀಸ್ ಆಗಲಿಕ್ಕಿದೆ. ನಾವೆಲ್ಲರ ನಿಮಗೆ ಸಪೋರ್ಟ್ ಇದೆ. ನಿಮ್ಮ ಕಾರ್ಯಕ್ರಮ, ನಿಮ್ಮ ಪಿಕ್ಚರ್ ಒಳ್ಳೆಯದಾಗಲಿ, 1ರಿಂದ 100 ಪಿಕ್ಚರ್ ಮಾಡಿ ನೀವು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಮುತ್ತಿನಂತಹ ಮಾತು, ಸುಂದರವಾದಂತಹ ಮಾತು, ಎಲ್ಲರ ಹೃದಯವನ್ನು ಮುಟ್ಟುವಂತಹ ಮಾತು, ಒಂದು ಚುಟುಕಾಗಿ ಉತ್ತಮವಾಗಿ ಸಂದೇಶವನ್ನು ಕೊಟ್ಟಂಥ ಜವಣೇರ್ ಬೆದ್ರದ ಸಂಘಟನೆ ಜೊತೆ ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಹೆಚ್ಚಿಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನಾನು ಕಂಡಿದ್ದೇನೆ. ಅವರ ನಿರಂತರ ಸಹಕಾರ ಈ ಸಂಘಟನೆಗೆ ಮತ್ತೆ ಇರಬೇಕೆಂಬ ಅನಿಸಿಕೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಈ ಒಂದು 2 ಮಾತುಗಳನ್ನು ಆಡಿದಂಥ ತಮಗೆ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಗೌರವಾರ್ಪಣೆ. ಈ ಒಂದು ವೇದಿಕೆಯಲ್ಲಿ ಇವತ್ತು ಬಹುಶಃ 3 ಮಂದಿ ಗೌರವ ಸ್ವೀಕಾರವನ್ನು ಮಾಡಲಿಕ್ಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತೊಂದು ಪುಟಾಣಿ ಕಂದಮ್ಮ ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ದಯವಿಟ್ಟು ಆ ಪುಟಾಣಿ ಕಂದಮ್ಮನನ್ನು ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಬಾಲಕಿ ಕಂದ ವರ್ಷ ಕೆ ವೇದಿಕೆಗೆ ಬರಬೇಕು. ಪುಟಾಣಿ ಕಂದ ಜೋರಾದ ಚಪ್ಪಳೆ ಬರಬೇಕು. ಒಂದು ಭಜನಾ ಕಾರ್ಯಕ್ರಮ ನಾವು ಅನೇಕ ರೀಲ್ಸ್ಗಳಲ್ಲಿ ನೋಡಿದ್ದೇವೆ. ಮೂಡಬಿದ್ರೆಯ ಗೋಪಾಲಕೃಷ್ಣ ದೇವಸ್ಥಾನದಿಂದ ಹೊರಟಂತಹ ಒಂದು ಭಜನಾ ತಂಡ ಮೂಡಬಿದ್ರೆಯ ಅಷ್ಟಮಿಯ ಸಂದರ್ಭದಲ್ಲಿ ಒಂದು ಶ್ರೀಕೃಷ್ಣ ವೇಷಧಾರಿಯಾಗಿ ಮುದ್ದು ಕಂದ ಒಂದು ಕುಣಿತದ ಮೂಲಕ ನಿರಂತರವಾಗಿ ಭಜನೆಯನ್ನ ಮಾಡಿಕೊಂಡು ಕುಣಿತವನ್ನ ಮಾಡಿಕೊಂಡು ನಾವೆಲ್ಲವನ್ನ ಗಮನಿಸಿದಂತ ಈ ಒಂದು ಮುದ್ದು ಕಂದ. ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು ಈ ಮುದ್ದು ಕಂದಕ್ಕೆ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ 108ನೇ ಮೊಸರು ಕುಡಿಕೆಯ ಕಾರ್ಯಕ್ರಮದ ಅಂಗವಾಗಿ ನಡೆದಂತಹ ಕುಣಿತ ಭಜನೆಯಲ್ಲಿ ಶ್ರೀ ಕೃಷ್ಣನ ಮನಮೋಹಕ ದಿರಿಸಿನಲ್ಲಿ ಕಣ್ಮನ ಸೆಳೆದ ಪುಟಾಣಿ ನಮ್ಮ ಸಂಘಟನೆ ವತಿಯಿಂದ ನಡೆಯುವ ದೀಪಾವಳಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಈ ಪುಟ್ಟ ಕಂದಮ್ಮನನ್ನ ಗೌರವಿಸುವಂತ ಉದ್ದೇಶ, ಭಜನೆಯಲ್ಲಿ ಭಗವಂತನ ನಾವು ಕಾಣುವವರು ನಾವು, ಆ ಭಗವಂತನಲ್ಲಿ ಈ ಮಗುವಿನ ರೂಪದಲ್ಲಿ ಬರುತ್ತಾರೆ ಎಂಬ ಮಾತಿದೆ. ಈ ಪುಟ್ಟ ಕಂದಮ್ಮನ ಸೊಗಸಾದ ಮುಖ, ಮುದ್ದಾದ ಮನಸ್ಸು, ಭಗವಂತನನ್ನು ಕಂಡಷ್ಟೇ ಅನುಭವ. ಈ ಒಂದು ಪುಟ್ಟ ಕಂದಮ್ಮನಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಪುಟ್ಟ ಕಂದಮ್ಮ ಮುಂದಿನ ದಿನಗಳಲ್ಲಿ ಒಂದು ಈ ದೇಶದ ಆಸ್ತಿಯಾಗಿ ಹೊರಹೊಮ್ಮಬೇಕು. ಈ ಒಂದು ಕ್ಷೇತ್ರದಲ್ಲಿಯೂ ತಮ್ಮ ಗುರುತು ಇರುವಿಕೆಯನ್ನ ಗುರುತಿಸಬೇಕು. ಉಜ್ವಲವಾದಂತಹ ಭವಿಷ್ಯ, ವಿದ್ಯಾ ಬುದ್ಧಿ ಶಕ್ತಿಯನ್ನ ಕೊಟ್ಟು ಆ ಭಗವಂತ ಆಶೀರ್ವದಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೂಡಬಿದ್ರೆಯ ರಾಜಕೀಯ ಇತಿಹಾಸದಲ್ಲೇ ಹೆಸರನ್ನು ಗಳಿಸಿದಂತಹವರು, ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಸುದರ್ಶನ್ ಎಂ ರವರು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜವಣೇರ್ ಬೆದ್ರ ಫೌಂಡೇಶನ್ನ ವತಿಯಿಂದ ನಡೀತಿರುವಂತಹ ದೀಪಾವಳಿ ಸಂಭ್ರಮದ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರೇ, ಸೇರಿರುವಂತಹ ಬಂಧುಗಳೇ, ನಿನ್ನೆಯ ತನಕ ನಮ್ಮ ಮನೆಯಲ್ಲಿ ಎಲ್ಲರೂ ದೀಪಾವಳಿ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಆದರೆ ಮೂಡುಬಿದಿರೆಯಲ್ಲಿ ಈ ದೀಪಾವಳಿ ಸಂಭ್ರಮವನ್ನು ಸಾರ್ವಜನಿಕವಾಗಿ ತಂದಿರುವಂತಹ ಜವಣೇರ್ ಬೆದ್ರ ತಂಡದ ಅಮರ್ ಕೋಟೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ದೀಪಾವಳಿ ಹಬ್ಬ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಅದೊಂದು ವಿಜಯದ ಸಂಕೇತವೂ ಹೌದು, ಸಾಮರಸ್ಯದ ಸಂಕೇತವೂ ಹೌದು, ಬೆಳಕಿನ ಹಬ್ಬ ಕೂಡ ಹೌದು. ಆದರೆ ಜವಣೇರ್ ಬೆದ್ರದ ತಂಡದವರು ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ದೀಪಾವಳಿ ಸಂಭ್ರಮಕ್ಕೂ ಗೋಪಾಲಕೃಷ್ಣನಿಗೂ ಬಹಳ ವಿಶೇಷವಾದಂಥ ಒಂದು ಸಂಬಂಧ ಇದೆ. ನರಕ ಚತುರ್ದಶಿಯ ದಿವಸ ನರಕಾಸುರನನ್ನ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡೋದ್ರ ಮುಖಾಂತರ
16,000 ತಾಯಂದಿರಿಗೆ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂಥ ದಿನ ಕೂಡ ದೀಪಾವಳಿ. ಕೃಷ್ಣನ ಧರ್ಮಪತ್ನಿ ಮಹಾಲಕ್ಷ್ಮಿಯನ್ನ ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಅಥವಾ ಅವರ ಆರಾಧನೆ ಆಗುವಂಥದ್ದು ಕೂಡ ದೀಪಾವಳಿ ಸಂದರ್ಭ. ಇಂದ್ರನ ಪದವಿಯನ್ನು ಏರಿದಂತಹ ಬಲಿಚಕ್ರವರ್ತಿಗೆ ಮೋಕ್ಷ ಕೂಡ ಸಿಕ್ಕಿದ್ದು ದೀಪಾವಳಿಯ ಸಂಭ್ರಮದಲ್ಲಿ. ವನವಾಸವನ್ನು ಮುಗಿಸಿ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಶ್ರೀರಾಮಚಂದ್ರ ಬಂದಂಥ ದಿನ ಕೂಡ ದೀಪಾವಳಿ. ಅದರಿಂದಾಗಿ ಮಹಾವಿಷ್ಣುವಿನ ಅವತಾರಕ್ಕೂ ಕೃಷ್ಣನ ಅವತಾರಕ್ಕೂ ರಾಮನ ಅವತಾರಕ್ಕೂ ವಿಶೇಷವಾದಂಥ ಸಂಬಂಧ ಇರುವಂತಹ ಈ ದೀಪಾವಳಿ ಆಚರಣೆಯನ್ನು ಜವಣರ್ ಬೆದ್ರ ತಂಡ ಸಾವಿರಾರು ವರ್ಷ ಇತಿಹಾಸ ಇರುವಂತಹ ಮೂಡಬಿದ್ರೆಯ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಆಚರಣೆ ಮಾಡೋದರ ಮುಖಾಂತರ ದೀಪಾವಳಿ ಆಚರಣೆಗೆ ಒಂದು ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಭಿನಂದನೆಯನ್ನು ಇವರಿಗೆ ಸಲ್ಲಿಸಲೇಬೇಕಾಗತ್ತೆ. ಒಳಗಡೆ ಶ್ರೀಪತಿ ಭಟ್ರ ಹತ್ರ ನಾವು ಮಾತಾಡ್ತಾ ಇದ್ದೆವು. ಗೂಡು ದೀಪ ನಮ್ಮ ಕಣ್ಣಿಂದ ಮರೆಯಾಗ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ದೀಪಾವಳಿಯ ಸಂದರ್ಭ ಪ್ರತಿಯೊಂದು ಮನೆಯಲ್ಲಿ ಕೂಡ ಗೂಡು ದೀಪವನ್ನು ಮಾಡುವಂಥದ್ದು. ತಾವೇ ಸ್ವತಃ 2-3 ತಿಂಗಳ ಹಿಂದೆ ಅದಕ್ಕೆ ಬೇಕಾದಂತಹ ಬಿದಿರಿನ ಸೀಮೆಕೋಲನ್ನು ತಂದುಕೊಂಡು ಆ ಕಲರ್ ಪೇಪರನ್ನು ತಂದುಕೊಂಡು ಮೈದಾದಲ್ಲಿ ಗಮ್ಮನ್ನು ತಯಾರಿಸಿಕೊಂಡು ಅದನ್ನು ವಿಶಿಷ್ಟವಾಗಿ ರಚನೆ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇವತ್ತು ನಾವೆಲ್ಲರೂ ರೆಡಿಮೇಡ್ ಗೂಡು ದೀಪಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಈ ಪರಂಪರೆ, ಈ ಸಂಸ್ಕೃತಿ, ಈ ಆಚರಣೆ ಉಳಿಬೇಕಾಗತ್ತೆ. ನಮ್ಮ ಪ್ರತಿಯೊಂದು ಹಬ್ಬದ ಆಚರಣೆಯಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಚಿಂತನೆ ಇದೆ. ಪ್ರತಿಯೊಂದರಲ್ಲೂ ನಮ್ಮ ಸಂಸ್ಕೃತಿ ಅಡಕವಾಗಿದೆ. ನಮ್ಮ ಆಧ್ಯಾತ್ಮಿಕ ಚಿಂತನೆ, ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಯಾರು ಕೊಂಡೋಗಬೇಕು ಅಂತ ಕೇಳಿದರೆ ನಮ್ಮ ಯುವ ಸಮುದಾಯ ಕೊಂಡೋಗಬೇಕು. ಬಹಳ ಸಂತೋಷ ಆಗ್ತಾ ಇದೆ. ಮೂಡಬಿದ್ರೆಯ ಯುವ ಸಮುದಾಯ ಜವಣರ್ ಬೆದ್ರ ಎನ್ನುವ ಸಂಘಟನೆಯ ಅಡಿಯಲ್ಲಿ ಅನೇಕ ಧಾರ್ಮಿಕ ವಿಚಾರವನ್ನು ಅಳವಡಿಸಿಕೊಂಡು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಮಾಜಮುಖಿ ಚಿಂತನೆಯ ಜೊತೆಗೆ ಮಾಡ್ತಾ ಇದೆ. ಇದು ಬಹುಶಃ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಹೊಸ ನಾಂದಿಯಾಗ್ತದೆ. ಇಡೀ ಜಗತ್ತಿನಲ್ಲಿ ಯುವ ಸಮುದಾಯ ಇರುವಂಥದ್ದೇ ದೇಶ ನಮ್ಮ ಭಾರತ. ಬಹಳ ಸಂತೋಷ. ಏನಂತ ಕೇಳಿದರೆ ಜಗತ್ತಿಗೆ ಗೊತ್ತಾಗಿದೆ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಭಾರತದಿಂದ ಉತ್ತರ ಸಿಗ್ತಾ ಇದೆ. ಜಗತ್ತಿನ ಎಲ್ಲ ಸಮುದಾಯಕ್ಕೆ ಭಾರತದ ಯುವ ಸಮುದಾಯ ಇವತ್ತು ಸಹಕಾರಿಯಾಗಿ ನಿಲ್ಲಬೇಕು ಎನ್ನುವ ಸತ್ಯ ಜಗತ್ತಿನ ಎಲ್ಲ ದೇಶಗಳಿಗೆ ಗೊತ್ತಾಗಿರುವಂಥ ಸಂದರ್ಭದಲ್ಲಿ ದೇಶದ ನಮ್ಮ ಯುವ ಸಮುದಾಯ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಒಂದು ಪ್ರಾಮಾಣಿಕ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮೂಡಬಿದ್ರೆಯ ಯುವ ಸಮುದಾಯ ಕೂಡ ನಮ್ಮ ಸಾಮರಸ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸುವಂಥ ಒಂದು ಕೆಲಸವನ್ನು ಅಮರಕೋಟೆಯ ಮುಖಾಂತರ ನಡೀತಾ ಇದೆ. ಅದಕ್ಕೋಸ್ಕರ ಅಮರಕೋಟೆಯವರ ಏನೆಲ್ಲ ಕೆಲಸ ಕಾರ್ಯಗಳಿದೆ, ಅವರ ತಂಡದ ಯಾವೆಲ್ಲ ಸಮಾಜಮುಖಿಯಾದಂಥ ಕೆಲಸ ಇದೆ, ಆಯಾ ಕೆಲಸಗಳ ಹಿಂದೆ ನಾವೆಲ್ಲರೂ ನಿಲ್ಲಬೇಕಾಗತ್ತೆ. ಇವತ್ತಿನ ವೇದಿಕೆಯಲ್ಲಿರುವಂತಹ ಪ್ರಮುಖರನ್ನು ಗಮನಿಸಿದರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮೂಡಬಿದ್ರೆಯ ಗಣ್ಯರನ್ನು ಗಮನಿಸಿದಾಗ ಆಗ ಯುವಕರು ಹೇಳಿದರು, ಅಮರಕೋಟೆ ಕಾಸು ಮಾಡೋದಿದ್ರು ಮೂಡಬಿದ್ರೆ ಜನತೆಯ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ. ಜವಣರ್ ಬೆದ್ರ ತಂಡ ಮೂಡಬಿದ್ರೆಯ ಜನರ ಹೃದಯವನ್ನ ಗೆದ್ದಿದೆ ಎನ್ನುವುದನ್ನು ಇವತ್ತಿನ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿದಾಗ ಗೊತ್ತಾಗುತ್ತೆ. ಈ ರೀತಿ ಯುವ ಸಮುದಾಯ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ, ಒಂದು ದೊಡ್ಡ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇವತ್ತು ಆಯೋಜನೆಗೊಂಡಿರುವಂತಹ ದೀಪಾವಳಿಯ ಈ ಒಂದು ಸಂಭ್ರಮ, ಈ ಗೂಡು ದೀಪದ ಸ್ಪರ್ಧೆಯ ಕಾರ್ಯಕ್ರಮ ಇವತ್ತು ಸಣ್ಣ ಮಟ್ಟಿನಲ್ಲಿ ನಡೀಬೋದು. ಆದರೆ ಉಳಿದೆಲ್ಲ ಸಂಘಟನೆಗಳಿಗೆ ಇದೊಂದು ಮಾದರಿಯಾಗ್ತದೆ. ಬಹುಶಃ ಮುಂದಿನ ಕೆಲವು ವರ್ಷಗಳಲ್ಲಿ ದೀಪಾವಳಿ ಒಂದು ಕಾರ್ಯಕ್ರಮವನ್ನು ಕೂಡ ಪವರ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಪ್ರಜ್ವಲ್ನ ತಂಡ ಇರ್ಬೋದು, ಇವರೆಲ್ಲ ಸೇರಿ ಮೂಡಬಿದ್ರೆಯಲ್ಲಿ ಇದನ್ನೊಂದು ಸಾರ್ವಜನಿಕವಾಗಿ ತಂದಾಗ ಈ ರೀತಿಯ ಪರಂಪರೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಸಾಧ್ಯ ಇದೆ. ಇದನ್ನು ಉಳಿಸುವಂತ, ಬೆಳೆಸುವಂತಹ ಕರ್ತವ್ಯ ಕೂಡ ಇವತ್ತು ನಮ್ದಿದೆ. ಈ ನಿಟ್ಟಿನಲ್ಲಿ ಮೂಡಬಿದ್ರೆಗೆ ಒಂದು ಹೊಸ ನಾಂದಿಯನ್ನ ಇವತ್ತು ಜವಣರ್ ಬೆದ್ರ ತಂಡ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ
ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೋಗುವಂತ ಏನು ದೀಪ ಇದೆ, ಈ ದೀಪ ಪ್ರತಿಯೊಬ್ಬನ ಹೃದಯದಲ್ಲಿ ಬೆಳಗಲಿ. ಆ ಮೂಲಕ ರಾಷ್ಟ್ರದ ಕತ್ತಲನ್ನ ನಿವಾರಣೆ ಆಗುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದಾಗಲಿ. ನಾವೆಲ್ಲರೂ ಈ ಎಲ್ಲ ಹಬ್ಬಗಳ ಆಚರಣೆಯ ಮುಖಾಂತರ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡೋಣ ಎನ್ನುವ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ದಸ್ಕತ್ ಸಿನಿಮಾವನ್ನ ನಿನ್ನೆ ಕೆಲವು ದೃಶ್ಯವನ್ನ ವೀಕ್ಷಣೆ ಮಾಡಿದೆ. ನನ್ನ ಮನೆಗೆ ವಿಶ್ವನಾಥ್ ಮತ್ತೆ ಅವರ ಇಡೀ ತಂಡ ಬಂದಿತ್ತು. ಬಹಳ ಒಳ್ಳೆಯ ರೀತಿಯಲ್ಲಿ ಅದು ಮೂಡಿ ಬಂದಿದೆ. ಬಹುಶಃ ತುಳು ಸಿನಿಮಾ ರಂಗದಲ್ಲಿ ದಸ್ಕತ್ ಸಿನಿಮಾ ಒಂದು ಹೊಸ ಇತಿಹಾಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತದೆ ಎನ್ನುವಂತಹ ಆ ಆತ್ಮವಿಶ್ವಾಸ ನಿನ್ನೆಯ ಅದರ ದೃಶ್ಯವನ್ನ ನೋಡಿದಾಗ ನನ್ನ ಮನಸ್ಸಿಗೆ ಬಂತು. ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ, ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳು ಆ ದಸ್ಕತ್ ಸಿನಿಮಾವನ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ಅವರಿಗೆ ಪೂರ್ಣ ಪ್ರೋತ್ಸಾಹವನ್ನ ನೀವೆಲ್ಲರೂ ಕೊಡಬೇಕು ಎನ್ನುವ ಒಂದು ವಿನಂತಿಯನ್ನ ನಿಮ್ಮಲ್ಲಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ದೀಪಾವಳಿಯ ಹಿನ್ನೆಲೆ ಹಾಗೂ ಅದರ ಆಚರಣೆ ಬಗ್ಗೆ ಮನವರಿಕೆ ಮಾತುಗಳನ್ನಾಡಿದಂಥವರು ಹಾಗೂ ಸಂಘಟನೆಯ ಸದಾ ಕೆಲಸಗಳಿಗೂ ತಾನು ಇದ್ದೇನೆ ಎಂಬಂತಹ ಹೇಳಿಕೆಯನ್ನು ಕೊಟ್ಟಂತಹ ಶ್ರೀಯುತ ಸುದರ್ಶನ್ ಎಂರವರಿಗೆ ಆತ್ಮೀಯದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಪ್ರಕಾಶ್ ಜೆ ಶೆಟ್ಟಿಗಾರರು, ವಿಶೇಷ ಚೇತನ ಶಾಲೆಯ ಟ್ರಸ್ಟಿ ಆಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರನ್ನ ಸ್ಫೂರ್ತಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಅಜಿತ್ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ. ಗೌರವ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀಯುತ KR ಪಂಡಿತ್ರವರು ಎರಡು ಮಾತುಗಳನ್ನ ಆಡಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸ್ಟೇಜಿನಲ್ಲಿ ಇದ್ದವರು ಎಲ್ಲರೂ ಅವರವರ ಎಲ್ಲರ ಪರಿಚಯ ಹೇಳಿದರು, ಯಾರೆಲ್ಲ ಇದ್ದಾರೆ ಅಂತ. ನಾನು ಮುಖ್ಯ ಅತಿಥಿಯಾಗಿ ಬಂದವಲ್ಲ, ಪ್ರೇಕ್ಷಕನಾಗಿ ಬಂದವ. ಅಮರ್ಕೋಟೆಯವರು ಮೇಲೆ ಬರಬೇಕು ಅಂತ ಹೇಳಿದರು. ಯಾಕಂದರೆ ಇನ್ನೊಬ್ಬರು ಹೆಸರು ಅದರಲ್ಲಿ ಇರಲಿಲ್ಲ, ಅಧಿಕಾರಿ ಸಹ ಇರಲಿ, ಅವರಾದರೂ ಸ್ಟೇಜಿಗೆ ಯಾವಾಗಲೂ ಬರಲಿಕ್ಕೆ ಉತ್ಸುಕತೆ ತೋರಿಸ್ತಾರೆ. ನಾನು ಬರುವವಲ್ಲ, ಆದರೂ ಅಮರ್ಕೋಟೆಯವರ ಹೇಳಿದ್ರಿಂದ ಬರದೆ ಉಪಾಯ ಇರಲಿಲ್ಲ. ಆದರೆ ಏನು ಅಂತ ಹೇಳಿದರೆ, ಜವಣೇರ ಬೆದ್ರ ಪರಬೇರ್ ಬೆದ್ರರನ್ನು ಮೇಲೆ ಕೂತ್ಕೊಳಿಸಿದ್ದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಶ್ರೀಪತಿ ಭಟ್ರೆಲ್ಲ 70 ದಾಟಿದವರು. ಅಧಿಕಾರಿಯವರು ಹತ್ರ ಬರ್ತಾ ಇದ್ದಾರೆ, ಎಷ್ಟೊತ್ತು ಬರಲಿಲ್ಲ ಅವರು. ಮತ್ತೆಲ್ಲ ಕೆಲವರು ಜವಾನರು ಇದ್ದಾರೆ. ಈ ಬಿಂದಿಯಾರವರು ಅವರು ಹೇಳಿದರು ಏನೆಲ್ಲ ಮಾಡಿದ್ದಾರೆ ಅಂತ 1 ವರ್ಷದಲ್ಲಿ. ಅವರು ಮೊನ್ನೆ ಅವರ ಗವರ್ನರ್ ವಿಸಿಟ್ನ ದಿನ ನಾನು ಹೋಗಿದ್ದೆ ಅವರ ಕಾರ್ಯಕ್ರಮಕ್ಕೆ. ಆ ದಿನ ಒಂದು ಕಡಲ್ಕರೆಯ ಒಂದು ಇಗ್ನೇಷಿಯಸ್ ಶಾಲೆಯ ಮಕ್ಕಳಿಗೆ ಒಂದು ಪಾರ್ಕನ್ನು ಅವರ ತಂದೆಯ ಹೆಸರಿನಲ್ಲಿ ಅವರ ಗಂಡನ ಮುಖಾಂತರ 3 ಲಕ್ಷವನ್ನು ದಾನ ಮಾಡಿದರು. ಇದು ಮುಖ್ಯವಾದ ಒಂದು ಕೆಲಸ ಅಂತ ನಾನು ಹೇಳ್ತೇನೆ. ಯಾಕಂದರೆ ಸಮಾಜದಲ್ಲಿ ತುಂಬ ನಾವು ಕೆಲಸ ಮಾಡ್ತೇವೆ, ಆದರೆ ಮಕ್ಕಳಿಗೆ ಏನು ಬೇಕು ಅಂತ ಹೇಳುವಂಥದ್ದು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆ ಪ್ರೇರಣೆಯನ್ನು ಅವರ ತಾಯಿಯವರು, ನಾನು ಹೈಸ್ಕೂಲಿಗೆ ಹೋಗುವಾಗ ನೋಡಿದ್ದೇನೆ, ಇಲ್ಲಿ ಪೆಟ್ರೋಲ್ ಪಂಪ್ ಇದ್ದದ್ದು ಒಂದು ಮಾತ್ರ ಅವರ ತಂದೆಯವರದ್ದು. ಅವರ ಪೆಟ್ರೋಲ್ ಪಂಪ್ ಇವರಿಗೆ ಬಂದರೆ ಸಹ ಇವರು ಪೆಟ್ರೋಲನ್ನು ಹೇಗೆ ಕೊಡ್ತಾ ಇದ್ದಾರಾ ಹಾಗೆ ಹಣವನ್ನು ಜನರ ಉಪಯೋಗಕ್ಕಾಗಿ ಮಕ್ಕಳಿಗೆ ಅವರಿಗೆಲ್ಲ ಖಂಡಿತ ಕೊಡ್ತಾ ಇದ್ದಾರೆ. 150 ಕಾರ್ಯಕ್ರಮ ಮಾಡಿದರೆ ಸುಮ್ಮನೆ ಮಾಡಲಿಲ್ಲ, ಅದಕ್ಕೆ ಹಣ ಬೇಕು. ಹಾಗೆ ಪೆಟ್ರೋಲ್ ಹೋದ ಹಾಗೆ ಅವರು ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಇನ್ನು ಕೆಲವು ದಿನ ಮಾತ್ರ ಅವರಿಗೆ ಗೊತ್ತಿರ್ಬೋದು, ಅಧ್ಯಕ್ಷ ಪದವಿ ಅಂತ ಹೇಳುವಂಥದ್ದು 1 ವರ್ಷ ರೋಟರಿಯಲ್ಲಿ ಇನ್ನರ್ವೀಲ್ನಲ್ಲಿ. ಈ ಕೆಲವು ದಿನ ಹೇಳ್ತಾರೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಅಂತ. ಈ ಸಿನಿಮಾ ಆಗಲಿ 50% ಸೇಲ್ ಆಗಲಿ ಅಂಥದ್ರಲ್ಲಿ ಇನ್ನು ಕೆಲವು ದಿನ ಮಾತ್ರ
ಉಳಿದಿದೆ ಅವರ ಅಧ್ಯಕ್ಷತೆ ಅವಧಿಯಲ್ಲಿ, ಅದು ಖಂಡಿತ ಪೂರೈಸ್ತಾರೆ. ಮತ್ತು ನಮ್ಮ ಆಳ್ವರು ನಾನೇ ಹೇಳಿದ್ದೆ, ನಾನು ಮೊನ್ನೆ ಮಹಾವೀರ ಕಾಲೇಜಿನಲ್ಲಿ ಅವರ ಸ್ಪೀಚ್ ಕೇಳಿದ್ದೆ. ನಾನು ಆಳ್ವರನ್ನು ಅವರ ತಂದೆಯವರದ್ದು ಮೊದಲಿಂದಲೂ ಕೇಳ್ತಾ ಇದ್ದೆ. ಯಾಕಂದರೆ ನಾನು LLB ಮಾಡ್ತಾವಾಗ ಅವ್ರು BAMS ಮಾಡ್ತಾಯಿದ್ರು ಉಡುಪಿಯಲ್ಲಿ. ಅವರಿಗಿಂತ ಇವರು ಒಂದು ತೂಕ ಜಾಸ್ತಿ ಅಂತ ನನಗೆ ಕಂಡಿತು, ದೇಹದಲ್ಲಿ ಅಲ್ಲ, ಆದರೆ ಅವರ ಮಾತಿನಲ್ಲಿ. ಅವರು ಬೇಡರ ನೃತ್ಯ ಮಾಡಿ ರಾಟ್ರಿಯಲ್ಲಿ ಅಲ್ಲಿ ಇಲ್ಲಿ ಘನತೆಯನ್ನು ಉಳಿಸಿಕೊಂಡಿದ್ದರು. ಇವರು ಅವರ ವಾಕ್ ಚಾತುರ್ಯದಿಂದ ಖಂಡಿತಕ್ಕೂ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಇಡೀ ಶಿಕ್ಷಣ ಸಂಸ್ಥೆಯ ಅಡ್ಮಿನಿಸ್ಟ್ರೇಷನನ್ನು ಹೇಗೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಾನು ಕಂಡಿದ್ದೇನೆ. ಒಬ್ಬರು ಹೇಳಿದರು, ಆಳ್ವರ ಇದಕ್ಕೆ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ, ಅವರ ಮಗ ಇದ್ದರು, ಅವರು ನೋಡುವಾಗ ಖಂಡಿತಕ್ಕೂ ಕರ್ನಾಟಕದವರಲ್ಲ, ಇಡೀ ಭಾರತದವರಲ್ಲ, ವಿದೇಶದವರು ಸಹ ಇಲ್ಲಿ ಬಂದು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೀಬೇಕು ಅಂತ ಹೇಳುವಂತಹದ್ದು ನನಗೆ ಖಂಡಿತು ಅಂತ ಹೇಳಿದರು. ಅದು ಅವರ ಹುಟ್ಟುಗುಣ. ಯಾಕಂತೇಳಿದ್ರೆ ಮಿಜಾರು ಆನಂದ ಆಳ್ವರಿಂದ, ಮೋಹನ ಆಳ್ವರಿಂದ ಇವರಿಗೆ ವಿವೇಕ್ ಆಳ್ವರಿಗೆ ಬಂದಂತಹ ಒಂದು ಗುಣ ಉಂಟಲ್ವ, ಖಂಡಿತಕ್ಕೂ ಮೆಚ್ಚುವಂಥದ್ದು. ಇನ್ನು ಅಮರ್ ಕೋಟೆಯವರು, ನಾನು ಯಾವತ್ತೂ ಹೇಳಿದುಂಟು, ಕೋಟೆ ಅಂತ ಹೇಳಿದರೆ ಎತ್ತರ ಅಂತ. ನಾವೆಲ್ಲ ಹೀಗೆ ನೋಡಬೇಕು, ಆ ಕೋಟೆ ಸಹ ಹಾಗೆ ನಾವು ನೋಡಬೇಕು, ಅವರು ಹೀಗೆ ನೋಡಬೇಕು ನಮ್ಮನ್ನು. ಅಂಥ ಇದರಲ್ಲಿ ಇಡೀ ನಮ್ಮ ಸನಾತನ ಧರ್ಮವನ್ನು ಕಾಯಲಿಕ್ಕೆ ಕೋಟೆಯಾಗಿ ನಿಂತವರು ಅವರು. ಒಂದು ನಮ್ಮ ಹಿಂದೂ ಸಂಸ್ಕೃತಿಗೆ ತೊಂದರೆ ಆದಾಗ, ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕೋರ್ಟಿಗೆ ಬಂದಾಗ ನಾನು ವಕಾಲತ್ತು ಹಾಕಿದ್ದೆ. ಅವರು ತುಂಬ ಮಂದಿ ಇದ್ದರು. ಕೆಲವರು ಹೇಳಿದರು, ವಕೀಲರೇ ಇನ್ನಿ ಬುಡ್ಪುಜಿ ಎಂದದು ಯಾನ ಬೀಡಿಲಾಕ್ ಬೆಂಕಿ ಬೆಟ್ಟಿಗೆಲ್ಲ ಪತೊಂದು ಇದೆ ಅಂತ ಹೇಳ್ತಾ ಇದ್ರು. ಆದರೂ ಆ ದಿನ ಒಂದು ಹೆಂಗಸರು ಮ್ಯಾಜಿಸ್ಟ್ರೇಟ್ ಇದ್ದರು, ಬಿಟ್ಟಿದ್ರು ಇವರನ್ನು ಮುಂಚಿನ ದಿನ. ಆದರೂ ಒಂದು ಹಿಂದೂ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಏನೆಲ್ಲ ಮಾಡ್ತಾಯಿದ್ರು, ಇವತ್ತಲ್ಲ 20 ವರ್ಷದ ಹಿಂದೆ. ಹಾಗೆ ಸುದರ್ಶನ್ ರಥ, ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ, ಗೋಹತ್ಯೆಯನ್ನು ನಿಲ್ಲಿಸಲಿಕ್ಕೆ ಹೋಗಿ ಅವರ ಮೇಲೆ ಸಹ ಕೇಸಾಗಿತ್ತು. ಅದರಲ್ಲಿ ಸಹ ನಾನು ವಕಾಲತ್ತು ಹಾಕಿದ್ದೆ. ನಾನು ಹೇಳೋದುಂಟು, ನಾನು ಮಾತನಾಡಲಿಕ್ಕೆ ದುಡ್ಡು ಕೊಡುವುದು 2 ವಿದ್ಯೆ ಮಾತ್ರ, ಒಂದು ಮಾಸ್ಟ್ರದ್ದು, ಇಂದು ವಕೀಲರದ್ದು ಅಂತ. ಮಾಸ್ಟ್ರಿಗೆ ಅವರು ಮಾತನಾಡದಿದ್ದರೆ ಸಹ ಸಂಬಳ ಸಿಗ್ತದೆ, ವಕೀಲರಿಗೆ ಮಾತನಾಡದಿದ್ದರೆ ದುಡ್ಡು ಸಿಕ್ಕುವುದಿಲ್ಲ ಅಂತ ಹೇಳುವಂಥದ್ದು. ಅದು ಬಿಂದಿಯಾರವರಿಗೆ ಗೊತ್ತಿರ್ಬೋದು, ಅವರ ಪತಿಯವರಿಂದ. ಯಾವತ್ತು ನಾನು ಹೇಳಿದುಂಟು, ಅವರು ಹೇಳಿದರು, ಯಾವತ್ತು ಒಂದು ಗಂಡಸಿನ ಹಿಂದೆ ಹೆಂಗಸು ಇದೆ ಅಂತ. ಇವತ್ತು ಈ ಹೆಂಗಸಿನ ಮುಂದೆ ಗಂಡಸು ಕೂತ್ಕೊಂಡು ಅವರನ್ನು ಹೇಗೆ ಸಮಾಜದಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಅಧಿಕಾರಿಯವರು, ಅಧಿಕಾರ ಇಲ್ಲದಿದ್ದರೂ ಸಹ ಅಧಿಕಾರಿಯಾಗಿರ್ತಾರೆ ಅವರು. ಅದಕ್ಕೆ ಹೇಳಿದರು ಅವರು, ಅಧಿಕಾರ ಕೊಡಲಿಲ್ಲ ನೀವು ಅಂತ. ನಾನು ಹೇಳಿದೆ, ಅಧಿಕಾರ ಕೊಡುವುದಲ್ಲ, ಅಧಿಕಾರ ಪಡೀಬೇಕು ಅಂತ. ಪಡೆಯುವಂಥದ್ದು ಬೇರೆ, ಕೊಡುವಂಥದ್ದು ಬೇರೆ. ಕೊಡುವಂಥದ್ದು ಬೇರೆಯವರು, ಪಡೆಯುವಂಥದ್ದು ನಾವು. ಆದ್ದರಿಂದ ಇವತ್ತು ಸ್ವಲ್ಪ ಈಗ ಕೆಲವು ಸಮಯದಿಂದ ಸಮಾಜದಲ್ಲಿ, ಸಮಾಜ ಕಾರ್ಯಕ್ರಮದಲ್ಲಿ ಕಡಿಮೆ ಕಾಣಿಸಿಕೊಳ್ತಾ ಇದ್ದಾರೆ. ಆದರೂ ಖಂಡಿತಕ್ಕೂ ಅವರು ಒಂದು ಸನಾತನ ಧರ್ಮಕ್ಕಾಗಿ ಖಂಡಿತ ಇದ್ದಾರೆ. ಇನ್ನೂ ನಮ್ಮವರೇ ಹೊಳ್ಳರು, ಇಲ್ಲಿ ಮೂಡುಬಿದ್ರೆಯಲ್ಲಿ ನಾನು ಮುಂಚಿನಿಂದ ರೆಕಾರ್ಡ್ ನೋಡಿದರೆ ವೇಣೂರು ಕೃಷ್ಣಯ್ಯ ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದೇನೆ. ಅದಾದರೆ 100-150 ವರ್ಷದ ಹಿಂದೆ ಲೀಗಲ್ ಒಪಿನಿಯನ್ ಬರುವಾಗ, ನಮಗೆ ಬ್ಯಾಂಕಿನವರಿಗೆ ಲೀಗಲ್ ಒಪಿನಿಯನ್ ಕೊಡುವಾಗ ಎಲ್ಲಿಂದ ಬಂದದ್ದು ಅಂತ ಹೇಳಿದರೆ ವೇಣೂರು ಕೃಷ್ಣಯ್ಯನವರ ಇದು ಅಂತ. ಎಲ್ಲವನ್ನು ಎಲ್ಲರಿಗೆ ಕೊಟ್ಟರು. ಅವರು ನನಗೆ ಗೊತ್ತಿದ್ದ ಮಟ್ಟಿಗೆ ಉಳಿದದ್ದು ಇದು ಗೋಪಾಲಕೃಷ್ಣ ದೇವಸ್ಥಾನ ಮಾತ್ರ, ಮತ್ತು ಯಾವುದು ಉಳಿಲಿಲ್ಲ. ಆದರೆ ಈ ದೇವಸ್ಥಾನದ ಒಂದು ಅಭಿವೃದ್ಧಿ, ನಾನೇಕಂದರೆ 63ರಲ್ಲಿ ನಾನು ಹೈಸ್ಕೂಲಿಗೆ ಹೋಗ್ತಾ ಇರುವಾಗ ಅಷ್ಟಮಿಯ ಮರುದಿನ ಊಟಕ್ಕೆ ಬರ್ತಿದ್ದೆ. ನಾನು ಹಳ್ಳಿಯಿಂದ ಬರ್ತಾ ಇದ್ದವ, ಕಡಂದಲೆಯಿಂದ ನಡ್ಕೊಂಡು. ನಾವೇನು ಶ್ರೀಮಂತರಲ್ಲ, ಮಾಸ್ಟ್ರ ಮಗ.
ಹಾಗೆ ನಮ್ಮ ಶ್ರೀಪತಿ ಭಟ್ರು ಕಲ್ಲಬೆಟ್ಟಿನಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾನು ಕಡಂದಲೆಯಿಂದ ಬಂದಿದ್ದೇನೆ. ನಾನು ಹಳ್ಳಿಯವ. ಆದರೂ ನಾನು ಯಾವ ಈ ಹಿಂದುತ್ವದ ಕೆಲಸದಲ್ಲಿ ಹಿಂದೆ ಬಿದ್ದವಲ್ಲ. ನಾನು ಇವತ್ತು ರಾಜಕೀಯದಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು. ಆದರೆ ಎಲ್ಲರೂ ಕೇಳಿದರು, ವಕೀಲರ ಮಾತೆಲ್ಲ ಭೂಪೂರ ತಿರ್ತಿದೀತೇರಿ ಈರು ಕಿಸೆಟ್ ದೀತಾರ್ದಾನೆ ಅಂತ. ನಾನು ಹೇಳಿದೆ, ಯಾನು ಪೂತ್ತಾಯನೆ ಸ್ವಾಮಿ ಅಂಚಾದ ಯಾನು ಕಿಸೆಟ್ ದೀಪನು ಅಂತ. ಹಾಗೆ ನಮ್ಮ ಆಳ್ವಾರು ಸಹ ಹೇಳಿದರು, ಅಂಜಾಡ ಯಾನ್ಲ ದೀಪೆ ಅಂತ ಅವ್ರು ಸಹ ಇಟ್ಟರು. ಹಾಗೆ ನೋಡಿ, ಹೂವಿಗೂ ಈ ದೇವಸ್ಥಾನಕ್ಕೂ ಏನು ಮಹತ್ವ ಅಂತ ಹೇಳುವಂಥದ್ದು ಇವತ್ತು ಗೊತ್ತಾಗಿದೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ, ಹೆಚ್ಚು ಮಾತಾಡಿದರೆ ಕೋರ್ಟ್ನಲ್ಲಿ ಫೀಸ್ ಜಾಸ್ತಿ ಕೊಡ್ತಾರೆ, ಇಲ್ಲಿ ಮಾತಾಡಿದರೆ ಯಾರು ದುಡ್ಡು ಕೊಡುವುದಿಲ್ಲ. ಆದ್ದರಿಂದ ಈ ಗೋಪಾಲಕೃಷ್ಣನು ಎಲ್ಲವನ್ನು ಮೂಡುಬಿದಿರೆಯ ಜನತೆಯನ್ನು ರಕ್ಷಿಸಲಿ. ಎಲ್ಲ ಮೇಲಿದ್ದವರು ಜವಣೇರ ಬೆದ್ರ ನೋಡುವಾಗ ಈಗ ನನಗೆ ಸ್ವಲ್ಪ ಡೌಟ್ ಬರಲಿಕ್ಕೆ ಶುರುವಾಗಿತ್ತು. ಈ ಗಡ್ಡದವರು ಯಾರು ಸಾಹೇಬ್ರ ನಮ್ಮವರು ಅಂತ ಗೊತ್ತಾಗ್ತಿದ್ದಿಲ್ಲ. ಆದರೆ ಮತ್ತೆ ನಾನು ಪರೀಕ್ಷಿಸಿದಾಗ ಅವರಿಗೆ ಮೀಸೆ ಇಲ್ಲ, ಇವರಿಗೆ ಮೀಸೆ ಉಂಟು, ಗಡ್ಡ ಉಂಟು, ಮೀಸೆ ಉಂಟು. ಆದ್ದರಿಂದ ಈಗದ ಸ್ಟೈಲ್ ಗಡ್ಡ ಇಟ್ಟಂತಹ ನಮ್ಮ ಜವಣೇರ ಬೆದ್ರ ಪರಬೇರೆ ಬೆದ್ರವನ್ನು ಮರ್ಯಾದೆ ನಮ್ಮನ್ನು ಕರೆದಿದ್ದೀರಿ. ನಿಮಗೆಲ್ಲರೂ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಹಳ ಹಿರಿಯರಾದರೂ ಮಾತಿನಲ್ಲಿ ರಸಿಕತನ ಹಾಗೂ ಕುತೂಹಲ ಭರಿತಂಥ ಮಾತುಗಳನ್ನಾಡಿ ನಮ್ಮೆಲ್ಲರನ್ನ ಮನರಂಜಿಸಿ, ನಮ್ಮೆಲ್ಲ ತಂಡದ ಜೊತೆ ನಾನಿದ್ದೇನೆ, ನಾನು ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ಇದ್ದೇನೆ ಎಂಬ ಮಾತುಗಳನ್ನಾಡಿದಂಥ ಶ್ರೀಯುತ KR ಪಂಡಿತ್ರವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಹತ್ವಪೂರ್ಣ ಕಾರ್ಯಕ್ರಮದ ಘಟ್ಟದಲ್ಲಿ ನಾವಿದ್ದೇವೆ. ಯೋಧ ನಮನ ಕಾರ್ಯಕ್ರಮ. ಬಂಧುಗಳೇ, ಇವತ್ತು ನಮ್ಮ ಜೊತೆ ಯೋಧರಾಗಿರ್ತಕ್ಕಂಥ ಶ್ರೀಯುತ ಸಂದೀಪ್ ಎಂ ಶೆಟ್ಟಿರವರು ನಮ್ಮ ಜೊತೆ ಇರಬೇಕಾಗಿತ್ತು. ಅವರು ಕರ್ತವ್ಯ ನಿಮಿತ್ತ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಆದ್ದರಿಂದ ಅವರ ಮನೆಯವರಾಗಿರ್ತಕ್ಕಂಥ ಹಿರಿಯರು, ಅವರ ತಂದೆ ತಾಯಿಗಳು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜು ಶೆಟ್ಟಿ ರತಿ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ದೀಪಾವಳಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಸಂಭ್ರಮಾಚರಣೆಯನ್ನು ಮಲ್ಲಿ ನಿಂತುಕೊಂಡು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ದೇಶವನ್ನು ಕಾಯುವಂತಹ, ಗಡಿಯನ್ನು ಕಾಯುವಂತಹ ಯೋಧರು ಗಡಿಯನ್ನ ಕಾದುಕೊಂಡು ನಮ್ಮ ರಕ್ಷಣೆಯನ್ನ ನಿರಂತರವಾಗಿ ಮಾಡಿಕೊಂಡಿದ್ದಾರೆ. ಆದರೂ ಈ ಒಂದು ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಹಿರಿಯರಿಗೆ ಇದನ್ನು ಗೌರವವನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಈ ಒಂದು ಯೋಧ ನಮನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಒಮ್ಮೆ ಎದ್ದು ನಿಂತುಕೊಳ್ಬೇಕಾಗುತ್ತೆ. ದಯವಿಟ್ಟು ಯೋಧರಿಗೆ ನಾವು ಇಲ್ಲೇ ನಿಂತುಕೊಂಡು ಗೌರವವನ್ನು ಸಲ್ಲಿಸಬೇಕು. ನಾವು ಇಲ್ಲಿ ಕೊಡುವಂತಹ ಗೌರವ ಯೋಧನಿಗೆ ಶ್ರೀ ರಕ್ಷೆ ಆಗಿರಬೇಕು. ಯೋಧರು ಗಡಿಯನ್ನು ಕಾದು ನಮ್ಮ ರಕ್ಷಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ವೀರ ಯೋಧರಾಗಿ ಪರಾಕ್ರಮವನ್ನು ಮೆರೆದು ನಮ್ಮ ದೇಶ ರಕ್ಷಣೆಯಲ್ಲಿ ಒಂದು ಮಹೋನ್ನತ ಸ್ಥಾನವನ್ನ ಹೊಂದಿಕೊಂಡು ರಕ್ಷಣೆಯನ್ನು ಮಾಡಬೇಕು. ಆ ಒಂದು ಮಾಡಬೇಕಾದ್ರೆ ಇಂತಹ ಪುಣ್ಯವಂತ ತಂದೆ ತಾಯಿಗಳ ಆಶೀರ್ವಾದದಿಂದ ಹುಟ್ಟಿ ಬಂದಂತಹ ಸಂದೀಪ್ ಶೆಟ್ಟಿ ಇವರು ಗಡಿ ಭದ್ರತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾರೂರು ಗ್ರಾಮದ ಅರಮನೆ ಬಳಿಯ ರಾಜು ಶೆಟ್ಟಿ ರತಿ ದಂಪತಿಯವರ ಪುತ್ರ ಸಂದೀಪ್ ಎಂ ಶೆಟ್ಟಿ ಮಾರೂರು ಅವರು ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವುದರಿಂದ ತರಬೇತಿಗಾಗಿ ಜಾರ್ಖಂಡ್ಗೆ ತೆರಳಿರುತ್ತಾರೆ. ಮಾರೂರು ಹೊಸಂಗಡಿ ಸರ್ಕಾರಿ ಶಾಲೆಯ ಪೆರಿಂಜೆಯ SDM ಹೈಸ್ಕೂಲ್, ವೇಣೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮೂಡಬಿದಿರೆಯ ಧವಳ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದಿರುವ ಸಂದೀಪ್ ಶಿಕ್ಷಣದ ಜೊತೆಗೆ NCC ಜೂನಿಯರ್ ಅಂಡರ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರ ಸೇವೆಯನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ಗೌರವವನ್ನ ಅವರ ತಂದೆ ತಾಯಿಗಳಿಗೆ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಒಂದು ಪುಣ್ಯತ ಧನ್ಯತ ಕೆಲಸ. ಎಲ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂತಹ ಗಟ್ಟಿ ಯುವಕರನ್ನ ನಮ್ಮ ಮಣ್ಣಿಗೆ ಅರ್ಪಣೆ ಮಾಡಿದಂತ ತಂದೆ ತಾಯಿಗಳು ನೀವೇ ಪುಣ್ಯಾತ್ಮರು 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 ಎಂಬ ಧನ್ಯತಾ ಭಾವದೊಂದಿಗೆ ಶುಭವಾಗಲಿ ಎಂಬ ಮಾತಿನೊಂದಿಗೆ ಶ್ರೀ 3 ವರ್ಷ 3 ತಿಂಗಳು 3 ವರ್ಷ 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 3 ವರ್ಷ
ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಪ್ರಸಾದ್ ರವರು ಆಗಮಿಸ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ಇವರ ಗೌರವ ಉಪಸ್ಥಿತಿಯನ್ನ ಗುರುತಿಸುತ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅತಿಥಿ ನೆಲೆಯಲ್ಲಿ ಇನ್ನರ್ವೆಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಬಿಂದಿಯಾ ಶರಶೆಟ್ಟಿ ಅವರು 2 ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೋಪಾಲಕೃಷ್ಣ ದೇವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಬಂಧುಗಳೇ, ಎಲ್ಲ ಹಿರಿಯರು ಮಾತಾಡಿ ಆಗಿದೆ. ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಮನೆಯಲ್ಲಿ ನನ್ನ ಗಂಡ ಹೇಳಿದರು, ಅಮರ್ಕೋಟೆ ಮತ್ತು ಅವರ ತಂಡದ ಬಗ್ಗೆ ಒಂದೆರಡಾದರೂ ನೀನು ಮಾತಾಡಲೇಬೇಕು ಅಂತೇಳಿ ಹೇಳಿದರು. ಹಾಗಾಗಿ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ವಿವೇಕ್ ಆಳ್ವ ಅವರೆಲ್ಲ ಹೇಳಿದಾಗೆ ಗೂಡುದೀಪ ನಮಗೆ ನೋಡಲಿಕ್ಕೂ ಸಿಗೋದಿಲ್ಲ. ಮೊದಲು ದೀಪಾವಳಿ ಬಂದರೆ 15 ದಿವಸದ ಮೊದಲೇ ನಾವು ಗೂಡುದೀಪ ಮನೆಯಲ್ಲಿ ಮಾಡ್ತಾ ಇದ್ವಿ. ಆದರೆ ಈಗ ಅಂಗಡಿಯಿಂದ ತಂದು ಹಾಕುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ವರ್ಷಕ್ಕೊಮ್ಮೆ ಆದರೂ ಕಾಂಪಿಟೇಷನ್ ರೂಪದಲ್ಲಿ ಮಾಡಿದರೆ ಅದನ್ನೇ ಅಂಥ ಕಲಾವಿದರು ಕೂಡ ಇದ್ದಾರೆ, ಅದರಲ್ಲಿ ಇಂಟ್ರೆಸ್ಟ್ ಇರುವವರು, ಅವರಿಗೆ ಒಂದು ಅವಕಾಶ ಕೊಟ್ಟ ಹಾಗೆ ಆಗ್ತದೆ. ಮತ್ತು ನಮ್ಮ ಸಂಸ್ಕೃತಿಯನ್ನು ಕೂಡ ಮುಂದುವರಿಸಿಕೊಂಡು ಹೋದಾಗೆ ಆಗ್ತದೆ ಹೇಳಿ ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ. ಹಾಗೆ ಯೋಧ ನಮನ, ನಾವು ಇವತ್ತೊಂದು ಇಲ್ಲಿ ಖುಷಿಯಲ್ಲಿದ್ದೇವೆ ಹೇಳಿದರೆ ಮುಖ್ಯವಾಗಿ ಕಾರಣ ಯೋಧರು. ಅವರ ಹೋರಾಟದಿಂದ ನಾವು ಇವತ್ತು ಇಲ್ಲಿ ಖುಷಿಯಲ್ಲಿದ್ದೇವೆ. ಹಾಗಾಗಿ ಅವರನ್ನು ನೆನಪು ಮಾಡೋದು ನಮ್ಮದು ಕರ್ತವ್ಯ ಆಗಿದೆ. ಹಾಗೆ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅಮರ್ಕೋಟೆ ನಾನು ಸಣ್ಣ ಮಗು ಇರುವಾಗದಿಂದ ನೋಡಿದ್ದೇನೆ, ನಮ್ಮ ಮನೆ ಹತ್ತಿರನೇ ಇದ್ದವರು. ಹಾಗಾಗಿ ಅವರು ಇವತ್ತು ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡುವ ಹಂತಕ್ಕೆ ಬಂದಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ಕೊಟ್ಟ ಅವರ ಅಪ್ಪ ಅಮ್ಮನಿಗೆ ನಾವು ಮುಖ್ಯವಾಗಿ ಧನ್ಯವಾದ ಹೇಳಲೇಬೇಕು. ಹಾಗೆ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ ಹಾಗೆ ನಮ್ಮ ಅಮರ್ಕೋಟೆ ಮತ್ತು ಅವರ ತಂಡ ಮೂಡುಬಿದ್ರೆಯಲ್ಲಿ ಸ್ವಚ್ಛ ಮೂಡುಬಿದ್ರೆ ಅಂಥೇಳಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇ ಅಮರ್ಕೋಟೆಯವರ ತಂಡ. ಹಾಗೆ ಅದು ನಾನು ತುಂಬ ಖುಷಿಯಲ್ಲಿ ಹೇಳ್ತೇನೆ. ಹಾಗೆ ನಮ್ಮ ಕೊರೋನಾ ಟೈಮ್ನಲ್ಲಿ ತುಂಬ ಜನರಿಗೆ ರಕ್ತದ ಅವಶ್ಯಕತೆ ಇರುವಾಗ ಅವರು ಹೇಳಿದರು 12,000 ಯೂನಿಟ್ನಷ್ಟು ರಕ್ತವನ್ನು ಅವರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಹೇಳಿ. ಹಾಗೆ ಒಂದು ಎಲ್ಲರ ಹೆಚ್ಚಿದ್ದು ಜೀವದಾನವನ್ನು ಮಾಡಿದ ಪುಣ್ಯ ಅವರಿಗೆ ಸಿಗ್ತದೆ. ಮುಖ್ಯವಾಗಿ ಹೇಳಬೇಕಂದ್ರೆ ನನಗೆ ಅವರ ಋಣ ಇದೆ. ಯಾಕಂದರೆ 1 ವರ್ಷದ ಹಿಂದೆ ನನಗೇ ಹಿಮೋಗ್ಲೋಬಿನ್ ಇದು ಪ್ರಾಬ್ಲಮ್ ಆಗಿ ಎಮರ್ಜೆನ್ಸಿ ಬ್ಲಡ್ ಬೇಕಾಗಿತ್ತು, ಎಲ್ಲಿ ಸಹ ಸಿಕ್ಕಿರಲಿಲ್ಲ. ಆಗ ತಕ್ಷಣ ಅವರಿಗೆ ಫೋನ್ ಮಾಡಿದಾಗ ನನಗೆ ಅದರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರನ್ನು ನಾನು ತುಂಬ, ಅವರ ತಂಡವನ್ನು ಮತ್ತು ಅವರನ್ನು ತುಂಬ ನೆನಪು ಮಾಡಲೇಬೇಕು. ಹಾಗಾಗಿ ಇನ್ನು ಮುಂದೆ ಕೂಡ ಅವರು ತುಂಬ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಬೇಕು. ಯಾಕಂದರೆ ಒಂದು ಸಂಘ ಸಂಸ್ಥೆ ಹೇಳಿದರೆ ಅದರಲ್ಲಿ ಇರುವವರೆಲ್ಲರ ಮನಸ್ಥಿತಿ ಒಂದೇ ರೀತಿ ಇರಬೇಕು, ಮತ್ತು ಸಹಕಾರ ಕೂಡ ಎಲ್ಲರದ್ದು ಒಂದೇ ಥರ ಇರಬೇಕು. ಯಾಕಂದ್ರೆ ನಾನು ಕೂಡ ಈಗ ಒಂದು ಇನ್ನರ್ವಿಲ್ ಕ್ಲಬ್ ಇದ್ದು ಅಧ್ಯಕ್ಷೆ ಆದದ್ರಿಂದ ನನಗೆ ಅದರ ಅನುಭವ ಈ ವರ್ಷ ಆಗಿದೆ. ನನ್ನ ಎಲ್ಲ ಮೆಂಬರ್ಗಳು ನನಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಮಾತ್ರ 1 ವರ್ಷದ ಪೀರಿಯಡ್ ಮಾತ್ರ ಇರೋದು ಅಧ್ಯಕ್ಷತೆ. ಹಾಗೆ ಅದರಲ್ಲಿ ನಮಗೆ ಒಂದು ಡಿಸ್ಟಿಕ್ಕಿಂದ ಒಂದು ಇಷ್ಟಿಷ್ಟು ಗೋಲ್ಸ್ ಕೊಟ್ಟಿದ್ದಾರೆ, ಇಂಥ ಪ್ರಾಜೆಕ್ಟ್ಸನ್ನು ಮಾಡಬೇಕು. ಅದರಲ್ಲಿ ಹೆಚ್ಚು ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ಕೊಟ್ಟಿರೋದು. ಅದಕ್ಕೆ ನನ್ನ ಗಂಡ ಯಾವಾಗಲೂ ಹೇಳ್ತಾರೆ, ನೀನು ಅದನ್ನು ಪ್ರೊಜೆಕ್ಟ್ ಅಂತ ಹೇಳಿ ಮಾಡಬಾರ್ದು ಯಾವತ್ತೂ ಸಹ. ನಿನಗೆ ದೇವರು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಒಳ್ಳೆ ಮನಸ್ಸಿಂದ ಮಾಡಬೇಕು ಅಂತ ಯಾವಾಗಲೂ ನನಗೆ ಮನೆಯಲ್ಲಿ ಹೇಳ್ತಾರೆ. ಅದರಿಂದ ನಾನು ಕೂಡ ಈ ಸತಿ ಒಂದು ಒಳ್ಳೆ ಮನಸ್ಸಿನಿಂದ ಮಾಡ್ತಾಯಿದ್ದೇನೆ. ಹಾಗೆ ನನ್ನದೊಂದು ಡ್ರೀಮ್ ಆಗಿತ್ತು. ನನ್ನ ಅಮ್ಮ ಕೂಡ ಇನ್ನರ್ವಿಲ್ ಕ್ಲಬ್ ಇದ್ದು ಚಾರ್ಟರ್ಡ್ ಮೆಂಬರ್ ಆಗಿದ್ದರು. ಹಾಗಾಗಿ ಅವರ ಹೆಸರಲ್ಲಿ ಏನಾದರೂ ಒಂದು ನೆನಪುಳಿಯುವಂಥದ್ದು ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದು ಮೊನ್ನೆ 21ಗೆ ಪ್ರೇರಣಾ ಸ್ಕೂಲಲ್ಲಿ ಒಂದು ಮಕ್ಕಳಿಗೆ ಒಂದು ಪಾರ್ಕನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಅಮ್ಮನ ಹೆಸರೇ ಇಟ್ಟಿದ್ದೇನೆ ಪಾರ್ಕಿಗೆ. ಹಾಗಾಗಿ ಅದು ನನ್ನ ತುಂಬ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳೋದಿಲ್ಲ, ಒಂದು ನನ್ನ ಕನಸಾಗಿತ್ತು ಅದು. ಅವರ ಮಕ್ಕಳ ಖುಷಿಯೇ ನಮ್ಮ ಖುಷಿ, ಅವರದ್ದೇ ನಮಗೆ ಮಕ್ಕಳದ ಆಶೀರ್ವಾದವೇ ಸಾಕು, ಅಷ್ಟು ಖುಷಿ ಪಟ್ಟಿದ್ದಾರೆ ಎಲ್ಲರೂ ಸಹ. ಹಾಗಾಗಿ ಇನ್ನು ಮುಂದೆ ಕೂಡ ಅಮರ್ಕೋಟೆ ಮತ್ತು ಅವರ ತಂಡ ಇಂಥದ್ದೇ ಒಳ್ಳೊಳ್ಳೆ ಉತ್ತಮ ಕೆಲಸವನ್ನು ಮಾಡಬೇಕು.
ಅವರ ದೇಹ ದೊಡ್ಡದಿರ್ಬೋದು, ಆದರೆ ಅದು ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳ್ಬೋದು. ಯಾಕಂದರೆ ಅದರ ಒಳಗೆ ಒಂದು ವಿಶಾಲವಾದ ಮನಸ್ಸನ್ನು ಕೊಟ್ಟಿದ್ದಾರೆ. ಹೆಚ್ಚು ಜನರ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಮನಸ್ಸು ಅವರ ಇದರಲ್ಲಿ ಇದೆ. ಆದ್ದರಿಂದ ದೇವರ ಸೃಷ್ಟಿ ಅಂತಲೇ ಹೇಳ್ತೇನೆ. ಇನ್ನು ಮುಂದೆ ಕೂಡ ಅಮರಕೋಟೆ ಮತ್ತು ಅವರ ತಂಡ ಒಳ್ಳೊಳ್ಳೆ ಕೆಲಸವನ್ನು ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ನಾನು ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿಯಾಗಿ ತಮ್ಮ ಒಂದು ಅವಧಿಯಲ್ಲಿ ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ನೂ ಮತ್ತಷ್ಟು ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡುವಂಥ ಹಂಬಲವನ್ನು ತೊಟ್ಟಿರುವಂಥ ಬಿಂದಿಯಾ ಶರತ್ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮಲ್ಲಿ ಇನ್ನೂ ಇಬ್ಬರು ಗೌರವ ಸ್ವೀಕಾರ ಮಾಡಲಂಥ ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ಇವಾಗ ಶ್ರೀಮತಿ ವಿನಯ ಡಿ ಕಿಣಿ ರವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀಮತಿ ವಿನಯ ಡಿ ಕಿಣಿ ಅವರು ವೇದಿಕೆಗೆ ಬರಬೇಕು. ಇವತ್ತು ವಿಶೇಷವಾಗಿ ಚೈನೀಸ್ ಫುಡ್ಗಳ ಹಾವಳಿ ಇರುವ ಸಂದರ್ಭಗಳಲ್ಲಿ ಧಾರ್ಮಿಕ ಪಾರಂಪರೆ ಹೊಂದಿರುವಂಥ ಅಡುಗೆ ತಿಂಡಿ ತಿನಿಸುಗಳನ್ನು ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮೆಲ್ಲರಿಗೂ ಪರಿಚಯಿಸ್ತಾ ಹಳೆಯ ಆಹಾರ ಪದ್ಧತಿಯನ್ನು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ತೋರಿಸ್ಪಡಿಸಿದ ಕಿಣಿ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಸವಿನಯವಾದಂಥ ಅಡುಗೆ ತಿನಿಸುಗಳನ್ನು ಬಿತ್ತರಿಸುವ ಮೂಲಕ ಮತ್ತೆ ನಮ್ಮೆಲ್ಲರ ಪಾರಂಪರಿಕ ಅಡುಗೆಗಳನ್ನು ಜನಪ್ರಿಯಗೊಳಿಸುವ ದೃಷ್ಟಿಯಲ್ಲಿ ಇದರ ತಿಳುವಳಿಕೆಗಳನ್ನು ಯೂಟ್ಯೂಬ್ ಚಾನಲ್ಗಳು ನಮ್ಮೆಲ್ಲರೂ ಬಿತ್ತರಿಸಿ ಮೂಡುಬಿದ್ರೆಯ ಹೆಮ್ಮೆಯ ಮಣ್ಣಿನ ಪುತ್ರಿಯಾಗಿರ್ತದ ಶ್ರೀಮತಿ ವಿನಯ ಡಿ ಕಿಣಿರವರು ಇವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ನಮ್ಮೆಲ್ಲರಿಗೂ ಪರಿಚಿತ, ಆದರೆ ಯಾವ ರೀತಿ ಪರಿಚಿತರಂದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ನಿಮ್ಮೆಲ್ಲರಿಗೂ ಪರಿಚಿತ, ಆದರೆ ಮುಖವನ್ನು ನೀವು ನೋಡ್ಲಿಕ್ಕಿಲ್ಲ ಅಂತ ವ್ಯಕ್ತಿಯನ್ನು ನಾನು ಇವತ್ತು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೂರಜ್ ಎಸ್ ಅಂಚನ್. ದಯವಿಟ್ಟು ಜೋರಾದ ಚಪ್ಪಳೆಯೊಂದಿಗೆ ಸೂರಜ್ ಎಸ್ ಅಂಚನ್. ನೀವೆಲ್ಲರೂ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಅದರ ಮೊದಲು ಬರುವಂತಹ ವಿಡಿಯೋಗಳನ್ನು ನಾವೆಲ್ಲರೂ ಸ್ಟೇಟಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಸೂರಜ್ ಎಸ್ ಅಂಚನ್ ಎಂಬಂತಹ ಆ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಬರ್ತದೆ. ಆ ವ್ಯಕ್ತಿ ಈಗ ನಾವೆಲ್ಲರೂ ಅವರನ್ನ ಗೌರವಿಸ್ತಾ ಇದ್ದೇವೆ. ಸೂರಜ್ ಎಸ್ ಅಂಚನ್ ಧಾರ್ಮಿಕ ಆಚರಣೆಗಳು, ಹಬ್ಬ ಹಾಗೂ ಸಾಂಸ್ಕೃತಿಕ ಕಲಾಪಗಳನ್ನು ವಿಶಿಷ್ಟವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತುತಪಡಿಸಿ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ದೀಪಾವಳಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮ ಮತ್ತಷ್ಟು ಇಂತಹ ಸಮಾಜಮುಖಿ ಕೆಲಸಗಳು, ಜನರಿಗೆ ಮುಟ್ಟುವಂತಹ ಕೆಲಸಗಳು ಮತ್ತಷ್ಟು ನಡೆಯಲಿ, ಭಗವಂತನ ಅನುಗ್ರಹ ಸದಾ ನಿಮಗಿರಲಿ, ಮತ್ತಷ್ಟು ಉನ್ನತ ವಿಡಿಯೋಗಳು ಮತ್ತಷ್ಟು ಬರ್ತಾ ಇರಲಿ, ಪ್ರಚಾರ ಪಡಿಸ್ತಿರಲಿ ಎಂಬಂತಹ ಮಾತುಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೃಷ್ಣ ಕುಮಾರ್ ಕನ್ನಡಪ್ರಭದ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಜೈ ಕನ್ನಡಮದ ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮುಂದುವರಿಸುತ್ತಾ ನಮಗೆ 2 ಮಾತುಗಳನ್ನ ಆಡಬೇಕಾಗಿ ಶ್ರೀಯುತ KP ಜಗದೀಶ್ ಅಧಿಕಾರಿ ಅವರನ್ನ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಪ್ರಾರಂಭದಲ್ಲಿ ಗೋಪಾಲಕೃಷ್ಣ ಸ್ವಾಮಿಯನ್ನು ಮನಸಾರ ನೆನೆಸುತ್ತಾ, ಹಾಗೆ ಕುಲದೇವರಾದಂಥ ಪದ್ಮಾವತಿ ಮಾತೆಯನ್ನು ಮನಸಾರ ನೆನೆಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ನೆರೆದಂಥ ಶ್ರದ್ಧೆಯ ತಾಯಂದಿರೇ, ಕಿರಿಯ ಹಿರಿಯ ಸಹೋದರ ಸಂಬಂಧಿ, ನಾನು ಸರಿ ಇದ್ದೇನೆ, ಈ ಮೈಕ್ ಸರಿ ಇಲ್ವಾ ಅಂತ ಕೆಳಗೆ ಬರ್ತಾ ಉಂಟು. ಸರಿ ಮಲ್ಪಿ ಯಾನಂಚಿ ಉದ್ದ ಪಾತೇರು ಜಾಮರ್ಕೋಟೆ ಅಧಿಕಾರಿ ಪಾತೇರನ ಇಂಚಿನಾಂಡಲ ಒಂಜಿ ಕಾಂಟ್ರವರ್ಸಿ ಉಂಡಿನ ಎಂಗಳು ಸೀದಾ ಪಾತೇರು ದಯಾನ್ ಮಣ್ಣ ಎಂಕಲೆ ನೆರಡೆ ಜಾಸ್ತಿ ಹೋಲ್ಕೊಂಡಲ್ಲ. ಜನಾರ್ದನ್ ಪೂಜಾರಿನ ಶಿಷ್ಯನಾಗಲು ರಾಜಕೀಯ ಪಾತೇರು ಜಾರು
ಸೀದಾ ಪಾತಿರ್ದೆ ಎಂಕುಲ್ ತೆಗೆದು ಊರ್ನವಲ್ಲ ಶ್ರೀಪತಿ ಭಟ್ರೆ ನಾವಂಜಿ ಅನುಗ್ರಹ ದೇವರನ ಆಶೀರ್ವಾದ ಮುಕ್ತೇಶ್ವರ ಉಳ್ಳೇರು ಅಮರಕೋಟೆನ ವಿಷಯ ಎಂಕ್ ಮೆಗ್ಯಾನ ಸಮಾನ ನನ್ನ ಪಪ್ಪಲ ಎನ್ನ ಮಲ್ಲ ದೋಸ್ತಿ ಸಾರ್ವಜನಿಕನೆಟ್ಟು ಬಾರೆ ಎಡ್ಡೆ ಕೆಲಸ ಮಲ್ತೊಂದು ಪೋಪುನಂಚಿತನ ಅಮರಕೋಟೆ ಒಂಜತ್ತನ ಒಂಜಿ ಹೆಜ್ಜೆ ಒವೇ ಸ್ವಾರ್ಥ ಇಜ್ಜಂದೆ ಜವಣಿರು ಎಡೆಡ್ಡೆ ಜವಣಿರನ್ನ ಕೂಟ ಉಂಡಾರೇಳು ಇನಿಕ್ಕೆ ನಮ್ಮ ಪಿಲಿಕ್ ಬೋಡಿ ಹೊಡೆದಿಜ್ಜಿ ನಿಜವಾದಂಡ ಪಿಲಿ ನಮ್ಮನ್ನು ಕೆರ್ಪುಜಿ ಆತೆಡ್ಡೆ ಪ್ರಾಣಿಯ ಅಂಡ ಉಮಿಲಿಗು ಬೋಡಿಯೋಡು ಉಮಿಲ್ ಕೆರ್ಪುಂಡು ಸತ್ಯವನ್ ಪುಂಡ ಇನ್ನು ಸಾಬಿತಡು ರಾತ್ರಿ ಜಪ್ಪು ಬಂದಂಡ ಏರ್ಲ ಎನ್ನೂ ಜೇರುಂದೇನು ಅಮರ್ ಎಷ್ಟು ನೀನು ಸ್ವಚ್ಛ ಭಾರತ್ ಮಾಡಿದ್ದು 108 ಅಗಲ ಕೈಕಾಯಾನ್ ಪೋದು ಕುದ್ದು ತೂತೆ ಅವಳ ನಮ್ಮನ ಆ ಡ್ರೈನೇಜ್ದ ನರಕ್ಕಂದು ಮಂಡ ವಾಸನೆ ಗ್ಲೌಸ್ ಬಾರ್ದು ಏರ್ಲ ಮಲ್ಪಾಯರು ತಾನೇ ಅಗತ್ಯ ಉಂಡು ಇನ್ನು ದೇಶ ಸೇವೆಗೆ ಊರಿಗೂ ದಾದಾಂಡಲ ಒಂಜಿ ಎಡ್ಡೆ ಕೆಲಸ ಮಲ್ಪೋಡಿನ ಪುನಃ ದೃಷ್ಟಿಡು ನಿಟ್ಟಿಡು ಎಡ್ಡೆ ಕೆಲಸ ಮಲ್ತೊಂದು ಪುನಃ ಜವಣರ ಬೆದ್ರದ ಕೂಟ ಭಾರಿ ಎಡ್ಡೆ ಕೆಲಸ ಮಲ್ತೊಂಡು ಎಂಕುಲ್ಲ ಕೆಲಸತ್ತಿ ಭಾಗ್ಯ ಒಂದಿಲ್ಲ ಅಂಚಂದ ಐಟಿ ಪುನಃ ಜವಣರು ವಿಶೇಷವಾಯಿನ ಆರ್ಥಿಕ ಶಕ್ತಿವಂತಿರತ್ತು ಭಾರಿ ಖರ್ಚಿಲ ಉಂಡಾಗಲೇ ಜನಕ್ಕುಲ ಸಹಕಾರವಂತಂತೆ ಕೊರ್ಪೇರು ಆ ರೀತಿ ಮಲ್ತೊಂದುಲ್ಲೇರು ಇನಿ ಭಾರಿ ಪೊರ್ಲುದ ಶ್ರೀಕೃಷ್ಣ 1000 ವರ್ಷ ಚರಿತ್ರೆ ಇತ್ತನಂಚಿತನ ಈ ದೇವಸ್ಥಾನ ಭಾರಿ ಕಾರ್ಣಿಕದ ದೇವಸ್ಥಾನ 18 ಬಸದಿ 18 ದೇವಸ್ಥಾನ 18 ಕೇರಿ 18 ಕೆರೆ ಒಂದು 18 ಕೇರಿ ಓಲುಂಡು ನಾಡು ನಮ್ಮ ಒಂಜಿ ಕೆಲವು ತಿಗದನೆ ಎಂಕಲಿಗೆ ಅಮರಕೋಟೆ ನೋಟ್ ಮಲ್ಪೊಡವೇನು ಅಂಚನೆ ಬಾರಿ ಪೊರ್ಲುಡು ಪಾತೇರಿಯರು ಎನ್ನ ಮೂಜಿನೇ ತಲೆಮಾರ್ದ ಸಂಬಂಧಿ ವಿವೇಕಾಳ್ವೇರು ಹಿಂಗೆ ಭಾರೀ ಪರಿಸ್ಥಿತಿ ಹಾಳಾದಿತ್ತುಂಡು ಆ ದೇವೇರ್ನ ಅನುಗ್ರಹಡು ಯಾನ್ ಬದುಕಿನಿ ಪಂಡಿತರು ಮಂಡೇರು ದಾಯ ಬದುಕದೇರು ಬೇರು ಅಂತ ಅಂಚ ಬಂದಿದ್ದಾರ ಅವೊಂದು ಪನ್ಪುನ ಮಾತ್ರ ಬಾಕಿ ಯಾರು ಅಂಚ ಎನ್ನ ಆತ್ಮೀಯ ಫ್ರೆಂಡ್ ಭಾರಿ ಪಾಪ್ಯುಲರ್ ಲಾಯರ್ ಎಡ್ಡೆ ಪುದರ್ದ ಲಾಯರ್ ಹಿರಿಯರು ಎಂಗಳು ಈ ಬಿ ಜೆ ಪಿದ ಕುಟುಂಬ ಬಂದಾಗಲಾರು ಬಿ ಜೆ ಪಿ ಡೇ ಸೀನಿಯರ್ ಲೀಡರ್ಲಾದುಲ್ಲೇರು ಅರ್ಲ ನಿಸ್ವಾರ್ಥವಾದ ಹಿಂಗೆ ಬಂಡೇರು ಅಧಿಕಾರಿ ಏಪಲ ಸೈನಿಟಲ ಅಧಿಕಾರನೇ ಅಧಿಕಾರ ಕೊರ್ರ ಆರೆಲ್ಲ ಬುಡುಪೂಜಾರ ಅಂದೆ ಪಂಡಿತರು ಅಂಡ ಮದ್ದು ಮಾತ್ರ ಪಲ್ಪೂಜಾರನ ಎರೆಗಲ್ಲ ಅವೊಂಜಿ ಮಾತ್ರ ತೊಂದರೆ ನಮಗೆ ಓವುಲ ಪ್ರಯೋಜನ ಆಪುಜವು ಇಪ್ಪಡು ಅಂತೂ ಹಿರಿಯರಾದ ಇರ್ನಲ್ಲ 1000 ವರ್ಷ ಬದುಕೋಡು ಅಂಚ ಅದು ಪುನಗ ವಾ ವಿಚಾರೋಡ್ಲ ಇನಿ ಸುದರ್ಶನ್ ಬಾರಿ ಪೊರ್ಲು ಪಾತೇರಿ ಭವಿಷ್ಯತ್ತಡು ಮಾತೆರೆಗ್ಲ ರಾಜಕೀಯವಾದ ನಾನು ಪಾತೆರ್ನ ಇಟ್ಟಿದ್ದಿ ಪಂಡಿತರು ನಮ್ಮ ಬೇಗ ಪೋಯಿಂದ ಬನ್ನಿ ನೀರೇ ನಾನು ಮಿತ್ತಲೆತ್ತಾನೆ ಹೆಂಗೆ ಸ್ಟೇಜ್ ಇಟ್ಕೊಂಡು ನಾ ಮರಳು ಇಜ್ಜಿ ಮಾರ್ರೆ ಒಟ್ಟಕ್ಕಂತೂ ನಾ ಮರಳಲ್ಲ ಇಜ್ಜಿ ಭಾಷಣ ಮಲ್ಪನ ಮರಳು ಅಂತೂ ಇಜ್ಜಿ ಸತ್ಯವಾತ್ಯನು ಭಾಷಣ ಹತ್ತು ಅಂತೂ ಮಲ್ಲಜ್ಜಿ ಸುರುಕೆ ಪುಳುವಗೈರ ಪುರ ಇತ್ತನಿಗೆ ಬಡವಲ ಒಂದುಂಡೆ ಪಲರ ಮಲ್ತೆ ನಮಕ್ ಮಿತ್ತು ಕುಲ್ದೋಲಿ ಬೊಕ್ಕ ಈತು ಉದ್ದ ಒಬ್ಬ ಎಂಕ ತಾನೇ ಗೊತ್ತು ನಿಗ್ಲಿತ್ತು ಉದ್ದ ಪಾತಿರ್ಬಾರಂತ ಎಂಚಿನ ಲಾಡು ದೇವರನ ದಯಟ್ ದುಮ್ಮದ ದಿನಟ್ಟು ಈ ದೇವಸ್ಥಾನ ಬೆಳಗಡು ನಮ್ಮ ಶ್ರದ್ಧಾ ಹಿಂದೂ ಶ್ರದ್ಧಾ ಕೇಂದ್ರಲೇನು ಪ್ರತಿ ಒಂಜೇನ್ಲ ದಯನ್ ಮಂಡ ಏರ್ಲ ವಾ ಜಾತಿಡ್ಲ ಅರ್ಜಿ ಪಾಡ್ದು ಬಿಟ್ಟುಚೆ ಪೂರ್ವಜನ್ಮದ ಪುಣ್ಯದ ಪ್ರಕಾರ ಆಯ್ಪುಟ್ಟು ಏರ್ಲ ವಾ ಜಾತಿಗಳ ವಿರುದ್ಧ ಇಜ್ಜಿ ಇನ್ನಿತ ದಿನಟ್ಟು ಈ ಮೊಬೈಲ್ ಹಿಡಿದ ಹತ್ರ ಕುಸಲ್ ಪಾತ್ರೆಲ್ಲ ಗೊತ್ತಿಜ್ಜಿ ಅಂಡಿಂಜರೆ ಬಾಂಬ್ ಮಂಡಲವು ಈ ಮೊಬೈಲ್ ಹತ್ತು ಮಾರೆ ಯಾನೇ ಅವರ ತೆಗೆದು ಬಿಡ್ದೆ ಅಂಚ ಅವು ಓವುಲಾಡು ಪ್ರೀತಿ ವಿಶ್ವಾಸ ಹೃದಯಪೂರ್ವಕವಾದ ನಮ್ಮ ಇಪ್ಪುಗ ಪೊರ್ಲುಡು ಅಂಡಿಂಜರ್ನ ದಸ್ಕತ್ ಅಂದು ಬಂದಾಗ ಎಂಕ ಆಲ್ವಾಸ್ ಕಾಲೇಜ್ ಇಲ್ಲ ಬಾಕಿದ ವಿಚಾರ ಇಲ್ಲ ಎನ್ನ ಕಾಲೇಜಿಲ್ಲ ಎನ್ನುಂಡು ಯಾನು ಪಾಸಾಯಿನ ಪಗ ಮಾತ್ರ ಎನ್ನ ಅಪ್ಪಾಜಿನ ದಸ್ಕತ್ ಪಡ್ಪೋದನ್ನು ಪೈಲಾನಗೆ ಯಾನೇ ಪ್ರೋಗ್ರೆಸ್ ರಿಪೋರ್ಟ್ ದಸ್ಕತ್ ಪಾಡು ಇಂಚಿನ ವಿಷಯ ಬಂಡ ಗಡಿ ಬಿಡ್ಡಾರೆ ಅಂದ ಜಾಪೆದಿಜಿ ಕೇನೆದಿಜೇರು ಅಂಚಿನ ದಸ್ಕತ್ ಇಂಚಿನ ಉಂಡ ಹಿಂಗೆ ಗೊತ್ತಿಜ್ಜಿ ಅಂಡ ದಸ್ಕತ್ ಫಿಲ್ಮ್ನ ನೀವು ಹತ್ರ ನಮ್ಮ ಮಾತಿರಲ್ಲ ತೂಕ ಶ್ರೀಪತಿ ಭಟ್ರನೊಟ್ಟಿಗೆ ದಸ್ಕತ್ ಫಿಲ್ಮ್ ತುವರ ಬರ್ಪೆ ಆರ್ನೊಟ್ಟು ಪಂಡು ಪೂರ ಖರ್ಚು ಯಾರಿದು ಬೇರೆ ಅನ್ನ ಓಪನ್ ಅವರ್ಪುನ ಅಂಚ ಅದು ದೇವೇರು ಮಸ್ತ್ ಎಡ್ಡೆ ನಿಕ್ಲೆ ಮಲ್ಪಡ ಇಂಪನ ವಿಚಾರವನ್ನು ಬಂದು ಎನ್ನ ಪಾತ್ರ ನುಂತಾಬೆ ಜೈ ಹಿಂದ್ ಜೈ ಕರ್ನಾಟಕ
ಬಹಳ ಸುಂದರವಾದಂಥ ಮಾತುಗಳನ್ನು ಆಡಿ ನಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕಂತ ಮಾತುಗಳನ್ನು ನಡೆದಂಥ ಶ್ರೀಯುತ KP ಜಗದೀಶ್ ಅಧಿಕಾರಿ ಅವರಿಗೆ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ದಸ್ಕತ್ ಫಿಲ್ಮ್ನ ಚಿತ್ರತಂಡದ ನಾಯಕರು ಹಾಗೂ ತಂಡದ ಸದಸ್ಯರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮ ಅನಿಸಿಕೆಗಳನ್ನು ಹಾಗೂ ತಮ್ಮ ಚಿತ್ರ ತಂಡದ ಅನಿಸಿಕೆಗಳನ್ನು ತಾವು ನಮ್ಮಲ್ಲಿ ಹೇಳಬೇಕು, ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೀನಿ. ದೀಕ್ಷಿತ್ ಅಣ್ಣಿಂಜಿರವರು ಈ ಒಂದು ಚಿತ್ರದ ನಾಯಕ ನಟರಾಗಿ ಅಭಿನಯಿಸ್ತಿದ್ದಾರೆ. ಇವರು ನಮ್ಮ ಜವಣರ್ ಬೆದ್ರದ ರಕ್ತ ನಿಧಿಯ ಪ್ರಮುಖರಾಗಿರ್ತಕ್ಕಂಥ ಮನು ಎಸ್ ಆಚಾರ್ಯ ಇವರ ಆತ್ಮೀಯರು, ಪರಮಾತ್ಮರು, ಆತ್ಮ ಸ್ನೇಹಿತರು, ಇವರು ಆಪ್ತ ಮಿತ್ರರು. ಹಾಗಾದ್ರೆ ಇವರು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನು ಆಡಬೇಕು ತಮ್ಮ ವಿನಂತಿ ಮಾಡಿಕೊಳ್ತದೆ. ಸುರುಗಾದ ಗೋಪಾಲ್ ಕೃಷ್ಣ ದೇವರಿನ ಮನಸಾರ ಸುಗಿತ್ತೊಂದು ಅಂಚನೆ ಎದುರುಕೊಳ್ದಿನ ಮಾತ ಅಪ್ಪಮ್ಮಗೆ ಸಮಾನರ ನಿಂಚಿದ ಮಾತ ಗುರು ಹಿರಿಯರ್ನಾಕ್ಲು ಅಂಚನೆ ಅಕ್ಕನಾಕ್ಲು ಅಣ್ಣನಾಕ್ಲು ಎಲ್ಲಿಯಾಕ್ಲು ಬಲ್ಲಾಕ್ಲು ಅಂಚನೆ ವೇದಿಕೆ ಡಿಪ್ಪು ನಂಚಿದ ಮಾತ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಮನಸಾರ ನಮಸ್ಕಾರ ಮಲ್ತೊಂದು ಜವನೇರ್ ಬೆದ್ರ ಫೌಂಡೇಶನ್ ರಿಜಿಸ್ಟರ್ 7ನೇ ವರ್ಷದ ದೀಪಾವಳಿ ಸಂಭ್ರಮದ ಒಂಜಿ ಗೌಜಿ ಗಮ್ಮತ್ತುಡುಲ್ಲ ಮಾತ ಕಡಿಟ್ಲ ದೀಪಾವಳಿದ ಸಂಭ್ರಮ ಮಾತನಿಲ್ಲಡ್ ನಮ್ಮ ದೀಪನ ಪೊತ್ತ ನಮ್ಮ ದೀಪಾವಳಿ ಆಚರಣೆ ಮಲ್ಪ ಅಂಡ ಮುಲ್ಪ ಅಮರನ ನಕಲ್ ಮಾತೆಲ್ಲ ಸೇರ್ಸಾದು ಒಂದೇ ಕಡಿಟ್ಟು ಸೇರ್ಸಾದು ಒಂಜಿ ದೀಪಾವಳಿ ಸಂಭ್ರಮ ಅಂಚನೆ ಬಾರಿ ಒಂಜಿ ಅರ್ಥಪೂರ್ಣವಾಗಿ ನಂಚಿನ ಕಾರ್ಯಕ್ರಮ ಯೋಧ ನಮನ ಅಂಚನೆ ಮಾರ್ ಒಂದು ದೂರ ದೀಪ ಸ್ಪರ್ಧೆ ಅನೇಕ ಕಾರ್ಯಕ್ರಮ ಪುರ ದೀವಂದಿರಿ ಈ ಕಾರ್ಯಕ್ರಮ ಮಾಡೋಲ್ಲ ಜಾಸ್ತಿ ಬಾತಿ ರುಚಿಯಾನು ಯಾನು ಡೈರೆಕ್ಟ್ ನಮ್ಮ ಸಿನಿಮಾಗೆ ಬರ್ಪೆ. ನಮ್ಮ ತುಳುನಾಡದ ಆಚಾರ ವಿಚಾರ ಕಲೆ ಸಂಸ್ಕೃತಿನಿ ಏಳು ಕಡಲ ಆಯರಿಗೆ ಪಸರೊಂದುಂಡು ಏಳು ಕಡಲ ಆಯರಿಗೆ ಪಸರೊಂದು ಇಪ್ಪನಾಗ ನಮ್ಮ ಈ ಸಂಸ್ಕೃತಿನ ನಮ್ಮ ಒರಿಪಾವಡು ಬುಲೆಪಾವು ನಮ್ಮ ಆದ್ಯ ಕರ್ತವ್ಯ ಅಂಚದ ಇಪ್ಪನಾಗ ದಸ್ಕತ್ ಸಿನಿಮಾಡ್ಲ ಒಂಜಿ ಅಪ್ಪಟ ತುಳು ಸಿನಿಮಾ ನಮ್ಮ ತುಳುನಾಡದ ಸಂಸ್ಕೃತಿ ಅಂಚನೆ ಸಂಸ್ಕೃತಿ ನಂಜಿ ಬೆರ್ತು ತೂಪಾವು ನಂಚಿತ್ನ ಸಿನಿಮಾ ಎಲ್ಲೇ ಜೋಕ್ಲಿಡ್ದು ಪತ್ತಿನ ಹಿರಿಯರು ಮುಟ್ಟಲ ಈ ಒಂದು ಸಿನಿಮಾನ ತೂವಲಿ ನಮ್ಮ ಕಾಮಿಡಿ ಕಿಲಾಡಿ ಅನೀಶ್ ಇಂಬೇರ್ ನಿರ್ದೇಶನ ಮಲ್ದಿನ ಅಂಜನೆ ಸಮರ್ಥನ್ ಎಸ್ ರಾವ್ ಇಂಬೇರ್ನ ಸಂಗೀತ ನಿರ್ದೇಶನದ ಅಂಜನೆ ಸಂತೋಷ್ ಆಚಾರ್ಯ ಇಂಬೇರ್ನ ಛಾಯಾಗ್ರಹಣಡು ಅಂಜನೆ ಗಣೇಶ್ ನಿರ್ಚಲ್ ಇಂಬೇರ್ನ ಸಂಕಲನಡು ಅಂಜನೆ ತುಳುನಾಡದ ಮಾತ ಕಲಾವಿದರನ್ನ ಒಂದು ಒಟ್ಟುಗೂಡುವಿಕೆ ಒಂದು ಅದ್ಭುತವಾದ ಸಿನಿಮಾ ಮಲ್ದ ಆ ಸಿನಿಮಾಡಿ ಆ ನಾಯಕ ನಟೆಯಾದ ಅಭಿನಯ ಮಲ್ದೆ ಸುರೂಕಾದ ನಾಯಕ ನಟೆಯಾದ ಅಭಿನಯ ಮಲ್ತಂದಿಲ್ಲ ನಿಖಲು ಮಾತಿರ್ಲ ಡಿಸೆಂಬರ್ 13 ಚಿತ್ರಮಂದಿರಗೆ ಬರ್ತದೆ ನಿಖಲ ಕೈತಲ್ದ ಥಿಯೇಟರ್ಗೆ ಬರ್ತದೆ ಈ ಸಿನಿಮಾನು ತೂವೋಡು ಒಂಜಿದಾದ ಬಂದ ನಮ್ಮ ಬೆದ್ರಾಡು ಒಂದು ಅಮರಶ್ರೀ ನನಲ ಓಪನ್ ಆತಿಜಿ ಅಂಚದಿ ನಾವು ಡಿಸೆಂಬರ್ ಮಿನಿ ಓಪನ್ ಆಂಡ ಬೆದ್ರಡೆ ಸಿನಿಮಾ ತೂಲೆ ಒಂಜಿ ವೇಳೆ ಓಪನ್ ಆಯ್ಜಿಂದ ಒಂಜ ಕಾರ್ಲಗ ಈಗಿನ ಕುಡ್ಲಾಗ ಬರ್ತದೆ ಡಿಸೆಂಬರ್ 13 ಸಿನಿಮಾನು ತೂಲೆ ನಿಖಲ ಚಿತ್ರಮಂದಿರ ಬರ್ತದೆ ದಸ್ಕತ್ ಪಾಡ್ಲೆ ಅಂಚನೆ ಮಾತಿರ್ಲ ಗಣ್ಯಾತಿ ಗಣ್ಯ ವ್ಯಕ್ತಿರು ನಮ್ಮ ದಸ್ಕತ್ ಸಿನಿಮಾದವಾಗ ಪಾತಿರಿಯರು ನಿಖಲಿಗ ಮಾತಿರ್ಗ ಥ್ಯಾಂಕ್ ಯು ಸೋ ಮಚ್ ಅಂತ ಪನೊಂದು ಮಾತಿರ್ಲ ದಸ್ಕತ್ ಸಿನಿಮಾ ತೂ ಬರತ್ತಾ ಹೋಗಿ ಮಾತಾಡ ತೂಲೆ ಹೊಸ ಹೊಸ ಕಲಾವಿದರಿಗೆ ಆಶೀರ್ವಾದ ಮನ್ಪಲೆ ಅಂತ ಪನೊಂದಿಲ್ಲ ಎಲ್ಲ ನವೆಂಬರ್ 14 ನಮ್ಮ ಟ್ರೈಲರ್ ರಿಲೀಸ್ ಆವೊಂದುಂಡು ಬೋಧಿ ಮೀಡಿಯಾ ಪನ್ಪನ ಜಿತ್ನ ಯೂಟ್ಯೂಬ್ ಚಾನಲ್ ರಿಲೀಸ್ ಮಲ್ತೊಂದಿಲ್ಲ ಮಾತೆಲ್ಲ ತೂಲೆ ಆಶೀರ್ವಾದ ಮನ್ಪಲೆ ಅವಕಾಶ ಕೊರ್ನೆ ಅಂಚಿತ್ನ ಮನ್ವನ್ನಗ ದಿಪ್ಪು ಅಂಜನೆ ಅಮರನ್ನಗ ಮಾತೆರಿಗ್ಲ ಈ ಒಂಜಿ ತಂಡದಕ್ಲೆ ಮಾತೆರಿಗ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ದಸ್ಕತ್ ಫಿಲ್ಮದ ಬಗ್ಗೆ 2 ಮಾತುಗಳನ್ನು ಆಡಿದಂತೆ ಇವರಿಗೆ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ಪ್ರಮುಖ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬಹುಶಃ ಮೊನ್ನೆಯಿಂದ ಒಂದು ನಾವು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಶೇಷವಾದಂತಹ ಒಂದು ಚಿತ್ರಣವನ್ನು ನಾವೆಲ್ಲರೂ ನೋಡಿದ್ದೇವೆ. ಅಮರಣ್ಣ ಅಂಚೆ ಕಚೇರಿ ಒಂದು ಅಂಚೆಯ ಜನಸಂಪರ್ಕ ಅಭಿಯಾನ ಆಸಕ್ತರ ಪಾಲಿಗೆ ಮನೆ ಮನೆಗೆ ತೆರಳಿ ಒಂದು ವಿಶೇಷವಾಗಿರ್ತಕ್ಕ ಅಭಿನಯವನ್ನು ಆ ಒಂದು ಆಸಕ್ತ ಕುಟುಂಬಕ್ಕೆ ತಲುಪಿಸುವಂತ ಪ್ರಯತ್ನ ಅದನ್ನ ನಮ್ಮ ಮೂಡಬಿದ್ರೆಯ ಹೆಮ್ಮೆಯ ಪುತ್ರ ಆಗಿರ್ತಕ್ಕಂಥ ಶ್ರೀಯುತ ಗುರುಪ್ರಸಾದ್ ಅಣ್ಣನವರು ನೆರವೇರಿಸಿದಂತ ಯೂಟ್ಯೂಬ್ ಒಂದು ವಿಡಿಯೋ ವೈರಲ್ ಆಗಿತ್ತು. ದೇಶದ ಪ್ರಧಾನಮಂತ್ರಿಯಂದರೂ ಸಹ ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥ ಒಂದು ವಿಡಿಯೋ, ಒಂದು ಜನಸಂಪರ್ಕಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ನೀವು ಮಾಡಿದ್ದು ನೀವು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರಿಗೂ ನಾವು ಗುರುತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗುರುಪ್ರಸಾದ್ ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ಅಂಚೆ ಕಚೇರಿಯಲ್ಲಿ ಜನಸಂಪರ್ಕದಲ್ಲಿ ಆಸಕ್ತರಿಗೆ ಒಂದು ವಿಡಿಯೋ ಬಂದಿತ್ತು, ನೀವೆಲ್ಲರೂ ಗಮನಿಸಿದ್ದೀರಾ. ಆ ಒಂದು ಯಾವ ಒಂದು ವ್ಯಕ್ತಿಗೆ ಬಂದು ಆಧಾರ್ ನೋಂದಣಿಯನ್ನು ಮಾಡಲು ಸಾಧ್ಯವಿರೋದಿಲ್ಲ ಆ ವ್ಯಕ್ತಿಯನ್ನ ಮನೆಗೆ ತೆರಳಿ ಅಲ್ಲಿ ಅದರ ಅಚ್ಚುಕಟ್ಟಾದಂತಹ ಕೆಲಸ ನಿರ್ವಹಿಸಿ ಅವರಿಗೆ ಸಹಾಯವನ್ನು ಮಾಡಿದಂಥವರು ಶ್ರೀಯುತ ಗುರುಪ್ರಸಾದ್ ಅವರು. ಇವರಿಗೂ ನಮ್ಮ ಚವಣಿ ಬೆದ್ರ ಕೃಷ್ಣ ಪರವಾಗಿ ಆತ್ಮೀಯವಾದಂತಹ
ಧನ್ಯವಾದಗಳನ್ನು. ನೀವು ಇನ್ನಷ್ಟು ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಎಂಬಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ನೀವೆಲ್ಲರೂ ನಿರೀಕ್ಷೆ ಮಾಡುವಂತಹ ಅಂತಿಮ ಕಾರ್ಯಕ್ರಮದತ್ತ ನಾವೆಲ್ಲರೂ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗೂಡುದೀಪ ಸ್ಪರ್ಧೆಯ ಬಹುಮಾನ ವಿತರಣೆ ಹಾಗೂ ರಂಗೋಲಿ ಸ್ಪರ್ಧೆಯ ಬಹುಮಾನ ವಿತರಣೆ ಇದರ ಪಟ್ಟಿಯನ್ನ ಮಂಡನೆ ಮಾಡಬೇಕಾಗಿ ಅಕ್ಷಯ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಬಹುಮಾನ ವಿತರಣೆಗೋಸ್ಕರ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ 2 ನಿಮಿಷಗಳು. ಇಷ್ಟು ಒಳ್ಳೆಯ ಕಾಂಪಿಟೇಷನ್ ಆಗಿದೆ, ಇಷ್ಟೆಲ್ಲರೂ ದೂರ ದೂರದಿಂದ ಬಂದು ಭಾಗವಹಿಸಿದ್ದೀರಾ. ಇದನ್ನು ನೋಡಿ ಜಡ್ಜ್ಮೆಂಟ್ ಮಾಡಿದವರಿಗೆ ನಮ್ಮ ಅತಿಥಿಗಳ ಹತ್ರ ಒಂದು ಮೊಮೆಂಟೋಗಳನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈಶಾ ಆರ್ಟ್ಸ್ನ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈಶಾ ಆರ್ಟ್ಸ್ನ ಪ್ರಸಾದ್ ಅವರು. ನೆಕ್ಸ್ಟ್ ಕಾಪುವಿನ ರಕ್ಷಾ ಕೋಟ್ಯಾನ್, ಶ್ರವಣ್ ಪೂಜಾರಿ ಮಾರ್ನಾಡ್, ಶೈನ್ ಬ್ಯೂಟಿ ಪಾರ್ಲರ್ನ ಸಹನಾ ಸುಧೀರ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಅತಿಥಿಗಳಿಂದ ಮೊಮೆಂಟವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಮಯವನ್ನು ಮಾಡಿಕೊಂಡು ಬಂದಂತಹ ಒಂದು ಕಾಂಪಿಟೇಷನ್ ಅಲ್ಲಿ ಜಡ್ಜ್ಮೆಂಟ್ ಅನ್ನು ನೀಡಿದ್ದೀರಾ, ಧನ್ಯವಾದಗಳು. ಇದೀಗ ಮೊದಲನೇದಾಗಿ ರಂಗೋಲಿ ಸ್ಪರ್ಧೆ, ತೃತೀಯ ಬಹುಮಾನ ಪ್ರೇರಣಾ ಶೆಟ್ಟಿ ಮೂಡಬಿದ್ರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರೇರಣಾ ಶೆಟ್ಟಿ ಮೂಡಬಿದ್ರೆ. ಜವನರ್ ಭದ್ರ ತಂಡ ಆಯೋಜಿಸಿದಂತಹ ರಂಗೋಲಿ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದಿದ್ದಾರೆ ಪ್ರೇರಣಾ ಶೆಟ್ಟಿ ಮೂಡಬಿದೆ. ದ್ವಿತೀಯ ಬಹುಮಾನ ಶ್ರಾವ್ಯ ಪುತ್ತಿಗೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರಥಮ ಬಹುಮಾನ ರಕ್ಷಿತಾ ಅಂಚನ್ ಮಾರ್ನಾಡ್. 7ನೇ ವರ್ಷದ ದೀಪಾವಳಿ ಸಂಭ್ರಮದಲ್ಲಿ ಆಯೋಜಿಸಿದಂತಹ ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ಪುತ್ತಿಗೆಯ ಶ್ರಾವ್ಯ ಹಾಗೂ ಪ್ರಥಮ ಬಹುಮಾನ ಮಾರ್ನಾಡ್ನ ರಕ್ಷಿತಾ ಅಂಚನ್. ಇದೀಗ ಗೂಡುದೀಪ ಸ್ಪರ್ಧೆಯ ಆಧುನಿಕ ಗೂಡುದೀಪ ವಿಭಾಗದ ತೃತೀಯ ಬಹುಮಾನ ಬೋಜಾ ಮಾರ್ನಾಡ್. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇವರಿಗೆ KR ಪಂಡಿತ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಆಧುನಿಕ ಗೂಡುದೀಪ ತೃತೀಯ ಬಹುಮಾನ ಬೋಜಾ ಮಾರ್ನಾಡ್. ದ್ವಿತೀಯ ಬಹುಮಾನ ಜಗದೀಶ್ ಅಮೀನ್ ಸುಂಕದಕಟ್ಟೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇದೀಗ ಪ್ರಥಮ ಬಹುಮಾನ ಮಂಗಳೂರಿನ ಅಶೋಕ್ ನಗರದ ವಿಠಲ್ ಭಟ್. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ತುಂಬಾ ಆಕರ್ಷಕವಾದ, ತುಂಬಾ ಸತತವಾಗಿ ಒಂದು 6 ರಿಂದ 7 ತಿಂಗಳುಗಳ ಕಾಲ ಈ ಗೂಡುದೀಪವನ್ನು ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೀವೆಲ್ಲರೂ ನೋಡ್ಬೋದಲ್ಲಿ. ಕಸದಿಂದ ರಸವನ್ನ ಮಾಡಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಮಂಗಳೂರಿನ ಅಶೋಕ್ ನಗರದ ವಿಠಲ್ ಭಟ್. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಈ ಕಲಾವಿದನನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇದೀಗ ಸಾಂಪ್ರದಾಯಿಕ ಗೂಡುದೀಪದ ತೃತೀಯ ಬಹುಮಾನ ಪ್ರಿತೇಶ್ ಮೂಡಬಿದ್ರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಾಂಪ್ರದಾಯಿಕ ಗೂಡುದೀಪದ ತೃತೀಯ ಬಹುಮಾನ ಪ್ರಿತೇಶ್ ಮೂಡಬಿದ್ರೆ. ಅದೇ ರೀತಿ ದ್ವಿತೀಯ ಬಹುಮಾನ ಒಂಟಿಕಟ್ಟೆಯ ಐಶ್ವರ್ಯ ಕಾಮತ್. ಅದೇ ರೀತಿ ಸಾಂಪ್ರದಾಯಿಕ ಗೂಡುದೀಪದ ಪ್ರಥಮ ಬಹುಮಾನ
ಬೆಡ್ಕೇರಿಯ ಸತೀಶ್ ಬೆಡ್ಕೇರಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಾಂಪ್ರದಾಯಿಕ ಗುರುದೀಪ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಸತೀಶ್ ಬೆಡ್ಕೇರಿ. ಸತತ 2ನೇ ವರ್ಷ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಭಾಗವಹಿಸಿದಂತ ಎಲ್ಲ ಸ್ಪರ್ಧಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಭಾಗವಹಿಸಿದಂತ ಎಲ್ರಿಗೂ ನಿಮಗೆ ಇವತ್ತು ಬಹುಮಾನ ಸಿಗದಿರಬಹುದು, ಮುಂದೊಂದು ದಿನ ಖಂಡಿತವಾಗಿಯೂ ನೀವೊಂದು ಈ ವೇದಿಕೆಯಲ್ಲಿ ಬಹುಮಾನವನ್ನ ಗಳಿಸುವಂತಹ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ. ಮತ್ತಷ್ಟು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಸತತವಾಗಿ ರಂಗೋಲಿ ಹಾಗೂ ಈ ರೀತಿಯ ಗೂಡುದೀಪ ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ನೀವು ಭಾಗವಹಿಸುವುದು ಪ್ರಾಮುಖ್ಯವಾಗಿರುತ್ತದೆ. ಅದರಿಂದ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಈ ಸಂದರ್ಭದಲ್ಲಿ ಆತ್ಮದಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನ ಮಾಡುತ್ತಿರುವ ತುಳುನಾಡ ವಾರ್ತೆಯ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ತುಳುನಾಡ ವಾರ್ತೆಯ ಚಾನೆಲ್ನ ಮಾಲಕರು ದಯವಿಟ್ಟು ವೇದಿಕೆಗೆ ಬರಬೇಕು. ತುಳುನಾಡ ವಾರ್ತೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮುಟ್ಟಿಸುವಂತಹ, ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡುವಂತಹ ತುಳುನಾಡ ವಾರ್ತೆ. ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಅಂತಿಮ ಘಟ್ಟಕ್ಕೆ ತಲುಪುತ್ತದೆ. ಈ ಕಾರ್ಯಕ್ರಮದ ಈ ಒಂದು ಹೊತ್ತಿನಲ್ಲಿ ಅಂತಿಮ ನುಡಿಮುತ್ತುಗಳನ್ನು ಆಡಲಿದ್ದಾರೆ ಈ ಒಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಗುರುಪ್ರಸಾದ್ ಹೊಳರವರು. ಕ್ಷೇತ್ರ ಸ್ವಾಮಿ ಶ್ರೀ ಗೋಪಾಲಕೃಷ್ಣನನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಜವನೇರ್ ಬೆದ್ರ ತಂಡದ 7ನೇ ವರ್ಷದ ಯೋಧ ನಮನ, ಭಕ್ತಿಗಾನ ಸಿಂಚನ, ಅದೇ ರೀತಿ ಗೂಡುದೀಪ ಹಾಗೂ ರಂಗೋಲಿ ಸ್ಪರ್ಧೆ, ತುಂಬ ಒಳ್ಳೆ ಸಂಖ್ಯೆಯಲ್ಲಿ ಜನರು ಸೇರಿದ್ದೀರಿ. ಈ ಉತ್ತಮವಾದ ಕಾರ್ಯವನ್ನು ಜವನೇರ್ ಬೆದ್ರ ತಂಡದವರು ರಕ್ತದಾನ ಕಾರ್ಯಕ್ರಮ ಇರಲಿ, ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋದಿರಲಿ, ಅದೇ ರೀತಿ ಸ್ವಚ್ಛ ಮೂಡುಬಿದ್ರೆ ಅಭಿಯಾನದಡಿ 100 ವಾರಗಳ ಕಾಲ ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟು ತುಂಬ ಜನಪರವಾದ ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಸಮಾಜಮುಖಿ ಕೆಲಸಗಳು ಮುಂದುವರಿಲಿ, ಇದಕ್ಕೆ ದೇವರ ಅನುಗ್ರಹ ಇರಲಿ. ಅದೇ ರೀತಿ ನಮ್ಮ ದೇವಸ್ಥಾನದ ಕಡೆಯಿಂದ ಯಾವತ್ತೂ ಸಹಾಯ ಸಹಕಾರ ಇರ್ತದೆ. ನಿಮ್ಮ ಅಮರಕೋಟೆಯವರ ತಂಡದ ಹುಡುಗರ ಕೆಲಸಗಳು ಹೀಗೆ ಮುಂದುವರಿಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈ ಒಂದು ಕ್ಷೇತ್ರದಲ್ಲಿ ಜವನೇರ್ ಭದ್ರತಾ ಕಾರ್ಯಕ್ರಮ ಆಗಿರಲಿ, ಯಾವುದೇ ಸಂಘಟನೆಗಳ ಕಾರ್ಯಗಳು ಈ ಒಂದು ಕ್ಷೇತ್ರದಲ್ಲಿ ಮಾಡುವುದಾದರೆ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಇದೆ, ನಿಮ್ಮ ಜೊತೆ ನಾವಿದ್ದೇವೆಂಬ ಮಾತುಗಳನ್ನಾಡಿದಂಥ ಈ ಒಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ಅಂತಿಮ ಘಟ್ಟದಲ್ಲಿ ಧನ್ಯವಾದ ಸಮರ್ಪಣೆ ಅಕ್ಷಯ್ ಅವರಿಂದ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜವನೇರ್ ಬೆದ್ರ ಫೌಂಡೇಶನ್ ಅರ್ಪಿಸುವ 7ನೇ ವರ್ಷದ ದೀಪಾವಳಿ ಸಂಭ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ಮೂಡಬಿದ್ರೆಯ ಉದ್ಯಮಿ ಶ್ರೀಪದ್ ಭಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೂಡುಬಿದ್ರೆಯ ಹಿರಿಯ ವಕೀಲರಾದ KR ಪಂಡಿತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ ನಮ್ಮ ಸಂಘಟನೆಗೆ ಪ್ರೋತ್ಸಾಹವನ್ನು ನೀಡಿರುವಂತಹ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಯುವ ನಾಯಕ ಆಗಿರುವಂತಹ ವಿವೇಕ್ ಆಳ್ವ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಬಿಜೆಪಿಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಎಂ ಅವರಿಗೂ ಧನ್ಯವಾದಗಳು. ಮೂಡುಬಿದ್ರೆಯ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಬಿಂದ್ಯಾ ಶರತ್ ಶೆಟ್ಟಿ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿರುವಂತಹ ಧಾರ್ಮಿಕ ಮುಖಂಡರಾಗಿರುವಂತಹ ಜಗದೀಶ್ ಅಧಿಕಾರಿ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಕಳೆದ 3 ವರ್ಷಗಳಿಂದ ಸಹಕಾರವನ್ನು ನೀಡಿ ಯಾವುದೇ ರೀತಿಯ ಅಡೆತಡೆಗಳಿಗೂ ಒಗ್ಗದೆ ನಮ್ಮ ಜೊತೆ ನೀಡುವಂತಹ ಗೋಪಾಲಕೃಷ್ಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಗುರುಪ್ರಸಾದ್ ಹೊಳ್ಳ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸ್ಟೇಜ್ ಡೆಕೋರೇಷನ್ ಮತ್ತು ಸೌಂಡ್ನಲ್ಲಿ ಸಹಕರಿಸಿದಂತಹ ಬೆನಕ, ಲೈವ್ನಲ್ಲಿ ಸಹಕರಿಸಿದಂತಹ ತುಳುನಾಡು ವಾರ್ತೆ
ಹಾಗೂ ನಮ್ಮ ಕಾಂಪಿಟೇಷನ್ಗಳಿಗೆ ಜಡ್ಜಾಗಿ ಆಗಮಿಸಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಅತಿ ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಅದರ ಜೊತೆಗೆ ಪವರ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಸಂಘಟನೆಯವರಿಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯವಾಗಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹಾಗೂ ನಿಮ್ಮ ಸಮಯವನ್ನು ಮಾಡಿಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ದೇವರ ಪೂಜೆ ನಡೆಯಲಿದೆ. ದೇವಸ್ಥಾನದ ಅರ್ಚಕ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರ ಗಮನಕ್ಕೆ ಫಲಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಫಲಹಾರವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಿನ